Hello guys, I think ನನ್ನ ಸೌಂಡ್ ಆಡಿಬಲ್ ಆಗಿದೆ. ಓಕೆ ನಿನ್ನೆ ತುಂಬ ಕಂಪ್ಲೇಂಟ್ಸ್ ಬಂತು ಪೆನ್ ಕಲರ್ ಬಗ್ಗೆ. ನಾವು ಇವತ್ತು ಚೇಂಜ್ ಮಾಡ್ತಾ ಇದ್ವಿ. ಓಕೆ, ಸಾರಿ ಫಾರ್ ದಟ್ ಇನ್ಕನ್ವೀನಿಯನ್ಸ್. ಇವತ್ತಿದು ನ್ಯೂ ಚಾಪ್ಟರ್ ಬಯಾಲಜಿಯಲ್ಲಿ ಬಯೋಟೆಕ್ನಾಲಜಿ ಮತ್ತು ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೆಸಸ್ ಚಾಪ್ಟರ್ 11 ಇದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ನಿಮ್ಮ ಯೂನಿಟ್ ಓಕೆ ಯೂನಿಟ್ 2 ಎಕ್ಸಾಮಲ್ಲಿ ಇದೆ. ಇದು ಮೆಜಾರಿಟಿ ಪೋರ್ಷನ್ ಇದೇ ಬರುತ್ತೆ ನಿಮಗೆ. ಓಕೆ, ಒಂದು ಸೆಕೆಂಡ್ ಕಲರ್ ಚೇಂಜ್ ಮಾಡ್ಕೋತೀನಿ ಪೆನ್ನಿಂದ. ಓಕೆ, ನೋಡಿ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಇವತ್ತು ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಮಾಡಿ ಆಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಓಕೆ, ನೋಡಿ ಫಸ್ಟ್ ವಾಟ್ ಈಸ್ ಮೀನ್ ಬೈ ಬಯೋಟೆಕ್ನಾಲಜಿ ಅಂದರೆ ನೋಡಿ, ಬಯೋಟೆಕ್ನಾಲಜಿ ಈಸ್ ಅ ಟೆಕ್ನಿಕ್ ಆಫ್ ಯೂಸಿಂಗ್ ಲೈವ್ ಆರ್ಗನಿಸಮ್ಸ್ ಆರ್ ದೇರ್ ಎಂಜೈಮ್ಸ್ ಫಾರ್ ಪ್ರೊಡಕ್ಟ್ಸ್ ಆ್ಯಂಡ್ ಪ್ರೊಸೆಸಸ್ ಯೂಸ್ಫುಲ್ ಟು ದಿ ಹ್ಯೂಮನ್ಸ್. ಓಕೆ, ನಮ್ದೇನು ಲೈವ್ ಆರ್ಗನಿಸಮ್ಸ್ ಇರುತ್ತೆ. ಓಕೆ, ಲೈವ್ ಆರ್ಗನಿಸಮ್ಸ್ ಅದ್ರದ್ದು DNA ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಸೊ ಅದ್ರದ್ದು ಒಂದು ಹ್ಯೂಮನ್ ಸಲುವಾಗಿ ಒಂದು ಯೂಸ್ಫುಲ್ ಪ್ರಾಡಕ್ಟ್ಸ್ ರೆಡಿ ಮಾಡೋಕ್ಕೆ ಬಯೋಟೆಕ್ನಾಲಜಿ ಒಂದು ಪ್ರೊಸೆಸ್ ಇದೆ. ಓಕೆ, ಅದು ಪ್ರೊಸೆಸ್ ಏನಿದೆ ಅಂತ ಇದು ಚಾಪ್ಟರ್ ಫುಲ್ ಡಿಸ್ಕ್ರೈಬ್ ಮಾಡಿದ್ದಾರೆ. ಇದು ಮೇನ್ ಡೆಫಿನೇಷನ್ ಅಂದರೆ ಬಯೋಟೆಕ್ನಾಲಜಿ ಈಸ್ ಅ ಟೆಕ್ನಿಕ್ ಆಫ್ ಯೂಸಿಂಗ್ ಲೈವ್ ಆರ್ಗನಿಸಮ್ಸ್ ಆರ್ ದೇರ್ ಎಂಜೈಮ್ಸ್ ಓಕೆ ಫಾರ್ ಪ್ರೊಡಕ್ಟ್ಸ್ ಆ್ಯಂಡ್ ಪ್ರೊಸೆಸಸ್ ಯೂಸ್ಫುಲ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಸೊ ನಮ್ಗೇನು ಯೂಸ್ಫುಲ್ ಆಗಿದೆಯಲ್ಲ ಅದು ಎಲ್ಲ ಹ್ಯಾಂಗೆ ಮಾಡ್ತಾರೆ ಪ್ರೊಸೆಸಸ್. ಈಗ ನಿಮ್ಮದು ಕೋವಿಡ್ ವ್ಯಾಕ್ಸಿನ್ನು ಇದೇ ಪ್ರೊಸೆಸಸ್ನಿಂದ ಮಾಡಿದ್ದಾರೆ. ಓಕೆ, ಮತ್ತು ನಿಮ್ಮದು ಅಲ್ಲಿ ನಾರ್ಮಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಕೋವಿಡ್ ವ್ಯಾಕ್ಸಿನ್ ಈಗ ನೆಕ್ಸ್ಟ್ ಯಾವುದು ಒಮ್ರಿಕಾನ್ ವೈರಸಲ್ಲಿ ಹ್ಯೂಮನ್ ಜೀನೋಮನ್ನು ಫಸ್ಟ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದರ ಜೀನೋಮ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಟೆಸ್ಟ್ ಮಾಡೋಕ್ಕೆ ಪ್ರೊಸೆಸ್ನು ಬಯೋಟೆಕ್ನಾಲಜಿ ಅಂತ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ದು ಮತ್ತು ಆದರೆ ಅದ್ರ ಎಂಜೈಮ್ಸ್ ತೊಗೊಂಡು ನಮ್ಮದು ಹ್ಯೂಮನ್ಗೆ ಏನು ಯೂಸ್ಫುಲ್ ಆಗಿದೆಯಲ್ಲ ಪ್ರಾಡಕ್ಟ್ಸ್ ಜಸ್ಟ್ ಅದು ಸಲುವಾಗಿ ಬಯೋಟೆಕ್ನಾಲಜಿ ಯೂಸ್ ಆಗಿದೆ. ನಮ್ಮ ಹ್ಯೂಮನ್ಗೆ ಯೂಸ್ಫುಲ್ ಅಲ್ಲಾರ್ದೆ ಮಾಡೋಂಗಿಲ್ಲ. ಓಕೆ, ಸೊ ಅದ್ರದ್ದು ರೈಟ್ಸ್ ಇಲ್ಲ ನಮಗೆ. ಜಸ್ಟ್ ಏನೇನು ಯೂಸ್ಫುಲ್ ಇದೆ ಅದ್ರದ್ದು ಏನೇನು ಪ್ರೊಡಕ್ಷನ್ ಆಗಿದೆ ಅಂತ ಯೂಸ್ ಇದೆ. ಓಕೆ, ನೆಕ್ಸ್ಟ್ ನೋಡಿ ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ. ಇದು ಒಂದು ಯುರೋಪಿಯನ್ ಫೆಡರೇಷನ್ ಅಂತ ಒಂದು ಸಂಸ್ಥೆ ಇದೆ. ಓಕೆ, ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ ಇದು EFB. ಇದು 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ ನಿಮಗೆ. ಡಿಫೈನ್ಸ್ ಬಯೋಟೆಕ್ನಾಲಜಿ ಹ್ಯಾಸ್ ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಆರ್ಗ್ಯಾನಿಸಮ್ ಸೆಲ್ಸ್ ಪಾರ್ಟ್ಸ್ ದೇರ್ ಆಫ್ ಆ್ಯಂಡ್ ಮಾಲಿಕ್ಯುಲರ್ ಅನಾಲಿಸಿಸ್ ಆಫ್ ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸ್. ಸೊ ಇದು ಒಂದು ಡೆಫಿನೇಷನು ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್. ಇದು ಆ್ಯಸ್ ಇಟ್ ಈಸ್ ಬರೀಬೇಕು ನೀವು. ಇದ್ರದ್ದು ಮೀನಿಂಗ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಅದ್ರದ್ದು ಮೀನಿಂಗ್ ಏನಂತ. ಓಕೆ, ಬ್ಲ್ಯಾಕ್ ಓಕೆ, ಸೊ ಅದು ಸ್ಟೇಟ್ಮೆಂಟ್ ಮೀನಿಂಗ್ ಏನಂತ ನೋಡಿ. ನಮ್ಮದು ಬಾಡಿಯಲ್ಲಿ ನ್ಯಾಚುರಲ್ ಪ್ರೊಸೆಸ್ ಆಗ್ತಾ ಇದೆಯಲ್ಲ, ನ್ಯಾಚುರಲ್ ಪ್ರೊಸೆಸ್. ಸೊ ನಮ್ಮ ಬಾಡಿಯಲ್ಲಿ ನಾರ್ಮಲಿ DNA ಸಿಂಥಸಿಸ್ ಆಗ್ತಾ ಇದೆ. ಓಕೆ, ಆ DNA ನಾವು ಹೊರಗಡೆ ತಕ್ಕೊಂಡು ಅದ್ರದ್ದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತಾ ಇದ್ವಿ. ಓಕೆ, ಮಾಡಿಫಿಕೇಶನ್ ಆಫ್ DNA ಮಾಡ್ತಾ ಇದ್ವಿ. ಮಾಡಿಫಿಕೇಶನ್ ಆಫ್ DNA ಮಾಡಿ ಅದ್ರದ್ದು ಏನು ಇನ್ನೊಂದು ಸ್ವಲ್ಪ ಮಾಡಿಫೈ ಆದಮೇಲೆ ಅದು DNA ಸ್ವಲ್ಪ ನಮಗೆ ಜಾಸ್ತಿ ಎಫಿಷಿಯನ್ಸಿ ಕೊಡ್ತಂದರೆ ಅಂದರೆ ನಾವು ಅದರಲ್ಲಿ ಜಾಸ್ತಿ ಪ್ರಾಡಕ್ಟ್ಸ್ ಬರ್ತಂದರೆ ಸೊ DNA ಜಾಸ್ತಿ ಎಫಿಷಿಯನ್ಸಿ ಮಾಡ್ಬೋದು. ಓಕೆ, ಸೊ ಇದು ಎಫಿಷಿಯನ್ಸಿಗೆ ಬಯೋಟೆಕ್ನಾಲಜಿ ಇದು ಪ್ರೊಸೆಸ್ ಬಯೋಟೆಕ್ನಾಲಜಿಯಿಂದ ಮಾಡ್ತೀವಿ. ಓಕೆ, ಸೊ ಇದು ಏನು DNA ನಾವು ಹೊರಗಡೆ ತೆಗೆದು ಅದರಲ್ಲಿ ಮಾಡಿಫಿಕೇಶನ್ ಮಾಡಿ ಸೊ ಅದ್ರದ್ದು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಿ ನಮಗೆ ಏನೇನು ಪ್ರಾಡಕ್ಟ್ಸ್ ಬೇಕಲ್ಲ, ಲೈಕ್ ನಮ್ಮದು ಏನಾದರೂ ಒಂದು ಡಿಸೈರ್ ಇರ್ಬೋದು, ಅದು ಡಿಸೈರ್ನ ಫುಲ್ಫಿಲ್ ಮಾಡ್ತಾ ಇದ್ವಿ ಬಯೋಟೆಕ್ನಾಲಜಿ ಪ್ರೊಸೆಸ್ನಿಂದ ಅಂತ ಹೇಳ್ತಾರೆ. ಇದು ಅದೇ ಇದೆ ಸ್ಟೇಟ್ಮೆಂಟಲ್ಲಿ ನೋಡಿ. ನ್ಯಾಚುರಲ್ ಸೈನ್ಸ್, ನಾವು ನ್ಯಾಚುರಲ್ ಸೈನ್ಸ್ ಅಂದರೆ ನ್ಯಾಚುರಲ್ ಆಗಿ ಏನು DNA ಇದೆಯಲ್ಲ ನಮ್ಮದು DNA ರೆಪ್ಲಿಕೇಶನ್ ಆಗ್ತಾ ಹೌದಲ್ಲ. DNA RNA ಆಗುತ್ತೆ, RNA ಪ್ರೋಟೀನ್ಸ್ ಆಗುತ್ತೆ. ಓಕೆ, DNA RNA ಆಗುತ್ತೆ, RNA ಪ್ರೋಟೀನ್ಸ್ ಆಗುತ್ತೆ. ಸೊ ದ ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಇದು ನ್ಯಾಚುರಲ್ ಪ್ರೊಸೆಸ್ ಇದೆ. ಆ್ಯಂಡ್ ದ ಆರ್ಗ್ಯಾನಿಸಮ್ಸ್ ಸೆಲ್ಸ್. ಓಕೆ, ಸೆಲ್ಸ್ ಆರ್ಗ್ಯಾನಿಸಮ್ಸ್ ಇವೆಲ್ಲ ಸೆಲ್ಸಲ್ಲಿ ಆಗುತ್ತೆ. ಆ್ಯಂಡ್ ಮಾಲಿಕ್ಯುಲರ್ ಅನಾಲಿಸಿಸ್ ಆಫ್ ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇದು DNA ಸ್ವಲ್ಪ ಇಂಟಿಗ್ರೇಷನ್ ಅಂದರೆ ಇದ್ರದ್ದು ಮಾಡಿಫಿಕೇಶನ್. ಓಕೆ, ಸೊ DNA ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಸೊ ಅದ್ರ ನಮ್ದು ಏನೇನು ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಸ್ವಲ್ಪ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋದು. ಓಕೆ, ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಿ
ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಓಕೆ, ಪ್ರಾಡಕ್ಟ್ಸ್ ನಮ್ಗೆ ಬೇಕಾಗಿದ್ದ ಪ್ರಾಡಕ್ಟ್ಸನ್ನು ತಗೋಬೋದು. ಸೊ ಅದೇ ಇದು ಡೆಫಿನೇಷನ್ ಹೇಳ್ತಾರೆ. ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ EFB ಡಿಫೈನ್ಸ್ ಬಯೋಟೆಕ್ನಾಲಜಿ ಆಸ್ the integration of natural science and organisms, cells, parts thereof, and molecular analysis for products and services. Okay, ಸೊ ಇದ್ರದ್ದು ಮೇನ್ ಉದ್ದೇಶ ಏನಂದರೆ, ನಮ್ದು ಏನೇನು ಹ್ಯೂಮನ್ ಬೆನಿಫಿಟ್ಸ್ ಇದೆಯಲ್ಲ, ಹ್ಯೂಮನ್ ಬೆನಿಫಿಟ್ಸ್ ಸಲುವಾಗಿ ಇದು ಪ್ರೊಸೆಸ್ ಯೂಸ್ ಮಾಡ್ತಾರೆ. ಓಕೆ, ಬಯೋಟೆಕ್ನಾಲಜಿ ಹ್ಯೂಮನ್ ಬೆನಿಫಿಟ್ಸ್. ಈಗ ಇದರಲ್ಲಿ ನೀವು ಸ್ಟ್ರಾಟಜಿಯಲ್ಲಿ ಓದಿರ್ಬೋದಾಗಿತ್ತು. ಸ್ಟ್ರಾಟಜಿಯಲ್ಲಿ ಸೊ ಪ್ಲಾಂಟ್ಸಲ್ಲಿ ನಾವು ಈ ಟೆಕ್ನಿಕಲಿ ಯೂಸ್ ಮಾಡ್ತೀವಿ. ಸೊ ಪ್ಲಾಂಟ್ಸಲ್ಲಿ ಅದು ಗ್ರೀನ್ ರೆವಲ್ಯೂಷನ್ ಟೈಮಿಗೆ, ಸೊ ನಮ್ಮದಲ್ಲಿ ಯಾವಾಗ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗಿತ್ತು, ನಮಗೆ ಫುಡ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಸೊ ನಾವು ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಜಾಸ್ತಿ ಪ್ಲಾಂಟ್ಸ್ಗಳು ಗ್ರೋ ಮಾಡ್ತಾ ಇದ್ವಿ ಜಾಸ್ತಿ. ಸೊ ಅದೇ ಪ್ರೊಸೆಸ್ ಇಲ್ಲಿದೆ. ಸೊ ನಮ್ಮದು ಹ್ಯೂಮನ್ ಸಲುವಾಗಿ ಏನೇನು ಬೇಕಾಗಿದೆ ಅದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ನಮ್ಮ ಡಿಸೈರಬಲ್ ಪ್ರಾಡಕ್ಟ್ಸ್ ತಗೋತೀವಿ. ಸೊ ಅದು ಪ್ರೊಸೆಸ್ಗೆ ಬಯೋಟೆಕ್ನಾಲಜಿ ಅಂತಾರೆ. ಐ ಹೋಪ್ ನಿಮಗೆಲ್ಲರಿಗೂ ಬಯೋಟೆಕ್ನಾಲಜಿ ಅಂದರೆ ಏನು ಸ್ವಲ್ಪ ಬ್ರೀಫಾಗಿ ಗೊತ್ತಾಯಿತು. ಓಕೆ, ಇದು ನೆಕ್ಸ್ಟಲ್ಲಿ ನೋಡಿ, ಬಯೋಟೆಕ್ನಾಲಜಿ ಡೀಲ್ಸ್ ವಿತ್. ಸೊ ಬಯೋಟೆಕ್ನಾಲಜಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಅದ್ರದ್ದು ಅಪ್ಲಿಕೇಶನ್ಸ್ ಏನು, ಎಲ್ಲೆಲ್ಲಿ ಯೂಸ್ ಆಗಿರುತ್ತೆ ಅಂತ. ಯೂಸಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿಯಲ್ಲಿ ನೋಡಿ, ಫಸ್ಟು ಮೈಕ್ರೋಬ್ ಮೀಡಿಯೇಟೆಡ್ ಪ್ರೊಸೆಸಸ್. ಎಲ್ಲೆಲ್ಲಿ ನಮ್ಮ ಮೈಕ್ರೋಬ್ಸ್ ಇದೆಯಲ್ಲ, ಮೈಕ್ರೋಬ್ಸ್ ಮೀಡಿಯೇಟೆಡ್ ಪ್ರೊಸೆಸಸ್ ಅಂದರೆ ಈಗ ನಾವು ಕರ್ಡ್ ಫಾರ್ಮ್ ಆಗೋಕ್ಕೆ ನಮಗೊಂದು ಇದು ಬೇಕು, ಒಂದು ಎಂಜೈಮ್ ಅಲ್ಲ ಬ್ಯಾಕ್ಟೀರಿಯಾ ಬೇಕು. ಸೊ ಅದಕ್ಕೆ ಲ್ಯಾಕ್ಟೋಬ್ಯಾಸಿಲಸ್ ಅಂತೀವಿ ನಾವು, ಲ್ಯಾಕ್ಟೋಬ್ಯಾಸಿಲಸ್. ಸೊ ಇದು ಒಂದು ನೀವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇದು ನೆಕ್ಸ್ಟ್ ಚಾಪ್ಟರ್ ಅದು ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ನಾನು ಹೇಳ್ಕೊಡ್ತೀನಿ. ಇದೊಂದು ಬ್ಯಾಕ್ಟೀರಿಯಾ ಬೇಕು ಮಿಲ್ಕಿಂದ ಕರ್ಡ್ ಆಗೋಕ್ಕೆ. ಓಕೆ, ಸೊ ಮಿಲ್ಕಿಂದ ನಾರ್ಮಲಿ ಕರ್ಡ್ ಆಗೋಕ್ಕೆ ಒಂದು ಬ್ಯಾಕ್ಟೀರಿಯಾ ಇದೆ. ಓಕೆ, ಲ್ಯಾಕ್ಟೋಬ್ಯಾಸಿಲಸ್ ಅಂತ, ಲ್ಯಾಕ್ಟೋಬ್ಯಾಸಿಲಸ್. ಸೊ ಇದು ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಮಿಲ್ಕಿಗೆ ಕರ್ಡ್ ಕನ್ವರ್ಟ್ ಮಾಡುತ್ತೆ. ಓಕೆ, ಆಮೇಲೆ ಬ್ರೆಡ್ಡಲ್ಲಿ ಏನಿರುತ್ತೆ, ಈಸ್ಟ್. ಸೊ ವೈನಲ್ಲಿ ಸೇಮ್ ಈಸ್ಟ್ ಇರುತ್ತೆ. ಸೊ ವೈನ್, ಬ್ರೆಡ್ ಆ್ಯಂಡ್ ಸೊ ಮೈಕ್ರೋಮೀಡಿಯೇಟೆಡ್ ಪ್ರೊಸೆಸ್ಸಲ್ಲಿ ಬಯೋಟೆಕ್ನಾಲಜಿ ಯೂಸ್ ಆಗುತ್ತೆ. ಆಮೇಲೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಸೊ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ನೀವು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ಬೋದು. ಓಕೆ, ಟೆಸ್ಟ್ ಟ್ಯೂಬ್ ಬೇಬಿಯಲ್ಲಿ ಇದರಲ್ಲಿ ಏನು ಮಾಡ್ತಾರೆ, ನಾರ್ಮಲಿ ಸ್ಪರ್ಮ್ ಮತ್ತು ಓವಾ ಏನು ಮಾಡ್ತಾರೆ ಹೊರಗಡೆ, ಔಟ್ಸೈಡ್ ದಿ ಬಾಡಿ. ಸೊ ಇನ್ ಸೈನ್ಸ್ ಇದರಲ್ಲಿ ಲ್ಯಾಬ್ರೇಟ್ರಿಯಲ್ಲಿ. ಓಕೆ, ಸೊ ಲ್ಯಾಬ್ರೇಟ್ರಿಯಲ್ಲಿ ಇದು ಫ್ಯೂಷನ್ ಆಗುತ್ತೆ. ಓಕೆ, ಲ್ಯಾಬ್ರೇಟ್ರಿಯಲ್ಲಿ ಫ್ಯೂಷನ್ ಮಾಡಿ ಆಮೇಲೆ ಹಾಕ್ತಾರೆ ಬಾಡಿಯಲ್ಲಿ. ಓಕೆ, ಸೊ ದ ಫರ್ಟಿಲೈಸ್ಡ್ ಓವಮ್ ಏನಿರುತ್ತಲ್ಲ ಅದು ಆಮೇಲೆ ಇನ್ಸರ್ಟ್ ಮಾಡ್ತಾರೆ. ಓಕೆ, ಸೊ ಇದಕ್ಕೇನಂತಾರೆ, ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಅಂತಾರೆ, ಟೆಸ್ಟ್ ಟ್ಯೂಬ್ ಬೇಬಿ. ಸೊ ಇದು ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಇದು ಮೇನ್ಲಿ ಲ್ಯಾಬ್ರೇಟರೀಸಲ್ಲಿ ಪ್ರಿಪೇರ್ ಆಗೋದು. ಓಕೆ, ಸೊ ಇದು ಒಂದು ಪ್ರೊಸೆಸ್, ಇದನ್ನು ಬಯೋಟೆಕ್ನಾಲಜಿನಿಂದನೇ ಆಗುತ್ತೆ. ಸಿಂಥಸಿಸ್ ಆ್ಯಂಡ್ ಯೂಸಿಂಗ್ ಆಫ್ ಜೀನ್. ಸೊ ಜೀನ್ ಯೂಸ್ ಮಾಡ್ಕೊಂಡು ಸಿಂಥಸಿಸ್ ಮಾಡೋದು. ಆ್ಯಂಡ್ ಪ್ರಿಪ್ರೇಷನ್ ಆಫ್ ಎ DNA ವ್ಯಾಕ್ಸಿನ್. ಈಗ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಏನಿದು DNA ವ್ಯಾಕ್ಸಿನ್ದು ಕೋವಿಶೀಲ್ಡ್. ಓಕೆ, ಕೋವಿಶೀಲ್ಡ್. ಸೊ ನಾವು ಕೋವಿಡಲ್ಲಿ ಏನೇನು ವ್ಯಾಕ್ಸಿನ್ಸ್ ಯೂಸ್ ಮಾಡ್ತಾ ಇದೀವಲ್ಲ, ಅದು ಪ್ರಿಪ್ರೇಷನ್ ಆಫ್ DNA ವ್ಯಾಕ್ಸಿನ್. ಸೊ ಇದು ಕೋವಿಶೀಲ್ಡ್ ಏನು ಮಾಡುತ್ತೆ ನಮಗೆ, ನಾರ್ಮಲಿ ಅದ್ರದ್ದು ರೆಸಿಸ್ಟೆನ್ಸ್ ಆಗಿರುತ್ತೆ. ಓಕೆ, ರೆಸಿಸ್ಟೆನ್ಸ್. ಸೊ ಇದು ನಾನು ಫಸ್ಟಿಗೆ ಹೇಳಿದ್ದೆ ನಿಮಗೆ. ಸೊ ನಮ್ಮದು ವ್ಯಾಕ್ಸಿನ್ ಏನಾಗಿದೆಯಲ್ಲ ಅದೆಲ್ಲ ಬಯೋಟೆಕ್ನಾಲಜಿಯಿಂದನೇ ಆಗಿದೆ. ಓಕೆ, ಬಯೋಟೆಕ್ನಾಲಜಿಯಿಂದ ಆಗಿದೆ. ಸೊ ನೆಕ್ಸ್ಟ್ ಈಸ್ ಕರೆಕ್ಷನ್ ಆಫ್ ಡಿಫೆಕ್ಟಿವ್ ಜೀನ್. ಈಗ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಪ್ರೊಸೆಸ್ ಆಗುವಾಗ ನೋಡಿ, ಓಕೆ, ಇದು ಸೆಲ್ ಸೈಕಲ್ ಅಂತ ತಿಳ್ಕೊಳ್ಳಿ. ಓಕೆ, ಸೆಲ್ ಸೈಕಲ್. ಸೊ ಇದು G1 ಫೇಸು, ಇದು S ಫೇಸ್ ಆ್ಯಂಡ್ ಇದು G2 ಫೇಸ್. ಇದು ಪ್ರೋ ಫೇಸ್, ಇದು ಮೆಟಾಫೇಸ್, ಇದು ಅನಾಫೇಸ್ ಅಂದರೆ ಟೀಲೋಫೇಸ್, ಇದು ಇಂಟರ್ಕೈನೇಸ್. ಸೊ ಟೀಲೋಫೇಸ್ ಅಂತಾರೆ. ಸೊ ಇದು ಇದರಲ್ಲಿ ಏನಾಗುತ್ತೆ, ಫಸ್ಟ್ ಇಲ್ಲಿ DNA ರೆಪ್ಲಿಕೇಶನ್ ಆಗುತ್ತೆ. ಓಕೆ, DNA ರೆಪ್ಲಿಕೇಶನ್ ಆಗೋದು ಜಸ್ಟ್ S ಫೇಸಲ್ಲಿ. ಓಕೆ, DNA ರೆಪ್ಲಿಕೇಶನ್ ಆಗೋದು S ಫೇಸಲ್ಲಿ. 1 ಸೆಕೆಂಡ್. DNA ರೆಪ್ಲಿಕೇಶನ್. ಓಕೆ, DNA ರೆಪ್ಲಿಕೇಶನ್. ಸೊ ಡ್ಯೂರಿಂಗ್ ಇದು S ಫೇಸಲ್ಲಿ ಸ್ವಲ್ಪ DNA ರೆಪ್ಲಿಕೇಶನ್, ಫುಲ್ DNA ಡುಪ್ಲಿಕೇಶನ್ ಆ್ಯಂಡ್ ರೆಪ್ಲಿಕೇಶನ್ ಆಗುತ್ತೆ, ಜಸ್ಟ್ DNA. ಸೊ ಬಟ್ ಇದರಲ್ಲಿ ಏನಾಗುತ್ತೆ, ಕ್ರೋಮೋಸೋನ್. ಸೊ ಇದು ಉಳಿದಿದ್ದ ಫೇಸಲ್ಲಿ ಏನಾಗುತ್ತೆ, ಕ್ರೋಮೋಸೋನ್ ರೆಪ್ಲಿಕೇಶನ್ ಆಗುತ್ತೆ. ಓಕೆ, ಕ್ರೋಮೋಸೋನ್ ರೆಪ್ಲಿಕೇಶನ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ DNA ರೆಪ್ಲಿಕೇಶನ್ ಆಗುತ್ತೆ, ಇಲ್ಲಿ ಕ್ರೋಮೋಸೋನ್ ರೆಪ್ಲಿಕೇಶನ್ ಆಗುತ್ತೆ. ಸೊ ಕ್ರೋಮೋಸೋನ್ ಅಂದರೆ ಇಲ್ಲಿ ನೋಡಿ, ಫಸ್ಟು ಇದು ಒಂದು ಕ್ರೋಮೋಸೋನ್ ಇದೆ. ಓಕೆ, ಇದು ಒಂದು ಕ್ರೋಮೋಸೋನ್. ಸೊ ಇದು ಪೇರ್ ಆಫ್ ಕ್ರೋಮೋಸೋನ್ ಇದೆ. ಒಂದು ಮದರಿಂದ ಬಂದಿರುತ್ತೆ, ಒಂದು ಫಾದರಿಂದ ಬಂದಿರುತ್ತೆ. ಓಕೆ, ಸೊ ಇದು ಒಂದು ಫಸ್ಟ್ ಪೇರ್. ಸೊ ಸೆಕೆಂಡ್ ಪೇರ್ ಇಲ್ಲಿರುತ್ತೆ. ಓಕೆ, ಇದಕ್ಕೊಂದು ಕ್ರೋಮೋಸೋನ್ ಅಂತಾರೆ.
ಇದಕ್ಕೆ ಒಂದು ಕ್ರೋಮೋಸೋನ್ ಅಂತಾರೆ. ಸೊ ಇದಕ್ಕೆ ಫುಲ್ ನೋಡಿದ್ರೆ ಒಂದು ಪೇರ್ ಅಂತಾರೆ. ಇದಕ್ಕೆ ಸೆಕೆಂಡ್, ಇದಕ್ಕೆ ಒಂದು ಪೇರ್ ಅಂತಾರೆ. ಸೊ ಇದು ಸಿಂಗಲ್ ಆಗಿ ನೋಡಿದ್ರೆ ಒಂದು ಕ್ರೋಮೋಸೋನ್ ಅಂತಾರೆ. ಸೊ ಇದಕ್ಕೆ ಕ್ರೊಮ್ಯಾಟಿಡ್ ಅಂತಾರೆ. ಓಕೆ, ಇದಕ್ಕೆ ಕ್ರೊಮ್ಯಾಟಿಡ್ ಅಂತಾರೆ, ಇದು ಕ್ರೋಮೋಸೋನ್ ಅಂತಾರೆ. ಇದು ಫುಲ್ ಕ್ರೋಮೋಸೋನು, ಇದು ಕ್ರೊಮ್ಯಾಟಿಡ್. ಸೊ ಇದು ಇಂಥವು 23 ಪೇರ್ಸ್ ಇರುತ್ತೆ ನಮ್ಮ ಬಾಡಿಯಲ್ಲಿ. ಓಕೆ, 23 ಪೇರ್ಸ್ ಇರುತ್ತೆ ನಮ್ಮ ಬಾಡಿಯಲ್ಲಿ. 23 ಪೇರ್ಸ್ ಆಫ್ ಕ್ರೋಮೋಸೋನ್ಸ್ ಅಂದರೆ ಇದೇ ಕ್ರೋಮೋಸೋನ್ಸ್ 23 ಪೇರ್ಸ್ ಇರುತ್ತೆ. ಓಕೆ, ಸೊ ಇದು ಏನಾಗುತ್ತೆ ಅಂದರೆ ಅವ್ರು ಏನು ಹೇಳಿದ್ದಾರೆ ಇಲ್ಲಿ ನೋಡಿ ಫಸ್ಟು. ಸೊ ಡಿಫೆಕ್ಟಿವ್ ಜೀನ್. ಓಕೆ, ಸೊ ಇದು ಕ್ರೋಮೋಸೋನ್ ಮೇಲೆ ನಾನು ಯಾವ ಕಲರ್, ರೆಡ್ ಕಲರಿಂದ ಮಾಡ್ತಾ ಇದ್ದೀನಿ ನೋಡಿ. ಕ್ರೋಮೋಸೋನ್ ಮೇಲೆ ಇಲ್ಲಿ ಜೀನ್ಸ್ ಇರುತ್ತೆ. ಓಕೆ, ಕ್ರೋಮೋಸೋನ್ ಮೇಲೆ ಜೀನ್ಸ್ ಇರುತ್ತೆ. ಓಕೆ, ಕ್ರೋಮೋಸೋನ್ ಒಳಗಡೆ ಹಿಂಗೆ ಜೀನ್ಸ್. ಸೊ ಇದು ಕ್ರೋಮೋಸೋನ್ಸ್ ಹಿಂಗೆ ಥ್ರೆಡ್ ಹಿಂಗೆ ಸ್ಟ್ರಕ್ಚರ್ ಇರುತ್ತೆ, ಅದರ ಒಳಗಡೆ ಹಿಂಗೆ ಜೀನ್ಸ್ ಇರುತ್ತೆ. ಓಕೆ, ಜೀನ್ಸಲ್ಲಿ DNA ಇರುತ್ತೆ. ಜೀನ್ಸಲ್ಲಿ ಏನಿರುತ್ತೆ, DNA ಇರುತ್ತೆ. ಓಕೆ, ಸೊ ಫಸ್ಟ್ ಕ್ರೋಮೋಸೋನ್ ಇರುತ್ತೆ, ಕ್ರೋಮೋಸೋನ್ ಮೇಲ್ಗಡೆ ಜೀನ್ ಇರುತ್ತೆ. ಓಕೆ, ಸೊ ಇದು ಜೀನ್ ಎದರಿಂದ ಆಗಿದೆ, DNA ಇಂದ ಆಗಿದೆ. ಸೊ ನಾವು ಏನು ಹೇಳ್ಬೋದು ಈಗ, ಕ್ರೋಮೋಸೋನಲ್ಲಿ ಜೀನ್ ಇರುತ್ತೆ, ಜೀನಲ್ಲಿ DNA ಇರುತ್ತೆ. ಸೊ ಫಸ್ಟ್ DNA ರೆಪ್ಲಿಕೇಶನ್ ಆಗೋದು ಎಲ್ಲಿ, ಫಸ್ಟ್ ಒಳಗಿಂದ DNA ರೆಪ್ಲಿಕೇಶನ್ ಆಗೋದು ಎಸ್ ಫೇಸಲ್ಲಿ. ಆಮೇಲೆ ಜೀನ್ಸ್. ಸೊ ಜೀನ್ಸ್, ಫಾಲ್ಟಿ ಜೀನ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನಲ್ಲಿ ಇದಕ್ಕೆ ಪ್ರೊಸೆಸ್ ಸೆಲ್ ಡಿವಿಷನ್ ಅಂತಾರೆ. ಓಕೆ, ಸೆಲ್ ಡಿವಿಷನ್. ಸೊ ಇದು ಸೆಲ್ ಡಿವಿಷನ್ ಆಗುವಾಗ ಒಂದು ಕ್ರೋಮೋಸೋನ್ ಹಿಂಗೆ ಸ್ಪ್ಲಿಟ್ ಆಗಬೇಕಾಗಿತ್ತು. ಓಕೆ, ಡ್ಯೂರಿಂಗ್ ಅನಾಫೇಸಿಂಗ್ ಸ್ಪ್ಲಿಟ್ಟಿಂಗ್ ಆಗುತ್ತೆ. ನೀವು ಆಲ್ರೆಡಿ ಫಸ್ಟ್ PU ಅಲ್ಲಿ ಓದಿದ್ರೆ ಅಂದರೆ ಸ್ಪ್ಲಿಟ್ಟಿಂಗ್ ಆಫ್ ಕ್ರೊಮ್ಯಾಟಿಡ್ಸ್ ಆಗುತ್ತೆ ಇಲ್ಲಿ. ಓಕೆ, ಸ್ಪ್ಲಿಟ್ಟಿಂಗ್ ಆಫ್ ಕ್ರೊಮ್ಯಾಟಿಡ್ಸ್. ಸೊ ಇಲ್ಲೆಲ್ಲ ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ಸ್ಪ್ಲಿಟ್ಟಿಂಗ್ ಆಫ್ ಕ್ರೊಮ್ಯಾಟಿಡ್ಸ್. ಸೊ ಇದು ಅನಾಫೇಸಲ್ಲಿ ಆಗುತ್ತೆ. ಓಕೆ, ಅನಾಫೇಸ್. ಸೊ ಈ ಯಾವುದೋ ಒಂದು ಕೇಸಲ್ಲಿ ಏನಾಗುತ್ತೆ, ಸ್ಪ್ಲಿಟ್ಟಿಂಗ್ ಆಗೋದಿಲ್ಲ. ಸೊ ಡೈರೆಕ್ಟ್ಲಿ ಒಂದು ಕ್ರೋಮೋಸೋನ್ ಒಂದು ಕಡೆ ಹೋಗಿರುತ್ತೆ, ಒಂದು ಪೋಲ್ ಕಡೆ. ಸೊ ಬೇರೆ ಕಡೆ ಏನೂ ಇರಲ್ಲ. ಸೊ ಇದಕ್ಕೆ ಫಾಲ್ಟಿ ಅಂತಾರೆ, ಸ್ವಲ್ಪ ಫಾಲ್ಟಿ ಕ್ರೋಮೋಸೋನ್ಸ್. ಇದಕ್ಕೆ ಅನಾಪ್ಲೋಡಿನೂ ಅನ್ಬೋದು. ಓಕೆ, ಇದು ಕೇಸಿಗೆ ಅನಾಪ್ಲೋಡಿನೂ ಅಂತಾರೆ, ಫಾಲ್ಟಿನೂ ಅಂತಾರೆ. ಓಕೆ, ಸೊ ಇದು ಏನು ಹೇಳಿದ್ದಾರೆ, ಕರೆಕ್ಷನ್ ಆಫ್ ಡಿಫೆಕ್ಟಿವ್ ಜೀನ್. ಸೊ ಇದು ಏನೇನು ಕರೆಕ್ಷನ್ ಮಾಡ್ಬೋದಲ್ಲ, ಡಿಫೆಕ್ಟಿವ್ ಜೀನ್ಗೆ ಕರೆಕ್ಷನ್ ಮಾಡಬೇಕಿದು. ಓಕೆ, ಸೊ ಇದು ಪ್ರೊಸೆಸಲ್ಲಿ ನಾವು ಬಯೋಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಸೊ ಇದಕ್ಕೂ ಪ್ರೊಸೆಸಲ್ಲಿ ಕರೆಕ್ಷನ್ ಆಫ್ ಡಿಫೆಕ್ಟಿವ್ ಜೀನ್. ಸೊ ಇದು ಏನೇನು ಕರೆಕ್ಷನ್ ಇರ್ಬೋದಲ್ಲ, ಸೊ ಇದು ಕರೆಕ್ಟ್ ಮಾಡೋಕ್ಕೆ ನಾವು ಬಯೋಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಲ್ಲಿ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿಯಲ್ಲಿ ಫಸ್ಟ್ ಜೆನೆಟಿಕ್ ಇಂಜಿನಿಯರಿಂಗ್ ಒಂದು ಬರುತ್ತೆ, ಆಮೇಲೆ ಬಯೋಪ್ರೊಸೆಸಿಂಗ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ದ ಟೆಕ್ನಿಕ್ ಇನ್ ವಿಚ್ ಜೆನೆಟಿಕ್ ಮಟೀರಿಯಲ್ DNA ಆ್ಯಂಡ್ RNA ಇಸ್ ಕೆಮಿಕಲಿ ಅಲ್ಟರ್ಡ್. ಇಲ್ಲಿ ನೋಡಿ, ಕೆಮಿಕಲಿ ಅಲ್ಟರ್ಡ್ ಆ್ಯಂಡ್ ಇಂಟ್ರೊಡ್ಯೂಸ್ ಇನ್ ಟು ಹೋಸ್ಟ್ ಆರ್ಗನಿಸಮ್ ಟು ಚೇಂಜ್ ದಿ ಫಿನೋಟೈಪ್. ಫಿನೋಟೈಪ್ ಅಂದ್ರೆ ಏನು, ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದೇನು ಮಾಡ್ತಾರೆ, DNA. ಇದು ನಮ್ದೊಂದು DNA ಇದೆ. ಓಕೆ, ಸೊ ಇದೊಂದು DNA ಇದೆ. ಸೊ ಇಲ್ಲಿ DNA ಇದೆ. ಓಕೆ, ಸೊ ಇದು DNA ಏನು ಮಾಡ್ತಾರೆ, ಸ್ವಲ್ಪ ಅಲ್ಟರ್ ಮಾಡ್ತಾರೆ. ಸೊ ಅದು ಅಲ್ಟರ್ ಏನೇನಂತ ನೆಕ್ಸ್ಟ್ ಪ್ರೊಸೆಸಲ್ಲಿ ಇದೆ, ನಾನು ಹೇಳ್ತೀನಿ. ಸೊ ಇದು DNA ಗೆ ಸ್ವಲ್ಪ ಅಲ್ಟರ್ ಅಂದರೆ ಇದರಲ್ಲಿ ಸ್ವಲ್ಪ ನೈಟ್ರೋಜನಸ್ ಬೇಸಿಸ್ ಇರ್ತಾವಲ್ಲ, ಇಲ್ಲಿ ಅಡಿನೈನ್ ಇರುತ್ತೆ, ಇಲ್ಲಿ ಗ್ವಾನಿನ್ ಇರುತ್ತೆ, ಇಲ್ಲಿ ಸೈಟೋಸಿನ್. ಸೊ ಇದು ಸ್ವಲ್ಪ ಅಲ್ಟರ್ ಮಾಡ್ತಾರೆ. ಇದಕ್ಕೆ ಅಲ್ಟರ್ ಮಾಡಿ ಇದು ಹೋಸ್ಟ್ ಆರ್ಗನಿಸಮ್. ಹೋಸ್ಟ್ ಅಂದರೆ ಒಂದು ಯಾವುದು ನಮಗೆ ಹೋಸ್ಟ್ ಅಂದರೆ ನೋಡಿ, ಫಸ್ಟ್ ನಾವು ಎದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಓಕೆ, ಹೋಸ್ಟ್ ಅಂದರೆ ನೀವು ಈಗ ಈಸಿ ವೇಯಲ್ಲಿ ಏನು ಹೇಳ್ಬೋದು ಅಂದರೆ, ಹೋಸ್ಟ್ ಅಂದ್ರೆ ಈಗ ನೋಡಿ, ಒಂದು ಆರ್ಗ್ಯಾನಿಸಮ್. ಓಕೆ, ಆರ್ಗ್ಯಾನಿಸಮ್ ನಮಗೆ ಎದರಲ್ಲಿ ಮಾಡಿಫೈ ಮಾಡೋದಿದೆ, ನಮಗೆ ಎದರಲ್ಲಿ ಮಾಡಿಫೈ ಮಾಡೋದಿದೆಯಲ್ಲ, ಅದಕ್ಕೆ ಹೋಸ್ಟ್ ಅಂತೀವಿ ನಾವು. ಅದಕ್ಕೆ ಹೋಸ್ಟ್. ಫಾರ್ ಎಕ್ಸಾಂಪಲ್, ನೀವು ಒಂದು ಹೋಸ್ಟ್ ಅಂತ ತಿಳ್ಕೊರಿ. ಸೊ ನಿಮ್ಮಲ್ಲಿ ನನಗೆ ಮಾಡಿಫೈ ಮಾಡೋದಿದೆ. ಸೊ ನಾನು ಏನು ಮಾಡ್ತೀನಿ, ನಿಮ್ಮ DNA ಅನ್ನು ಸ್ವಲ್ಪ ಅಲ್ಟರ್ ಮಾಡ್ತೀನಿ. ಓಕೆ, ಸೊ ಅಲ್ಟರ್ಡ್ DNA ಎಲ್ಲ ಬೇರೆ ಕಡೆಯಿಂದ ಅಲ್ಟರ್ಡ್ DNA ಏನು ಮಾಡ್ತೀನಿ, ಸೊ ನಿಮ್ದು ಅಲ್ಟರ್ಡ್ ಬೇರೆ ಕಡೆಯಿಂದ ಅಲ್ಟರ್ಡ್ DNA ತೊಗೊಂಡು ಏನು ಮಾಡ್ತೀನಿ ನಾನು, ನಿಮ್ಮಲ್ಲಿ ಇನ್ಸರ್ಟ್ ಮಾಡ್ತೀನಿ. ಓಕೆ, ನಿಮ್ಮಲ್ಲಿ ಇನ್ಸರ್ಟ್ ಮಾಡ್ತೀನಿ. ಸೊ ಇದು ಅಲ್ಟರ್ಡ್ DNA ನಾನು ಬೇರೆ ಕಡೆಯಿಂದ ಎಲ್ಲಿ ತೊಗೊಂಡಿನಿ ಅಂದರೆ, ಇದಕ್ಕೆ ಪ್ಲಾಸ್ಮಿಡ್ಸ್ ಅಂತಾರೆ. ಓಕೆ, ಪ್ಲಾಸ್ಮಿಡ್ಸ್ ಇದು ಎಲ್ಲಿಂದ ಇರ್ಬೋದು. ಸೊ ಪ್ಲಾಸ್ಮಿಡ್ಸ್ ಇದೆಲ್ಲ ನೆಕ್ಸ್ಟಲ್ಲಿದೆ. ಅಲ್ಟರ್ಡ್ DNA ತೊಗೊಂಡು ನಾನು ನಿಮ್ಮಲ್ಲಿ ಇನ್ಸರ್ಟ್ ಮಾಡಿದ್ದೀನಿ, ನಿಮಗೆ ಹೋಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದು ಇನ್ಸರ್ಟ್ ಮಾಡೋಕ್ಕೆ ವೆಹಿಕಲ್ ಅಂತ ಒಂದು ಯೂಸ್ ಮಾಡ್ತಾರೆ. ಓಕೆ, ವೆಹಿಕಲ್. ಸೊ ವೆಹಿಕಲ್ ಅಂದರೆ ಏನಿಲ್ಲ, ಮೇ ಬಿ. ಸೊ ಇಲ್ಲಿ ಒಂದು ವೆಹಿಕಲ್ ಅಂತ ಯೂಸ್ ಮಾಡ್ತಾರೆ ಇಲ್ಲಿ. ಅಂದರೆ ಆ DNA ನಿಮ್ಮ DNA ಅವ್ರಿಗೆ ಬರುವವರೆಗೆ ಇದಕ್ಕೊಂದು ವೆಹಿಕಲ್ ಅಂತ ಯೂಸ್ ಮಾಡ್ತಾರೆ. ಓಕೆ, ವೆಹಿಕಲ್ ಇಲ್ಲ ಅದೇ ಹೇಳಿದ್ದಾರೆ. ಸೊ ಇದು ನೋಡಿ, ಅಲ್ಟರ್ಡ್ ಆ್ಯಂಡ್ ಇಂಟ್ರೊಡ್ಯೂಸ್ ಇನ್ ಟು ದಿ ಹೋಸ್ಟ್ ಆರ್ಗನಿಸಮ್ಸ್. ಸೊ ಟೆಕ್ನಿಕ್ ಇನ್ ವಿಚ್ ಜೆನೆಟಿಕ್ ಮಟೀರಿಯಲ್ ಇಸ್ ಕೆಮಿಕಲಿ ಅಲ್ಟರ್ಡ್ ಆ್ಯಂಡ್ ಇಂಟ್ರೊಡ್ಯೂಸ್ ಇನ್ ಟು ಚೇಂಜ್ ದಿ ಫಿನೋಟೈಪ್ ಆಫ್ ದಿ ಆರ್ಗನಿಸಮ್ ಇಸ್ ಮೇನ್ಲಿ ನೋನ್ ಆಸ್ ಜೆನೆಟಿಕ್ ಇಂಜಿನಿಯರಿಂಗ್. ಬಯೋಪ್ರೊಸೆಸ್ ಇಂಜಿನಿಯರಿಂಗ್ ಅಂದರೆ ಮೇಂಟೆನೆನ್ಸ್ ಆಫ್ ಸ್ಟಿರೈಲ್ ambience in the chemical engineering processes. ಸೊ ಕೆಮಿಕಲ್ ಇಂಜಿನಿಯರಿಂಗ್ ಪ್ರೊಸೆಸಲ್ಲಿ ಸ್ಟಿರೈಲ್ ಅಂದರೆ ಬ್ಯಾಕ್ಟೀರಿಯಾ ಫ್ರೀ ಇರಬೇಕು, ಅದು ಎಲ್ಲ ಮೈಕ್ರೋಬ್ಸ್ ಫ್ರೀ ಇರಬೇಕು, ಏನೂ ಇನ್ಫೆಕ್ಷನ್ ಇರಬಾರ್ದು. ಓಕೆ, ಬ್ಯಾಕ್ಟೀರಿಯಾ ಆ್ಯಂಡ್ ಮೈಕ್ರೋಬ್ಸ್ ಫ್ರೀ ಇರಬೇಕು. ಬ್ಯಾಕ್ಟೀರಿಯಾ ಆ್ಯಂಡ್ ಮೈಕ್ರೋಬ್ಸ್ ಫ್ರೀ ಇರಬೇಕು.
in genetic engineering for growing desired microbes eukaryotic in a large quantities for manufacturing of antibiotics and vaccines and enzymes. ಸೊ ಒಂದು ಸ್ಟಿರೈಲ್ ಕಂಡೀಷನ್, ಇದು ಒಂದು ಬೀಕರ್ ಇದೆ ತಿಳ್ಕೊಳ್ಳಿ. ಸೊ ಇದರಲ್ಲಿ ಸ್ಟಿರೈಲ್ ಅಂದರೆ ಏನು, ಇಲ್ಲಿ ಫಸ್ಟಿಂದ ಮೈಕ್ರೋಬ್ಸ್ ಆ್ಯಂಟಿಬಾಡೀಸ್ ಏನು ಆ್ಯಂಟಿ ಬ್ಯಾಕ್ಟೀರಿಯಾಸ್ ಏನೂ ಇರಬಾರ್ದು ಇಲ್ಲಿ. ಇದು ಫುಲ್ಲಿ ಸ್ಟಿರೈಲ್ ಇರಬೇಕು. ಓಕೆ, ಫುಲ್ಲಿ ಸ್ಟಿರೈಲ್, ಇನ್ಫೆಕ್ಷನ್ ಫ್ರೀ ಆಗಿರಬೇಕು. ಇದರಲ್ಲಿ ಏನು ಮಾಡ್ತೀನಿ, ನನಗೆ ಯಾವ್ದು ಡಿಸೈರ್ಡ್ ಮೈಕ್ರೋಬ್ಸ್ ಇದೆಯಲ್ಲ, ನನಗೆ ಯಾವ್ದು ಬೇಕಾಗಿದ್ದು ಮೈಕ್ರೋಬ್ಸ್, ಸೊ ನನಗೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ ಮೈಕ್ರೋಬ್ಸ್ ಫಾರ್ ಪ್ರೊಡಕ್ಷನ್ ಆಫ್ ಆ್ಯನ್ ಆ್ಯಂಟಿಬಾಡೀಸ್, ಅದು ಅಷ್ಟೇ ನಾನು ಗ್ರೋ ಮಾಡೋಕ್ಕೆ ಯೂಸ್ ಮಾಡಿರ್ತೀನಿ ಇದು ಬೀಕರ್. ಸೊ ಉಳಿದಿದ್ದೆಲ್ಲ ನಾನು ಬ್ಯಾಕ್ಟೀರಿಯಾ ಇಲ್ಲಿ ಏನೇನು ಇರುತ್ತೆ ಎಲ್ಲ ನ್ಯಾಚುರಲ್ ಆಗಿ ಬ್ಯಾಕ್ಟೀರಿಯಾಸ್ ಅದೆಲ್ಲ ಕಿಲ್ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ಸ್ಟಿರೈಲ್ ಕಂಡೀಷನ್ ಅಂತಾರೆ. ಸೊ ಅದು ಎದಕ್ಕಿದೆ ಅಂದರೆ ಮ್ಯಾನುಫ್ಯಾಕ್ಚರ್ ಆಫ್ ಆ್ಯಂಟಿಬಾಡೀಸ್, ವ್ಯಾಕ್ಸಿನ್ಸ್ ಆ್ಯಂಡ್ ಎಂಜೈಮ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆ್ಯಂಟಿಬಾಡೀಸ್, ವ್ಯಾಕ್ಸಿನ್ಸ್ ಆ್ಯಂಡ್ ಎಂಜೈಮ್ಸ್. ಓಕೆ, ವ್ಯಾಕ್ಸಿನ್ಸ್ ಆ್ಯಂಡ್ ಎಂಜೈಮ್ಸ್. ಇದು ನೋಡಿ, ಬೇಸಿಕ್ ಸ್ಟೆಪ್ಸ್ ಇನ್ ಜೆನೆಟಿಕಲಿ ಮಾಡಿಫೈಯಿಂಗ್ ಆ್ಯನ್ ಆರ್ಗ್ಯಾನಿಸಮ್ಸ್. ಸೊ ನಾನು ನಿಮಗೆ ಫಸ್ಟ್ ಇದು ಹೇಳಿದೆ. ಓಕೆ, ಇದು ಹೇಳಿದೆ. ಸೊ ಇದು ನಿಮಗೆ ಅಷ್ಟು ಅರ್ಥ ಆಗಿಲ್ಲ ಅಂದ್ಕೊಳ್ಳಿ. ಸೊ ಇದರಲ್ಲಿ ಸ್ಟೆಪ್ಸ್, ಇದು ನಾನು ನಿಮಗೆ ಡೈರೆಕ್ಟ್ ಸಿಂಪಲ್ ವೇಯಲ್ಲಿ ಹೇಳಿದೆ, ಬಟ್ ಇದರಲ್ಲಿ ಸ್ಟೆಪ್ಸ್ ನೋಡಿ ಈಗ ಏನೇನಿದೆ ಅಂತ. ಫಸ್ಟ್, ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಸೊ ಫಸ್ಟ್ ಸ್ಟೆಪ್ ಏನು, ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಸೊ ಇಂಟ್ರೊಡಕ್ಷನ್ ಆಫ್ ಐಡೆಂಟಿಫೈಡ್ DNA into the host. So introduction of identified DNA into the host. Maintenance of introduced DNA in the host and transfer the DNA into progeny. ಸೊ ಇದು 3 ಸ್ಟೆಪ್ಸ್ ಇದೆ ನೋಡಿ, 1 2 3 ಸ್ಟೆಪ್ಸ್. ಇದು 3 ಸ್ಟೆಪ್ಪಲ್ಲಿ ಎಕ್ಸ್ಪ್ಲನೇಷನ್ ಏನಿದೆ ಇಲ್ಲಿ ನೆಕ್ಸ್ಟಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ ನಾನೇನು ಹೇಳಿದೆ ನಿಮಗೆ, ಇದೊಂದು ಕ್ರೋಮೋಸೋನ್ ಇದೆ. ಓಕೆ, ಸೊ ಇದು ಕ್ರೋಮೋಸೋನ್ಸ್, ಇದು 1 ಪೇರ್ ಆಫ್ ಕ್ರೋಮೋಸೋನ್ಸ್ ಇದೆ. ಸೊ ಕ್ರೋಮೋಸೋನ್ ಒಳಗಡೆ ಏನಿರುತ್ತೆ, ಜೀನ್ ಇರುತ್ತೆ. ಓಕೆ, ಜೀನ್ಸ್ ಎದರಿಂದ ಆಗಿದೆ, DNA ಇಂದ ಆಗಿದೆ. ಸೊ ಸೆಗ್ಮೆಂಟ್ಸ್ ಆಫ್ DNA ಇಸ್ ಕಾಲ್ಡ್ ಆಸ್ ಜೀನ್ಸ್. ಸೊ ಇದು ನಾನು ಫಸ್ಟ್ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಇದಕ್ಕೆ 1 ಪೇರ್ ಆಫ್ ಕ್ರೋಮೋಸೋನ್ ಅಂತಾರೆ, 1 ಪೇರ್ ಆಫ್ ಕ್ರೋಮೋಸೋನ್ಸ್. ಸೊ ಇದರಲ್ಲಿ ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಇಲ್ಲಿ ನೋಡಿ, ಇದು DNA ಅಲ್ಲಿ ನನ್ನ ಜೀನ್ಸ್ ಇಲ್ಲಿ ತುಂಬ ಇರುತ್ತೆ. ಕ್ರೋಮೋಸೋನ್ಸ್ ಮೇಲೆ ಮಿಲಿಯನ್ಸ್ ಆಫ್ ಜೀನ್ಸ್ ಇರುತ್ತೆ. ಓಕೆ, ಮಿಲಿಯನ್ಸ್ ಆಫ್ ಜೀನ್ಸ್ ಇರುತ್ತೆ. ಸೊ ನನಗೆ DNA ಐಡೆಂಟಿಫೈ ಮಾಡಿದ್ದೆ, ನನಗೆ ಯಾವುದು ನನಗೆ ಡಿಸೈರಬಲ್ ಜೀನ್ ಅಂದರೆ ಈಗ ನನಗೆ ಒಂದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬೇಕಾಗಿದೆ. ಓಕೆ, ನನಗೆ ಈಗ ಒಂದು ಎಕ್ಸಾಂಪಲ್ ಅಂದ್ಕೊಳ್ಳೋನು, ನನಗೆ ಈಗ ಕೋವಿಡ್ ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಕೋವಿಡ್ ರೆಸಿಸ್ಟೆನ್ಸ್ ಆಗೋಕ್ಕೆ ನನಗೆ ಒಂದು ಆ್ಯಂಟಿಬಾಡಿ ಬೇಕಾಗಿದೆ. ಓಕೆ, ಕೋವಿಡ್ಗೆ ಫೈಟ್ ಮಾಡೋಕ್ಕೆ ಒಂದು ಆ್ಯಂಟಿಬಾಡೀಸ್ ಬೇಕಾಗಿದೆ. ಸೊ ಅದು ಆ್ಯಂಟಿಬಾಡೀಸ್ ಏನು ಮಾಡಿ ನಾನು DNA ಅಲ್ಲಿ ಯಾವುದು ಆ್ಯಂಟಿಬಾಡೀಸ್ ಯಾವ ಜೀನಲ್ಲಿ ಇದೆಯಲ್ಲ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿನಿ. ಓಕೆ, ಅದೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿನಿ ಇಲ್ಲಿಂದ. ಸೊ ಇಲ್ಲೇನು ಹೇಳಿದ್ದಾರೆ ನೋಡಿ, ಫಸ್ಟ್ ಅವರು ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಸೊ ನಾನು ಫಸ್ಟ್ ಐಡೆಂಟಿಫೈ ಮಾಡಿದೆ DNAಗೆ, ಅದ್ರ ಮೇಲೆ ನಂಗೆ ಡಿಸೈರಬಲ್ ಜೀನಾಗೆ ಏನು ಬೇಕಾಗಿತ್ತು, ನನಗೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬೇಕಾಗಿತ್ತು. ಸೊ ಆ್ಯಂಟಿಬಾಡೀಸ್ ರೆಸಿಸ್ಟೆನ್ಸ್ ಬೇಕಾಗಿತ್ತು. ಸೊ ನಾನು ತೊಗೊಂಡೆ, ಅದು ಐಡೆಂಟಿಫೈಡ್ DNA ಮತ್ತು ಅದು ಜೀನ್ ತೊಗೊಂಡೆ. ಓಕೆ, ಅದು ತೊಗೊಂಡು ಏನು ಮಾಡಿದೆ, ಇಂಟ್ರೊಡಕ್ಷನ್ ಆಫ್ ಎನ್ ಐಡೆಂಟಿಫೈಡ್ DNA ಇಂಟು ದಿ ಹೋಸ್ಟ್. ಸೊ ಇದು DNA, ಇದು ಫಾರ್ ಎಕ್ಸಾಂಪಲ್ ಇದು ನಾನು ಬ್ಯಾಟಿಂದ ತೊಗೊಂಡಿನಿ. ಓಕೆ, ಇದು DNA ನಾನು ಬ್ಯಾಟಿಂದ ತೊಗೊಂಡಿದ್ದೀನಿ. ಸೊ ಇದು ಏನು ಮಾಡ್ತೀನಿ ನಾನು, ಇದು ಹೋಸ್ಟ್ ಅಂದರೆ ನಾವು ಅಂತೀವಿ. ಫಾರ್ ಎಕ್ಸಾಂಪಲ್ ಇದೆ. ಓಕೆ, ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಇದು ಹೋಸ್ಟ್ ಇದೆ. ಓಕೆ, ಸೊ ಇದು ಹೋಸ್ಟ್ ಅಂದರೆ ನಾವು ಪೀಪಲ್ಸ್, ಇದು ಹೋಸ್ಟ್ ಇದೆ. ಓಕೆ, ಸೊ ಬ್ಯಾಟಿಂದ ನಾನು DNA ತೊಗೊಂಡಿದ್ದೀನಿ. ಸೊ DNA ಅದ್ರದ್ದು ಯಾವುದು ಅಂದರೆ ಅದು ಕೋವಿಡ್ ಹ್ಯಾಂಗೆ ರೆಸಿಸ್ಟೆನ್ಸ್ ಆಗಿತ್ತು ಅಂತ ಅದು ಜೀನ್ ತೊಗೊಂಡಿದ್ದೀನಿ ನಾನು. ಕೋವಿಡ್ ರೆಸಿಸ್ಟೆನ್ಸ್ ಜೀನ್, ಬ್ಯಾಟಲ್ಲಿ ಯಾವತ್ತು ಕೋವಿಡ್ ರೆಸಿಸ್ಟೆನ್ಸ್ ಜೀನ್ ಇದೆಯಾ ಅದು ತೊಗೊಂಡು ಏನು ಮಾಡಿದ್ದೀನಿ ನಾನು, ನನಗೆ ನಾನು ಹ್ಯೂಮನ್ಸಲ್ಲಿ ಇನ್ಸರ್ಟ್ ಮಾಡೋದಿದೆ ನನಗೆ. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ, ಇಂಟ್ರೊಡಕ್ಷನ್ ಆಫ್ ಎನ್ ಐಡೆಂಟಿಫೈಡ್ DNA ಇಂಟು ದಿ ಹೋಸ್ಟ್. ಸೊ ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸ್ಡ್ DNA ಇಂಟು ದಿ ಹೋಸ್ಟ್. ಥರ್ಡ್ ಸ್ಟೆಪ್ ಏನು, ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸ್ಡ್ DNA ಇಂಟು ಹೋಸ್ಟ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ DNA ಇಂಟು ದಿ ಪ್ರೋಜನಿ. ಓಕೆ, ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ, ಇದು DNA ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾನು ಹೋಸ್ಟಲ್ಲಿ, ಇದಕ್ಕೇನು ಮೇಂಟೈನ್ ಮಾಡ್ಬೇಕು ನಾನು. ಓಕೆ, ಮೇಂಟೈನ್ ಜಸ್ಟ್ ಇಂಟ್ರೊಡ್ಯೂಸ್ ಮಾಡೋದು ಅಷ್ಟೇ ಅಲ್ಲ, ಅದ್ರದ್ದು ವರ್ಕ್ ಅಂತೂ ಮಾಡಬೇಕಲ್ಲ. ಅದು ನನಗೆ ಕೋವಿಡ್ ಫ್ರೀ ಆಗೋದಿದೆ ಅಂದರೆ ಕೋವಿಡ್ ರೆಸಿಸ್ಟೆನ್ಸ್ ಆಗಿದೆ, ಅದು ವರ್ಕ್ ಹೋಸ್ಟಲ್ಲಿ ಮಾಡಬೇಕು ಅದು DNA. ಅದಕ್ಕೆ ನಾನು ಅದ್ರದ್ದು ನೋಡ್ಕೋಬೇಕು ನಾನು. ಓಕೆ, ಮೇಂಟೆನೆನ್ಸ್ ಮಾಡಬೇಕು ಅದು DNAದು. ಆ್ಯಂಡ್ ಅದು ಏನು ಮಾಡಬೇಕು, ಹೋಸ್ಟ್ ಅಂದರೆ ಮುಂದೆ ಅದು ಪ್ರೋಜನಿ, ಮುಂದೆ ಅದ್ರ ಚಿಲ್ಡ್ರನ್ಸಿಗೂ ಟ್ರಾನ್ಸ್ಫರ್ ಮಾಡಬೇಕು. ಆ ಥರ ನಾನು ಒಂದು ಪ್ರೊಸೆಸ್ಸಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಏನು DNA ತೊಗೊಂಡೆ ಬ್ಯಾಟಿಂದ, ಅದು ನನಗೆ ಹೋಸ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡೋದಿದೆ. ಹೋಸ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದು ನೆಕ್ಸ್ಟ್ ಅದ್ರ ಫ್ಯೂಚರ್ ಜನ್ರೇಷನ್ಗೂ ಅದು ಮುಂದೆ ಪ್ರೊಸೀಡ್ ಆಗಬೇಕು, ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಓಕೆ, ಫ್ಯೂಚರ್ ಜನ್ರೇಷನ್ಗೂ ಪ್ರೊಸೆಸ್ ಆಗಬೇಕು ಅಂತ ಹೇಳ್ತಾರೆ ಅವರು. ನೋಡಿ, ಅದೇ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸ್ಡ್ DNA ಇಂಟು ಹೋಸ್ಟ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ DNA ಇಂಟು ದಿ ಪ್ರೋಜನಿ.
ಫ್ಯೂಚರ್ ಜನ್ರೇಷನ್ಗೂ ಟ್ರಾನ್ಸ್ಫರ್ ಮಾಡಬೇಕು, ಅದು ಅಲ್ಲೂ ಮೇಂಟೈನ್ ಆಗಬೇಕು, ಅಲ್ಲಿಂದನೂ ಅದು ನನಗೆ ರೆಸಿಸ್ಟೆನ್ಸ್ ಮಾಡಬೇಕು, ಮತ್ತು ನನ್ನ ಫ್ಯೂಚರ್ ಜನ್ರೇಷನ್ಗೂ ರೆಸಿಸ್ಟೆನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಪ್ರೊಸೆಸ್ಗೆ ಬೇಸಿಕ್ ಸ್ಟೆಪ್ಸ್ ಅಂತ ಬಯೋಟೆಕ್ನಾಲಜಿ ಅಂತಾರೆ. ಸೊ ಇದೇ ಪ್ರೊಸೆಸ್ಗೆ ಬಯೋಟೆಕ್ನಾಲಜಿ ಅಂತೀವಿ ನಾವು. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ಇದೆ. ಓಕೆ, ಸೊ ಇದೇ ರೀತಿ ಇದು ನಂದು ಎಕ್ಸಾಂಪಲ್ ಇದೆ. ಸೊ ಇದು ಎಲ್ಲೂ ಇದು ಇರಲ್ಲ. ಓಕೆ, ಸೊ ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಐಡೆಂಟಿಫಿಕೇಶನ್ ಆಫ್ DNA ಅದೇ ಫಸ್ಟ್ ಪ್ರೊಸೆಸ್ಸಲ್ಲಿ ಏನೇನಿದೆ ನೋಡಿ. ಇದು ಫಸ್ಟ್ ಅಂದರೆ ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಇದು ಫಸ್ಟ್ ಪ್ರೊಸೆಸ್. ಸೊ ಐಡೆಂಟಿಫಿಕೇಶನ್ ಆಫ್ DNA ಅಂಡ್ ಡಿಸೈರಬಲ್ ಜೀನ್. So traditional hybridization techniques leads to inclusion and multiplication of undesirable gene and desirable gene. So ಅಂದರೆ ಟ್ರೆಡಿಷನಲ್ ಅಂದರೆ ಹಿಂದಿಂದು ಲೈಕ್ ಒಂದು 100 years 200 years ಬ್ಯಾಕ್. ಸೊ 200 years ಬ್ಯಾಕಲ್ಲಿ ಏನು ಟೆಕ್ನಿಕ್ ಇತ್ತಲ್ಲ ಅದರಲ್ಲಿ ಅದಕ್ಕೆ ಟ್ರೆಡಿಷನಲ್ ಹೈಬ್ರಿಡೈಸೇಷನ್ ಅಂತಾರೆ. ಸೊ ಅದಕ್ಕೇನಂತ ಅದರಲ್ಲಿ ಅನ್ಡಿಸೈರಬಲ್ ಜೀನ್ ಅಂದರೆ ನನಗೆ ಬೇಕಾಗಿದ್ದಿಲ್ಲ ಜೀನು, ಮತ್ತೆ ಡಿಸೈರಬಲ್ ನನಗೆ ಬೇಕಾಗಿದ್ದು ಜೀನು ಮತ್ತು ಬ್ಯಾಡ್ ಆಗಿದ್ದು ಜೀನು ಎರಡೂ ತಗೊಂಡು ಹೈಬ್ರಿಡೈಸೇಷನ್ ಮಾಡ್ತಿದ್ರು ಫಸ್ಟು. ಅನ್ಡಿಸೈರಬಲ್ ಜೀನಲ್ಲಿ ಫಸ್ಟ್ ಏನಿರ್ಬೋದು, ಮೇ ಬಿ ಒಂದು ಯಾವುದಾರ ಇನ್ನೊಂದು ಡಿಸೀಸ್ ಫೈಟ್ ಮಾಡೋಕ್ಕಿರ್ಬೋದು. ಸೊ ನನಗೆ ಬೇಡ, ನನಗೆ ಜಸ್ಟ್ ಏನು ಬೇಕಾಗಿತ್ತು, ಕೋವಿಡ್ ಸಲುವಾಗಿ ಬೇಕಾಗಿತ್ತು, ನನಗೆ ಇದು ಮೇನ್ ಇಂಪಾರ್ಟೆಂಟ್ ಇತ್ತು. ಬಟ್ ಅದರಲ್ಲಿ ಏನಿತ್ತು, ಅದು ಟೆಕ್ನಿಕಲಿ ನಾವು ಎರಡು ಅನ್ಡಿಸೈರಬಲು ತೊಗೋಬೇಕಾಗಿತ್ತು ಆ್ಯಂಡ್ ಡಿಸೈರಬಲು ತೊಗೋಬೇಕಾಗಿತ್ತು. ಅದಕ್ಕೆ ಟ್ರೆಡಿಷನಲ್ ಹೈಬ್ರಿಡೈಸೇಷನ್ ಅಂತಾರೆ. ನನಗೆ ಆಪ್ಷನ್ ಇರಲಿಲ್ಲ ಅಲ್ಲಿ. ಸೊ ನಾನು ಒಂದೇ ತೊಗೊಳಕ್ಕೆ ಆಪ್ಷನ್ ಇರಲಿಲ್ಲ. ಸೊ ನಾನು ಎರಡು ಅನ್ಡಿಸೈರಬಲು ತೊಗೋಬೇಕಾಗಿತ್ತು ಆ್ಯಂಡ್ ಡಿಸೈರಬಲು ತೊಗೋಬೇಕಾಗಿತ್ತು. ಇದು ಜೆನೆಟಿಕ್ ಇಂಜಿನಿಯರಿಂಗಲ್ಲೇ ನೋಡಿ, ಓನ್ಲಿ ಡಿಸೈರಬಲ್ ಜೀನ್ ನನಗೆ ಯಾವ್ದು ಬೇಕು ಅದೇ ತೊಗೋಬೇಕು ನಾನು. ಓಕೆ, ಯಾವ್ದು ತೊಗೊಂಡು ಅದು ಇಂಟ್ರೊಡ್ಯೂಸ್ ಮಾಡಬೇಕು ಹೋಸ್ಟಲ್ಲಿ. ಸೊ ಹೋಸ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಜೆನೆಟಿಕ್ ಇಂಜಿನಿಯರಿಂಗ್ ಇದು ಮಾಡಿಫಿಕೇಶನ್ ಆಯಿತು. ಇದು ಓಲ್ಡು, ಇದು ನ್ಯೂ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಇಂಟ್ರೊಡಕ್ಷನ್ ಆಫ್ ಐಡೆಂಟಿಫೈಡ್ DNA ಇಂಟು ದಿ ಹೋಸ್ಟ್. ನೆಕ್ಸ್ಟ್ ಸ್ಟೆಪ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಇಂಟ್ರೊಡಕ್ಷನ್ ಆಫ್ ಐಡೆಂಟಿಫೈಡ್ DNA ಇಂಟು ದಿ ಹೋಸ್ಟ್. ಸೊ ಇದು ಇಂಟ್ರೊಡಕ್ಷನ್, ಇದು ನಾನೇನು ಹೇಳಿದೆಲ್ಲ, ಇದು ಫ್ಲೋ ಚಾರ್ಟು. ಸೊ ಇದು ಒಂದು ಬ್ಯಾಟಿಂದ ನಾನು DNA ತಗೊಂಡು ನಮ್ಮ ಹೋಸ್ಟೆಲ್ ಹಾಕಿದ್ದಿದೆ. ಸೊ ಈಗ ನೋಡಿ, ನೀವು ಒಂದು ಸಿಟಿಯಿಂದ ಬೇರೆ ಸಿಟಿಗೆ ಹೋಗಬೇಕಾಗಿತ್ತು. ಓಕೆ, ಇಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಒಂದು ಸಿಟಿಯಿಂದ ಫಾರ್ ಎಕ್ಸಾಂಪಲ್ ನೀವು ಡೆಲ್ಲಿಯಿಂದ ಬೆಂಗಳೂರು ಹೋಗ್ತಾ ಇದ್ದೀರಿ. ಓಕೆ, ಡೆಲ್ಲಿಯಿಂದ ಬೆಂಗಳೂರು ಹೋಗ್ತಾ ಇದ್ದೀರಿ. ಸೊ ಇಲ್ಲೊಂದು ನಿಮಗೆ ಒಂದು ಏರೋಪ್ಲೇನ್ ಬೇಕಲ್ವಾ, ಏರೋಪ್ಲೇನ್ ಬೇಕು ನಿಮಗೆ, ಏರೋಪ್ಲೇನ್, ಟ್ರೈನ್, ಏನಂದ್ರು ಎಕ್ಸೆಟ್ರಾ. ಸೊ ಯಾವುದಂದ್ರೂ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬೇಕಲ್ಲ ನಿಮಗೆ. ಟ್ರಾನ್ಸ್ಪೋರ್ಟೇಷನ್ ನೀವು ವಾಕ್ ಮಾಡ್ಕೋತಂದ್ರೂ ಬರೋಲ್ಲ. ಓಕೆ, ಸೊ ಏನಾದರೂ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬೇಕು. ಸೊ ಹಾಗೆ ಇಲ್ಲಿ ನೋಡಿ, ಸೇಮ್ ಕಂಡೀಷನಲ್ಲಿ, ಸೊ DNA ನಾವು ಬ್ಯಾಟಿಂದ ತಗೊಂಡಿವಲ್ಲ, ಅದು ಹೋಸ್ಟೆಲ್ ಹಾಕೋದಿದೆ ನನಗೆ. ಹೋಸ್ಟೆಲ್ ಹಾಕೋಕ್ಕೆ ಒಂದು ವ್ಯಾಕ್ಟರ್ ಬೇಕು ನನಗೆ. ಸೊ ಅಂದರೆ ಒಂದು ಟ್ರಾನ್ಸ್ಪೋರ್ಟೇಷನ್, ಒಂದು ವೆಹಿಕಲ್ ಬೇಕು ನನಗೆ ಇದು ಟ್ರಾನ್ಸ್ಫರ್ ಮಾಡೋಕ್ಕೆ. ಸೊ ಅದೇ ಹೇಳ್ತಾರೆ ಇಲ್ಲಿ ನೋಡಿ ನೆಕ್ಸ್ಟ್ ಪೇಜಲ್ಲಿ. ಸೊ ವೆಕ್ಟರ್ DNA such as plasmid is used to deliver an alien piece of DNA. ಏಲಿಯನ್ ಪೀಸ್ ಅಂದರೆ ಅಂದರೆ ನಮ್ಮದು DNA ಬಿಟ್ಟು ಬೇರೆಯವ್ರ DNAಗೆ ಏಲಿಯನ್ ಪೀಸ್ ಅಂತಾರೆ. ಓಕೆ, ನಮ್ಮ ಬಾಡಿಯಲ್ಲಿ ಇರೋದು DNA ಅಲ್ಲ, ಬೇರೆ ಹೊರಗಿಂದ DNA ಬಂದಿರೋದಕ್ಕೂ ಏಲಿಯನ್ ಪೀಸ್ ಅಂತಾರೆ. ಆಫ್ DNA ಇಂಟು ದಿ ಹೋಸ್ಟ್ ಆರ್ಗನಿಸಮ್. ವೆಕ್ಟರ್ DNA such as plasmid is used. ಸೊ ಇದಕ್ಕೇನು ಯೂಸ್ ಮಾಡ್ತಾರೆ ಆ್ಯಸ್ ಅ ವೆಕ್ಟರ್ ನೋಡಿ. ಒಂದು ಸೆಕೆಂಡ್. ಓಕೆ, ಆ್ಯಸ್ ಅ ವೆಕ್ಟರ್ ಆ್ಯಂಡ್ ವೆಹಿಕಲ್ ಅಂತ ಪ್ಲಾಸ್ಮಿಡ್ಗೆ ಯೂಸ್ ಮಾಡ್ತಾರೆ. ಓಕೆ, ಪ್ಲಾಸ್ಮಿಡ್ಗೆ ಒಂದು ವೆಹಿಕಲ್ ಅಂತ ಯೂಸ್ ಮಾಡ್ತೀವಿ ನಾವು. ಪ್ಲಾಸ್ಮಿಡ್, ಓಕೆ, ಪ್ಲಾಸ್ಮಿಡ್ಸ್ ವೆಹಿಕಲ್, ಆ್ಯಸ್ ಅ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಇಲ್ಲಿ ಹ್ಯಾಂಗೆ ಏರೋಪ್ಲೇನ್ ಇತ್ತಲ್ಲ ಹಾಗೆ ಇಲ್ಲಿ ಪ್ಲಾಸ್ಮಿಡ್ಸ್ ಅಂತ ಯೂಸ್ ಮಾಡ್ತಾ ಇದೀವಿ ನಾವು. ಸೊ ಅದೇ ಹೇಳಿದ್ದಾರೆ, ಇಂಟ್ರೊಡ್ಯೂಸ್ ಇಂಟು ದಿ ಹೋಸ್ಟ್ ಆರ್ಗನಿಸಮ್. ಓಕೆ, ಇದು ಡೈಗ್ರಾಮಲ್ಲಿ ನೋಡಿ. ಓಕೆ, ಇದು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳೋಣ. ಓಕೆ, ಸೊ ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸ್ಡ್ DNA ಇಂಟು ದಿ ಹೋಸ್ಟ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ DNA ಇಂಟು ಇಟ್ಸ್ ಪ್ರೋಜನಿ. ಸೊ ನೋಡಿ, ನೆಕ್ಸ್ಟ್ ಸ್ಟೆಪ್ ಏನಿದೆ ನಮ್ಮದು ಮೇಂಟೆನೆನ್ಸ್. ಅದು ಮೇಂಟೈನ್ಸ್ ಮಾಡಿ ಮತ್ತೆ ನನಗೆ ಫ್ಯೂಚರ್ ಜನ್ರೇಷನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದಿತ್ತು. ಅದಕ್ಕೆ ಅ ಪೀಸ್ ಆಫ್ ಏಲಿಯನ್ DNA ಅಂದರೆ ಹೊರಗಿಂದ ಬಂದಿರೋ DNA ಹ್ಯಾಸ್ ನೋ ಸೀಕ್ವೆನ್ಸ್. So has no sequence and called origin of replication, ORI site needed for starting replication. So it cannot multiply itself in the progeny cells of the organisms. Hence LNDNA is integrated into recipient genome. It has ORI. Recipient genome has it multiplies and integrates along with the host DNA. ಸೊ ಇದರಲ್ಲಿ ಏನು ಹೇಳಿದ್ದಾರೆ ನೋಡಿ. ಫಸ್ಟು ಇದು ಪೀಸ್ ಆಫ್ DNA. ಫಾರ್ ಎಕ್ಸಾಂಪಲ್ ನಾನು ಏನು ತೊಗೊಂಡಿದ್ದೆ, ಬ್ಯಾಟಿಂದ ಒಂದು DNA ತೆಗೆದಿದ್ದೀನಿ ನಾನು. ಓಕೆ, ಬ್ಯಾಟಿಂದ DNA ತೆಗೆದಿದ್ದೀನಿ. ಸೊ ಇದು DNA ಏನು ಮಾಡೋದಿತ್ತು, ನನಗೆ ಹೋಸ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿತ್ತು.
ಸೊ ಇದು ಹೋಸ್ಟಲ್ಲಿ ನಾನು ವೆಹಿಕಲ್ ಏನು ಯೂಸ್ ಮಾಡಿದೆ, ಪ್ಲಾಸ್ಮಿಡ್ಸ್ ಅಂತ ವೆಹಿಕಲ್ ಯೂಸ್ ಮಾಡಿದೆ. ಓಕೆ, ಇದು ಹೋಸ್ಟಲ್ಲಿ ನನಗೆ ಈಗ ಇದಕ್ಕೆ ಮೇಂಟೈನ್ ಮಾಡೋದಿದೆ. ಸೊ ಮೇಂಟೈನ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಸೆಂಡ್ ಮಾಡೋದಿದೆ. ಸೊ ಇದು DNA ಇಲ್ಲ, ಅದು ಆಗಿ ರೆಪ್ಲಿಕೇಟ್ ಮಾಡಲ್ಲ, ಅದಕ್ಕೆ ನಾವು ರೆಪ್ಲಿಕೇಟ್ ಮಾಡಬೇಕಾಗುತ್ತೆ. ಹಾಗೆ ಒಂದು ರಿಯಾಕ್ಷನಲ್ಲಿ ಕೆಟಲಿಸ್ಟ್ ಆ್ಯಕ್ಟ್ ಮಾಡುತ್ತೆ ಅಲ್ಲ, ಕೆಟಲಿಸ್ಟ್ ಇನ್ಕ್ರೀಸ್ ಮಾಡುತ್ತೆ ರಿಯಾಕ್ಷನ್ಗೆ. ಹಾಗೆ ಇದು ಒಂದು DNA ವಿತೌಟ್ ಕೆಟಲಿಸ್ಟ್ ಅಂತ ಸ್ವಲ್ಪ ರಿಯಾಕ್ಷನ್ಸ್ ಆಗೋದೇ ಇಲ್ಲ. ಓಕೆ, ವಿತೌಟ್ ಕೆಟಲಿಸ್ಟ್ ಸ್ವಲ್ಪ ರಿಯಾಕ್ಷನ್ಸ್ ಆಗೋದೇ ಇಲ್ಲ. ಹಾಗೆ DNA ಅದು ಆಗಿ ಮಲ್ಟಿಪ್ಲೈ ಮಾಡಲ್ಲ ಹೋಸ್ಟಲ್ಲಿ, ನಾವು ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ನಮ್ಮದು DNA ಅಲ್ಲಿ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್, ಅದು ಜೆನೆಟಿಕ್ಸ್ ಯಾವ್ದು ಲೆಕ್ಚರ್ ತೊಗೊಂಡಿದ್ದೆ, ಅದರಲ್ಲಿ ಯಾರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದು ನೋಡಿ. ಅದರಲ್ಲಿ ಹೇಳಿದೆ ನಾನು DNA ರೆಪ್ಲಿಕೇಶನ್ ಮಾಡುವಾಗ ಒಂದು ORI ಸೈಟ್ ಅಂತ ಬರುತ್ತೆ ಅಂತ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಮಾಲಿಕ್ಯುಲರ್ ಬೇಸಸ್ PU ಬೋರ್ಡ್ ಸಲುವಾಗಿ ಹೇಳಿದ್ದೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ. ಅದು ಪ್ಲೇಲಿಸ್ಟ್ ಇದೆ ನೋಡಿ, ಒರಿಜಿನ್ ಆಫ್ ರೆಪ್ಲಿಕೇಶನ್. ಓಕೆ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಇದು ಒಂದು ಸೈಟ್ ಇದೆ. ಓಕೆ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಒಂದು ಸೈಟ್ ಇದೆ. ಸೊ DNA ಮೇಲೆ ಒಂದು ಅಲ್ಲಿಂದ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ DNA ಫುಲ್ ಒಂದು ಬಿಗ್ ಇದೆ, ಅದಕ್ಕೊಂದು ಆರ್ಡರ್ ಕೊಡಬೇಕಲ್ಲ, ಅದು ಆರ್ಡರ್ ಎಲ್ಲಿಂದ ಬರುತ್ತೆ ಅಂದರೆ ಒರಿಜಿನ್ ಆಫ್ ರೆಪ್ಲಿಕೇಶನ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದ್ರದ್ದು ಮೇನ್ ಲೈಕ್ ಫಾರ್ ಎಕ್ಸಾಂಪಲ್ ಅದು ಬ್ರೈನ್ ಇದ್ದಂಗೆ. ಓಕೆ, ಬ್ರೈನ್ ಇದ್ದಂಗೆ ಫಾರ್ ಎಕ್ಸಾಂಪಲ್. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಈ ಥರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಸೊ ಫಾರ್ ಎಕ್ಸಾಂಪಲ್ ಅದು ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂದರೆ ಅದು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕದು DNA ರೆಪ್ಲಿಕೇಶನ್. ಅದೇ ರೀತಿ ಇಲ್ಲಿ ನೋಡಿ ಅದೇನು ಹೇಳ್ತಾರೆ, LNDNA has no sequence called as origin of replication. So LNDNA ಅಲ್ಲಿ origin of replication ಇರಲ್ಲ, needed to start for replications. ಸೊ ಅದು DNA ಅಲ್ಲಿ origin of replication ಇರಲ್ಲ. ಸೊ ಅದು ಅಬ್ಸೆನ್ಸ್ ಇರೋ ಕಾರಣ ಅದು ನಮ್ಮ ಬಾಡಿಯಲ್ಲಿ ಡಿವೈಡ್ ಆಗಲ್ಲ, ರೆಪ್ಲಿಕೇಟ್ ಆಗಲ್ಲ. ಓಕೆ, ಸೊ ಇಟ್ ಕೆನಾಟ್ ಮಲ್ಟಿಪ್ಲೈ ಇಟ್ ಸೆಲ್ಫ್ ಇನ್ ದಿ ಪ್ರೋಜನಿ ಸೆಲ್ಸ್ ಆಫ್ ದಿ ಆರ್ಗಾನಿಸಮ್ಸ್. ಸೊ ಪ್ರೋಜನಿಯಲ್ಲಿ ಕೆನಾಟ್ ಮಲ್ಟಿಪ್ಲೈ ಆಗುತ್ತೆ. ಸೊ ಹೆನ್ಸ್ LNDNA is integrated into recipient genome. ಇಂಟಿಗ್ರೇಟೆಡ್ ಅಂದರೆ ಮತ್ತೆ ನೋಡಿ ಇಂಟಿಗ್ರೇಟೆಡ್ ಬಂತು, ಮಾಡಿಫೈ ಮಾಡ್ತಾರೆ ಮತ್ತೆ. ಸೊ ಹೆನ್ಸ್ LNDNA is integrated into recipient genome. It has ORI. ಸೊ ರೆಸಿಪಿಯೆಂಟ್ ಜೀನೋಮಲ್ಲಿ ಏನಿರುತ್ತೆ, ನಮ್ಮ ಜೀನೋಮಲ್ಲಿ ಹೋಸ್ಟ್ ರೆಸಿಪಿಯೆಂಟಲ್ಲಿ ORI ಇರುತ್ತೆ. ಬಟ್ ಯಾವುದು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ORI ಸೆಟ್ ಇರಲ್ಲ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರಲ್ಲ. ಹೋಸ್ಟಲ್ಲಿ ಇರುತ್ತೆ, ಇದರಲ್ಲಿ ಇರಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ORI. ಸೊ ಇದು DNA ತಂದು ಏನು ಮಾಡ್ತಾರೆ, ಸೊ ಇಲ್ಲಿ DNA ಹೋಸ್ಟಲ್ ರೆಸಿಪಿಯೆಂಟ್ ಮಾಡುವಾಗ ಇಲ್ಲಿ ಇಲ್ಲಿ DNA ORI ಸೈಟಲ್ಲಿ ಬಿಡ್ತಾರೆ. ಓಕೆ, ORI ಸೈಟಲ್ಲಿ ಎಲ್ಲೆಲ್ಲಿ ORI ಸೈಟ್ ಇರುತ್ತೆ ಅಲ್ಲ, ಅಲ್ಲಿ ORI ಸೈಟಲ್ಲಿ ತಂದು DNA ಇಡ್ತಾರೆ. ಸೊ ಇದಾದಮೇಲೆ ORI ಸೈಟ್ ನಮ್ಮದು ಕಂಟ್ರೋಲ್ ಮಾಡಿಕೊಂಡು ರೆಪ್ಲಿಕೇಶನ್ ಮಾಡುತ್ತೆ. ಓಕೆ, ರೆಪ್ಲಿಕೇಶನ್ ನಮ್ಮ ಹೋಸ್ಟಲ್ಲಿ ರೆಪ್ಲಿಕೇಶನ್ ಮಾಡುತ್ತೆ, ಅಂದರೆ ನಮ್ಮ ಬಾಡಿಯಲ್ಲಿ ರೆಪ್ಲಿಕೇಶನ್ ಸ್ಟಾರ್ಟ್ ಆಯಿತು DNA ಅದು. ಸೊ ಇದು ನಮ್ಮದು ಈಗ ನಾರ್ಮಲ್ DNA ಅಲ್ಲಿ ಏನಿದೆ, ಒಂದು ಮಾಡಿಫೈಡ್ DNA ಇದೆ, ಅಲ್ಲೇ ಒಂದು ಬ್ಯಾಟ್ DNA ಇದೆ. ಓಕೆ, ಬ್ಯಾಟ್ DNA ಪ್ಲಸ್ ನಮ್ಮ ನಾರ್ಮಲ್ DNA ಎರಡೂ ಇದೆ. ಓಕೆ, ನಾರ್ಮಲ್ DNA ಇದೆ, ಬ್ಯಾಟ್ DNA ಇದೆ. ಓಕೆ, ನಾರ್ಮಲ್ DNA, ಬ್ಯಾಟ್ DNA ಏನು ಮಾಡ್ತಾ, ನಮ್ಮ ನಾರ್ಮಲ್ DNA ನಾರ್ಮಲ್ ಇತ್ತು. ಓಕೆ, ಬ್ಯಾಟ್ DNA ಅಲ್ಲಿ ಏನಿತ್ತು, ಸ್ವಲ್ಪ ಜೀನ್ಸ್ ಇದ್ದು ಅದು ಕೋವಿಡ್ಗೆ ರೆಸಿಸ್ಟೆನ್ಸ್ ಆಯಿತು. ಓಕೆ, ಕೋವಿಡ್ ಅದಕ್ಕೆ ಇನ್ಫೆಕ್ಷನ್ ಆಗಲಿಲ್ಲ, ಕೋವಿಡ್ಗೆ ಇನ್ಫೆಕ್ಷನ್ ಆಗಲಾಗ್ಯದ. ಸೊ ಕೋವಿಡ್ ರೆಸಿಸ್ಟೆನ್ಸ್ ಬ್ಯಾಟ್ DNA ಅಲ್ಲಿ ಇತ್ತು. ಸೊ ನಾನು ಅದು ತಗೊಂಡು ನಮ್ಮ ನಾರ್ಮಲ್ DNA ಜೊತೆ ಮಿಕ್ಸ್ ಮಾಡಿದೆ, ಇವೆರಡು ಮಿಕ್ಸ್ ಆಯಿತು. ಓಕೆ, ಮಿಕ್ಸ್ ಆಗೋದು ಇದು ನೆಕ್ಸ್ಟ್ ಪ್ರೊಸೆಸಲ್ಲಿ ಇದೆ, ಹ್ಯಾಂಗ್ ಮಿಕ್ಸ್ ಆಯಿತು ಆ್ಯಂಡ್ ಆಲ್. ಓಕೆ, ಸೊ ಇದು ಮೇನ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಇದು ಪ್ರೊಸೆಸ್ಸು ಒರಿಜಿನ್ ಆಫ್ ರೆಪ್ಲಿಕೇಶನಿಂದ ಸ್ಟಾರ್ಟ್ ಆಯಿತು. ಓಕೆ, ಸೊ ನೆಕ್ಸ್ಟಲ್ಲಿ ನೋಡಿ ಇದೆ ಹೇಳ್ತಾರೆ. ಓಕೆ, it multiplies and inherits along with the host DNA. along with ನಮ್ಮದು DNA ಅದೂ ಮಿಕ್ಸ್ ಆಗಿ ಒಂದು ನ್ಯೂ DNA ರೆಡಿ ಆಯಿತು. ಓಕೆ, ಸೊ ನ್ಯೂ DNA ಅಲ್ಲಿ ಇದರಲ್ಲಿ ಏನು ಮಾಡಿಫಿಕೇಶನ್ ಆಯಿತು ಮೇನ್ಲಿ, ಸೊ ಇದು ನಮ್ಮ DNA ಅಲ್ಲಿ ಮಾಡಿಫಿಕೇಶನ್ ಆಯಿತು. ಸೊ ಏನು ಮಾಡಿಫಿಕೇಶನ್ ಆಯಿತು, ನಾವು ಕೋವಿಡ್ಗೆ ಫೈಟ್ ಮಾಡೋದು ಮಾಡಿಫಿಕೇಶನ್ ಆಯಿತು ನನ್ನ ಪ್ರಕಾರ. ಓಕೆ, ಕೋವಿಡ್ಗೆ ನಂದು ಎಕ್ಸಾಂಪಲ್ ಪ್ರಕಾರ ಕೋವಿಡ್ಗೆ ಫೈಟ್ ಮಾಡೋದು ರೆಸಿಸ್ಟೆನ್ಸ್ ಆಯಿತು. ಸೊ ನೆಕ್ಸ್ಟ್ ನೋಡಿ, the process of joining and insertion of foreign piece of DNA process. ಸೊ ಇದೇನು process of joining. ಸೊ ನಾನೇನು ಹೇಳಿದೆ, ಒಂದು ಫಾರಿನ್ DNA ಇದೆ ಅಂದರೆ LNDNA ಅಂದರೆ ಬ್ಯಾಟ್ DNA ಪ್ಲಸ್ ಹ್ಯೂಮನ್ DNA, ಒಂದು ಹ್ಯೂಮನ್ DNA, ಬ್ಯಾಟ್ DNA ಪ್ಲಸ್ ಹ್ಯೂಮನ್ DNA ಇವೆರಡಕ್ಕೆ ಮಿಕ್ಸ್ ಮಾಡಿ ನಾನೇನು ಮಾಡಿದೆ, ಪ್ರೊಸೆಸ್ ಆಫ್ ಜಾಯ್ನಿಂಗ್ ಆ್ಯಂಡ್ ಇನ್ಸರ್ಷನ್ ಆಫ್ ಫಾರಿನ್ DNA ಇಂಟು ದಿ ಹೋಸ್ಟ್ ಆರ್ಗ್ಯಾನಿಸಮ್ಸ್. ಸೊ ಎರಡು ಜಾಯಿನ್ ಮಾಡೋದಿತ್ತು ನನಗೆ, ಜಾಯಿನ್ ಮಾಡಿ ಮಿಕ್ಸಿಂಗ್ ಇನ್ಸರ್ಷನ್ ಇಂಟು ಇದು ಮಿಕ್ಸ್ ಆಯಿತು. ಓಕೆ, ಮಿಕ್ಸ್ ಇಂಟು ಆ್ಯಂಡ್ ಪ್ರೊಡ್ಯೂಸ್ ನ್ಯೂ ಜೆನೆಟಿಕ್ ಕಾಂಬಿನೇಷನ್. ಸೊ ನಾನು ಏನು ಮಾಡಿದೆ, ನ್ಯೂ ಜೆನೆಟಿಕ್, ಇದು ಒಂದು ನ್ಯೂ DNA ಆಯಿತು, ಹೌದಲ್ಲ. ಸೊ ನ್ಯೂ ಜೆನೆಟಿಕ್ ಕಾಂಬಿನೇಷನ್ ಈಸ್ ಕಾಲ್ಡ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಇದು ಟೆಕ್ನಾಲಜಿ ನಾನೇನು ಇದು ಟೆಕ್ನಾಲಜಿ ಹೇಳ್ಕೊಟ್ಟಿದ್ದೀನಲ್ಲ ನಿಮಗೆ, ಸೊ ಇದಕ್ಕೆ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತಾರೆ. ಓಕೆ, ಇದಕ್ಕೇನಂತಾರೆ, ರೀಕಾಂಬಿನೆಂಟ್ DNA
ಟೆಕ್ನಾಲಜಿ ಓಕೆ. ಸೊ ಇದಕ್ಕೆ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತಾರೆ. ಸೊ ಅದೇ ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟ್. ಸೊ ಇದು ಸ್ಟೇಟ್ಮೆಂಟ್ ಅಲ್ಲಿದೆ. ಸೊ ಫಸ್ಟ್ ರೀಕಾಂಬಿನೆಂಟ್ DNA rDNA ಟೆಕ್ನಾಲಜಿ ವಾಸ್ ಪ್ರೊಡ್ಯೂಸ್ಡ್ ಬೈ ಸ್ಟ್ಯಾನ್ಲಿ ಕೋಹೆನ್ ಆ್ಯಂಡ್ ಹರ್ಬರ್ಟ್ ಬೋಯರ್ ಇನ್ 1972. ಸೊ ಇದು ಫಸ್ಟ್ ಪ್ರೊಸೆಸ್ ಯಾರು ಮಾಡಿದ್ರು ಅಂದರೆ ಕೋಹೆನ್ ಮತ್ತು ಬೋಯರ್ ಮಾಡಿದ್ರು ಇನ್ ಇಯರ್ 1972. ಸೊ ಇದು ನೀಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಇದು ನೀಟಲ್ಲೂ ಇಂಪಾರ್ಟೆಂಟ್ ಕ್ವಶನ್, ನೀಟಲ್ಲಿ ಇಂಪಾರ್ಟೆಂಟ್ ಕ್ವಶನ್. ಸೊ ದೇ ಐಸೋಲೇಟೆಡ್ ಫಸ್ಟ್ ಅವ್ರು ಏನು ಮಾಡಿದ್ರು, ದೇ ಐಸೋಲೇಟೆಡ್ ಆ್ಯಂಟಿಬಾಡಿ ರೆಸಿಸ್ಟೆನ್ಸ್ ಜೀನ್. ಸೊ ಆ್ಯಂಟಿಬಾಡಿ ರೆಸಿಸ್ಟೆನ್ಸ್ ಜೀನ್ ಪೀಸ್ ಆಫ್ DNA. ನೋಡಿ ನಾನು ನಿಮಗೆ ಬ್ಯಾಟ್ ಎಕ್ಸಾಂಪಲ್ ಕೊಟ್ಟಿದ್ದೆ, ಇವ್ರು ಏನು ಮಾಡಿದ್ದಾರೆ ನೋಡಿ, ಬ್ಯಾಟ್ ಎಕ್ಸಾಂಪಲ್ ಅದು ನಂದು ಓನ್ ಆಗಿತ್ತು ಓಕೆ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಸೆಲೊಮೆನೆಲ್ಲ ಟೈಫೈಮೂರಿಯಂ ಕೊಟ್ಟಿದ್ದಾರೆ, ಟೈಫೈಮೂರಿಯಂ. ಸೊ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ ಅದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಓಕೆ. 1 ಸೆಕೆಂಡ್. ಸೊ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ ಸೊ ಒಂದು ಇದು ಪೀಸ್ ಆಫ್ DNA ಅಲ್ಲಿ ಸ್ವಲ್ಪ ಮ್ಯೂಟೇಷನ್ ಆಗಿರುತ್ತೆ ಓಕೆ. ಮ್ಯೂಟೇಷನ್ ಆಗಿ ಅದು ಅದು ಒಂದು ಈಗ ಆ್ಯಂಟಿಬಾಡೀಸ್ ನಾವೇನು ಕೊಡ್ತೀವಲ್ಲ, ಆ್ಯಂಟಿಬಾಡೀಸ್ಗೆ ರೆಸಿಸ್ಟೆನ್ಸ್ ಆಗಿಬಿಡುತ್ತೆ ಓಕೆ, ಆ್ಯಂಟಿಬಾಡೀಸ್ಗೆ ರೆಸಿಸ್ಟೆನ್ಸ್ ಆಗಿಬಿಡುತ್ತೆ. ಸೊ ಅಂಥದಕ್ಕೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅಂತಾರೆ. ಸೊ ಅವ್ರು ಏನು ಮಾಡಿದ್ರು, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಏನು ಮಾಡಿದ್ರು ಓಕೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ತೊಗೊಂಡರು. ಇದರಿಂದ ತೊಗೊಂಡ್ರು ಸೊಲೊಮೆನೆಲ್ಲ ಟೈಫೈರಿಯಂ ಓಕೆ, ಸೊಲೊಮೆಲ್ಲ ಟೈಫೈರಿಯಂ. ಸೊ ಸೊಲೊಮೆಲ್ಲ ಟೈಫೈರಿಯಮಿಂದ ತೊಗೊಂಡ್ರು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಸೊ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅಂದ್ರೇನು, ಸೊ ಇದು ಅದು ಪೀಸ್ ಆಫ್ DNA ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಇದು ಪೀಸ್ ಆಫ್ DNA ಇರುತ್ತೆ, ಪೀಸ್ ಆಫ್ DNA. ಸೊ ಅದು ಮ್ಯೂಟೇಷನ್ ಆಗಿರುತ್ತೆ, ಅದಕ್ಕೆ ಮ್ಯೂಟೇಷನ್ ಆಗಿರುತ್ತೆ. ಅದ್ರದ್ದು ಮ್ಯೂಟೇಷನ್ ಆದಮೇಲೆ ಸ್ವಲ್ಪ ಮಾಡಿಫಿಕೇಷನ್ ಆಗಿರುತ್ತೆ. ಮ್ಯೂಟೇಷನ್ ಆದ ಕಾರಣ ಅದು ಮಾಡಿಫೈ ಆಗುತ್ತೆ. ಮಾಡಿಫೈ ಆಗಿ ನಾವು ಆ್ಯಂಟಿಬಾಡೀಸ್ ಯಾವ್ಯಾವ ತಗೋತೀವಲ್ಲ ಅದ್ರದ್ದು ರೆಸಿಸ್ಟೆನ್ಸ್ ಆಗುತ್ತೆ. ರೆಸಿಸ್ಟೆನ್ಸ್ ಅಂದರೆ ಅದ್ರದ್ದು ಎಫೆಕ್ಟ್ಸ್ ಎಲ್ಲ ಅಂದರೆ ಫೇಸ್ ಮಾಡೋ ಕೆಪಾಸಿಟಿ ಬರುತ್ತೆ ಓಕೆ. ಎಫೆಕ್ಟ್ಸ್ ಆ್ಯಂಟಿಬಾಡೀಸ್ದು ಇಲ್ಲ ಯಾವುದೋ ಒಂದು ಬ್ಯಾಕ್ಟೀರಿಯಾ ನನಗೆ ಇನ್ಫೆಕ್ಷನ್ ಮಾಡ್ತಾ ಇದೆ ಓಕೆ, ಇನ್ಫೆಕ್ಷನ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾನು ಫೇಸ್ ಮಾಡ್ತಾ ಇದ್ದೀನಿ. ಸೊ ಅದು ಹಾಗಂದರೆ ಅದು ಡ್ಯೂ ಟು ಅಂದರೆ ನನ್ನ ಬಾಡಿಯಲ್ಲಿ ಅದ್ರದ್ದು ರೆಸಿಸ್ಟೆನ್ಸ್ ಆಗಿದೆ ಅಂದರೆ ನಾನು ಅದು ಫೇಸ್ ಮಾಡೋದು ನನಗೆ ಕೆಪಾಸಿಟಿ ಬಂದಿದೆ, ಅದಕ್ಕೆ ರೆಸಿಸ್ಟೆನ್ಸ್ ಅಂತಾರೆ ಓಕೆ. ಸೊ ಅದೇ ಹೇಳ್ತಾರೆ ಇಲ್ಲಿ. ಸೊ ಇಟ್ ವಾಸ್ ಲಿಂಕ್ಡ್ ವಿತ್ ಆ್ಯಂಡ್ ಪ್ಲಾಸ್ಮಿಡ್ ವೆಕ್ಟರ್. ಸೊ ಪ್ಲಾಸ್ಮಿಡ್ ವೆಕ್ಟರ್ ಇಲ್ಲಿ ಏನಾಯಿತು, ವೆಹಿಕಲ್ ಅಂತ ಯೂಸ್ ಮಾಡಿದ್ರು ಅವ್ರು, ಆ್ಯಂಡ್ ಟ್ರಾನ್ಸ್ಫರ್ಡ್ ಇಂಟು ಈಕೋಲೈ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಅದರಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಆ್ಯಸ್ ಅ ರಿಸಲ್ಟ್ ದ ಜೀನ್ ವಾಸ್ ಎಕ್ಸ್ಪ್ರೆಸ್ಡ್ ಆ್ಯಂಡ್ ಮಲ್ಟಿಪ್ಲೈಡ್ ಇನ್ ಈಕೋಲಿ. ದ ಜೀನ್ ವಾಸ್ ಎಕ್ಸ್ಪ್ರೆಸ್ಡ್ ಆ್ಯಂಡ್ ಮಲ್ಟಿಪ್ಲೈಡ್ ಇನ್ ಈಕೋಲಿ ಅಂತ ಹೇಳಿದ್ರು ಅವರು. ಸೊ ಇದೇನು ಮಾಡಿದ್ರು, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಗೆ ಇದು ಸೊಲೊಮೆಲ್ಲ ಟೈಫೈರಿಯಮಿಂದ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ತೊಗೊಂಡ್ರು. ಅದು ಜೀನ್ ಏನು ಮಾಡಿದ್ರು, ಈಕೋಲೈ ಅಂತ ಬ್ಯಾಕ್ಟೀರಿಯಾ ಇದೆ ಓಕೆ, ಈಕೋಲೈ ಅಂತ ಬ್ಯಾಕ್ಟೀರಿಯಾ ಇದೆ, ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಓಕೆ, ಸೊ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ವಿತ್ ದ ಹೆಲ್ಪ್ ಆಫ್ ವೆಹಿಕಲ್ ಅಂದರೆ ಪ್ಲಾಸ್ಮಿಡ್ ಅಂತ ವೆಹಿಕಲ್ ತೊಗೊಂಡ್ರು ಓಕೆ, ಪ್ಲಾಸ್ಮಿಡ್ಸ್ ಅಂತ ವೆಹಿಕಲ್ಸ್. ಸೊ ವೆಹಿಕಲ್ಸ್ ತೊಗೊಂಡು ಅದರಲ್ಲಿ ಇನ್ಸರ್ಟ್ ಮಾಡಿದ್ರು and transferred into E. coli. As a result, the gene was expressed. So the gene was expressed in E. coli. E. coli ಏನಾಯಿತು, ಅಲ್ಲಿಗೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್, E. coliನೂ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಯಿತು. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗಿ ಇನ್ಫೆಕ್ಷನ್ಸ್ಗೆ ಫೈಟ್ ಮಾಡ್ತಾ ಇತ್ತು ಓಕೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗಿ E. coliನೂ ಮುಂದೆ ಕಂಟಿನ್ಯೂ ಮತ್ತು DNA ರೆಪ್ಲಿಕೇಶನ್ ಮಾಡುವಾಗ ಅದು ಯಾವುದು ಫಾರಿನ್ DNA ಇತ್ತಲ್ಲ ಅದನ್ನು ಮಲ್ಟಿಪ್ಲೈ ಆಗ್ತಾ ಇತ್ತು. ಆ್ಯಂಡ್ ಮಲ್ಟಿಪ್ಲೈಡ್ ಇನ್ E. coli ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಟೂಲ್ಸ್ ಆಫ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಇದು ಅಂದರೆ ಇದು ಪ್ರೊಸೆಸ್ ಅಂತೂ ನಮಗೆ ಗೊತ್ತಾಯಿತು. ಸೊ ನಾರ್ಮಲ್ ಪ್ರೊಸೆಸ್ ಏನಿತ್ತು ನಮಗೆ, ಫಸ್ಟ್ DNA ರೀಕಾಂಬಿನೆಂಟ್ ಅಂದರೆ ಒಂದು ಫಾರಿನ್ LN-DNA ತೊಗೊಂಡು ಒಂದು ಹೋಸ್ಟಿಗೆ ಟ್ರಾನ್ಸ್ಫರ್ ಮಾಡೋದಿದೆ ಓಕೆ. ಹೋಸ್ಟಿಗೆ ಟ್ರಾನ್ಸ್ಫರ್ ಮಾಡೋದೇ ಇದು ಹೋಸ್ಟಲ್ಲಿ ನಾವು ಮತ್ತೆ ಇದರಿಂದ ಫ್ಯೂಚರ್ ಜನ್ರೇಷನ್ಗೆ ಹೋಗುತ್ತಿದೆ ಓಕೆ. ಫ್ಯೂಚರ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡೋದಿದೆ. ಫಸ್ಟ್ ಒಂದು ಪೀಸ್ ಆಫ್ DNA ತೊಗೊಂಡು ಅದು ನಮಗೆ ಹೋಸ್ಟಿಗೆ ಹಾಕೋದಿದೆ, ಹೋಸ್ಟಿನಿಂದ ಫ್ಯೂಚರ್ ಜನ್ರೇಷನ್ಗೆ ಪಾಸ್ ಮಾಡೋದೈತಿ. ಸೊ ಇದು ವಿತ್ ದ ಹೆಲ್ಪ್ ಆಫ್ ಇಲ್ಲಿ ವೆಕ್ಟರ್ ಆ್ಯಸ್ ಅ ವೆಹಿಕಲ್ ಅಂತ ಯೂಸ್ ಮಾಡ್ತಾರೆ. ಸೊ ಇದು ನಮ್ಗೆ ಗೊತ್ತಾಯಿತು. ಇದಕ್ಕೆ ರೀಕಾಂಬಿನೆಂಟ್ ಟೆಕ್ನಾಲಜಿ ಅಂತೀವಿ ಅಂತ. ರೀಕಾಂಬಿನೆಂಟ್ ಇದು ಟೂಲ್ಸ್ ಅಂದರೆ ಏನು, ನೆಸೆಸಿಟಿ ಥಿಂಗ್ಸ್. ಸೊ ಇದಕ್ಕೆ ಏನೇನು ಥಿಂಗ್ಸ್ ಬೇಕು, ಏನೇನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನೇನು ಯಾವ್ಯಾವ ಎನ್ಸೈಮ್ಸ್ ಬೇಕು ಅದಕ್ಕೆಲ್ಲ ಇದಕ್ಕೆ ಟೂಲ್ಸ್ ಅಂತಾರೆ ಓಕೆ. ಅದು ಪ್ರೊಸೆಸ್ಗೆ ಆಗಬೇಕಾದ್ರೆ ಏನೇನು ಬೇಕಂತ ಅದಕ್ಕೆ ಟೂಲ್ಸ್ ಅಂತಾರೆ. ಟೂಲ್ಸ್ ಆಫ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತಾರೆ ಓಕೆ.
ಸೊ ಇದು ಟೂಲ್ಸಲ್ಲಿ ನೋಡಿ ಫಸ್ಟ್ ಏನು ಬರ್ತದೆ ಟೂಲ್ಸಲ್ಲಿ DNA ರೀಕಾಂಬಿನೆಂಟ್ ಟೆಕ್ನಾಲಜಿಯಲ್ಲಿ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಸೊ ಓಕೆ, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದರೆ ಮಾಲಿಕ್ಯುಲರ್ ಸೀಸರ್ಸ್. ಸೊ ಮಾಲಿಕ್ಯುಲರ್ ಸೀಸರ್ಸ್ ಅಂದರೆ ಈಗ ಹೆಂಗೆ ನೀವು ಒಂದು ಡ್ರೆಸ್ಸಿಗೆ ಕಟ್ ಮಾಡೋಕೆ ಒಂದು ಸೀಸರ್ ತೊಗೋತಿರಲ್ಲ, ಹಾಗೆ DNA ಕಟ್ ಮಾಡೋಕ್ಕೆ ಒಂದು ಸೀಸರ್ ಅಂತ ಇರುತ್ತೆ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಎನ್ಸೈಮ್ಸ್ ಅಂತ ಅಂತಾರೆ. ಓಕೆ, ರಿಸ್ಟ್ರಿಕ್ಷನ್ ಎನ್ಸೈಮ್. ಸೊ ಅದಕ್ಕೆ ಮಾಲಿಕ್ಯುಲರ್ ಸೀಸರ್ ಅಂತ ಅನ್ಬೋದು. ಇಲ್ಲಿ ನೋಡಿ, ಇಲ್ಲಿ ಫಿಗರಲ್ಲಿ ತೋರಿಸಿದ್ದಾರೆ, ಇದು ಪೀಸ್ ಆಫ್ DNA ಇದೆ, ಅದಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನಂತೀವಿ, ನಾನು ಮಾಲಿಕ್ಯುಲರ್ ಸೀಸರ್ಸ್ ಅಂತೀನಿ. ಓಕೆ, ಮಾಲಿಕ್ಯುಲರ್ ಸೀಸರ್ಸ್. ಆಮೇಲೆ ಫಸ್ಟ್ ಥಿಂಗ್ ನನಗೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಬೇಕು. ಸೆಕೆಂಡ್ ಥಿಂಗಲ್ಲಿ ಏನು ಬೇಕು, ಕ್ಲೋನಿಂಗ್ ವೆಕ್ಟರ್ಸ್ ಬೇಕು. ಕ್ಲೋನಿಂಗ್ ವೆಕ್ಟರ್ಸ್ ಅಂದರೆ ವೆಹಿಕಲ್ಸ್ ಬೇಕು, ಹೌದಲ್ಲ, ವಿತೌಟ್ ವೆಹಿಕಲ್ಸ್ ಐ ಕಾಂಟ್ ಗೋ. ಸೊ ವಿತೌಟ್ ವೆಹಿಕಲ್ಸ್ ಇಲ್ಲಿಂದ ನಾನು ಇಲ್ಲಿ DNA ಹೆಂಗೆ ತರಲಿ? ಓಕೆ, ಅದಕ್ಕೆ ನನಗೆ ವೆಹಿಕಲ್ ಬೇಕು, ವೆಹಿಕಲ್ ತೊಗೊಂಡೆ. ಸೊ ಕ್ಲೋನಿಂಗ್ ವೆಕ್ಟರ್ಸ್ ಅಂದರೆ ವೆಹಿಕಲ್ ಅಂತಾರೆ. ಆಮೇಲೆ ಹೋಸ್ಟ್. ಸೊ ನನಗೆ ಎಲ್ಲಿ ಟ್ರಾನ್ಸ್ಫರ್ ಮಾಡೋದಿದೆ ಅದಕ್ಕೆ ಹೋಸ್ಟ್ ಅಂತಾರೆ. ಸೊ ಎಲ್ಲಿ ತೊಗೊಳೋದು ಅದಕ್ಕೆ ಕಟ್ ಮಾಡಿ ವೆಹಿಕಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಎಲ್ಲಿ ಕಾಂಪೋನೆಂಟ್ ಹೋಸ್ಟಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದು ಕ್ಲೋನಿಂಗ್ ವೆಕ್ಟರ್ಸ್ದು ಒಂದು ಪ್ರಾಪರ್ಟೀಸ್ ಇದೆ, ಅಂದರೆ ಅದು ಒರಿಜಿನ್ ಆಫ್ ರೆಪ್ಲಿಕೇಶನ್. ಸೊ ಇದರಲ್ಲಿ ನೀವು PBR 322 ಅಂತ ಒಂದು ಪ್ಲಾಸ್ಮಿಡ್ ಇರ್ಬೋದು. ಓಕೆ, ಸೊ ಅದ್ರ ಬಗ್ಗೆ ಓದ್ತೀರಾ. PBR 322 ಇದೆ ನೋಡಿ, PBR 322. ಸೊ ಇದ್ರದ್ದು ಪ್ರಾಪರ್ಟೀಸ್ ಏನು ಇದೆಲ್ಲ ಓದ್ತೀವಿ ಇಲ್ಲಿ. ಆಮೇಲೆ ಕಂಪೋನೆಂಟ್ ಹೋಸ್ಟ್. ಸೊ ಹೋಸ್ಟಲ್ಲಿ ಮುಂದೆ ಏನಾಗಬೇಕಾಗಿತ್ತು ನನಗೆ, ಹೋಸ್ಟಲ್ಲಿ ಫ್ಯೂಚರ್ ಜನ್ರೇಷನ್, ನನ್ನ ಪ್ರೋಜನಿಗೆ ನಂಗೆ ಟ್ರಾನ್ಸ್ಫರ್ ಮಾಡೋದಿತ್ತು ಅದೇ ಸೇಮ್. ಯಾಕಂದರೆ ನಾನು ರಿಪೀಟ್ ಪ್ರೊಸೆಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ. ಈಗ ನಾನು ಮಾಡಬಹುದಾಗಿತ್ತು, ಈಗ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ನಾನು ಫ್ಯೂಚರ್ ಜನ್ರೇಷನ್ಗೆ ಮತ್ತೆ ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಬೇಕು. ಸೊ ಅದಕ್ಕಿಂತ ಬೆಸ್ಟ್ ಏನು, ಡ್ಯೂರಿಂಗ್ ರೀಪ್ರೊಡಕ್ಷನಲ್ಲಿ ನಂದು ಹೆಂಗೆ DNA ಟ್ರಾನ್ಸ್ಫರ್ ಆಗುತ್ತೆ ಅಲ್ಲ ಫ್ಯೂಚರ್ ಜನ್ರೇಷನ್, ಅದ್ರ ಜೋಡಿನೇ ನಂದು ಏನೇನು ರೆಸಿಸ್ಟೆನ್ಸ್ ಇದೆಯಲ್ಲ ಅದನ್ನು ಟ್ರಾನ್ಸ್ಫರ್ ಆಗಬೇಕಂತ ಒಂದು ಉದ್ದೇಶ ಇದ್ರದ್ದು. ಓಕೆ, ಸೊ ಇಲ್ಲಿ ನೋಡಿ, ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಆಗಿದೆ ಈ ಕಾಲಿ ಹೋಸ್ಟಲ್ಲಿ. ಆಮೇಲೆ ಟ್ರಾನ್ಸ್ಫಾರ್ಮ್ ಸೆಲ್. ಸೊ ಇದು ಹೋಸ್ಟ್ ಸೆಲ್ಲಲ್ಲಿ ಮತ್ತೆ ನೆಕ್ಸ್ಟ್ ಜನ್ರೇಷನಲ್ಲಿ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಇದು ಮಾಲಿಕ್ಯುಲರ್ ಸೀಸರ್ಸ್ ಅಂತ ಇದೆ. ಓಕೆ, ಮಾಲಿಕ್ಯುಲರ್ ಸೀಸರ್ಸ್ ನೇಮಿಂಗ್ ಇದೆ. ಆಮೇಲೆ ಓಕೆ, ಎಂಡೋನ್ಯೂಕ್ಲಿಯಸಿಸ್, ಎಕ್ಸೋನ್ಯೂಕ್ಲಿಯಸಿಸ್, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದ್ರೇನು. ಓಕೆ, ಫಸ್ಟ್ ಇವತ್ತೇನು ಮಾಡೋಣ ಅಂದರೆ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಓದ್ಕೊಳ್ಳೋಣ ಅಷ್ಟೇ. ಆಮೇಲೆ ಕ್ಲೋನಿಂಗ್ ವೆಕ್ಟರ್ಸ್ ಮತ್ತೆ ಅದು ಎಲ್ಲ ಪಾರ್ಟ್ 2 ಮಾಡೋಣ. ಓಕೆ, ರಿಸ್ಟ್ರಿಕ್ಷನ್ ಎನ್ಸೈಮಲ್ಲಿ ಓದ್ಕೊಳ್ಳೋಣ ಫಸ್ಟ್. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದರೆ ಏನು, ಅದರಲ್ಲಿ ಫುಲ್ ಅದು ಡೀಟೇಲ್ಸ್ ಓದೋಣ ಫಸ್ಟ್. ಓಕೆ, ಫಸ್ಟ್ ರಿಸ್ಟ್ರಿಕ್ಷನ್ ಎಂಜೈಮ್ ಮಾಲಿಕ್ಯುಲರ್ ಸೀಸರ್ಸ್ ಅಂದರೆ ಏನು. These are the enzymes which cut the DNA at specific sites into fragments. ಸೊ ನಿಮ್ಗೆ ಗೊತ್ತಿರ್ಬೋದು, ನಮ್ಮ DNA ಆಲ್ಮೋಸ್ಟ್ 2 ಮೀಟರ್ ಲಾಂಗ್ ಇದೆ, ಹೌದಲ್ಲ, 2 ಮೀಟರ್ ಲಾಂಗ್ ಇದೆ, 2.2 ಮೀಟರ್ ಲಾಂಗ್ ಇದೆ. ಸೊ ನಾವು ಫುಲ್ DNAಗಂತೂ ಫುಲ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾವು ಇದಕ್ಕೆ ಏನು ಮಾಡ್ತೀವಿ, DNA ಹಿಂಗೆ ಕಟ್ ಮಾಡ್ತೀವಿ. ಓಕೆ, ಕಟ್ ಮಾಡಾದ್ಮೇಲೆ ಇಲ್ಲೇನಿರ್ಬೋದು ಸ್ವಲ್ಪ ಫ್ರ್ಯಾಗ್ಮೆಂಟ್ಸ್ ಆಗುತ್ತೆ DNA. ಓಕೆ, DNA ಹಿಂಗೆ ಚಿಕ್ಕ ಚಿಕ್ಕ ಫ್ರ್ಯಾಗ್ಮೆಂಟ್ಸ್ ಆಗುತ್ತೆ. ಸೊ ಇದು ಫ್ರ್ಯಾಗ್ಮೆಂಟ್ಸ್ಗೆ ಇದು ಯಾರು ಕಟ್ ಮಾಡಿದ್ದಾರೆ ಅಂದರೆ ಮಾಲಿಕ್ಯುಲರ್ ಸೀಸರ್ಸ್ ಕಟ್ ಮಾಡ್ತಾರೆ. ಇದಕ್ಕೆ ನಾರ್ಮಲ್ ಮಾಲಿಕ್ಯುಲರ್ ಸೀಸರ್ಸ್. ಸೊ ಮಾಲಿಕ್ಯುಲರ್ ಸೀಸರ್ಸ್ ಕಟ್ ಮಾಡುತ್ತೆ ಇದಕ್ಕೆ. ಓಕೆ, ಅದೇ ಹೇಳ್ತಾರೆ ಇಲ್ಲಿ ನೋಡಿ, ದಿಸ್ ಆರ್ ದಿ ಎನ್ಸೈಮ್ಸ್ ವಿಚ್ ಕಟ್ DNA at ಸ್ಪೆಸಿಫಿಕ್ ಸೈಟ್ ಅಂದರೆ ಇಲ್ಲೊಂದು DNA ಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಈ ಡಯಾಗ್ರಾಮಲ್ಲಿ. ಓಕೆ, ಸೊ ಇದು ಡಯಾಗ್ರಾಮ್, ಇದು DNA ಮೇಲೆ ನ್ಯೂಕ್ಲಿಯೋಸೈಡ್ ಬೇಸ್ ಪೇರ್ಸ್ ಇರುತ್ತೆ. ಓಕೆ, ನೈಟ್ರೋಜನ್ ಬೇಸ್ ಪೇರ್ಸ್. ಸೊ ಇವೆಲ್ಲ ನೈಟ್ರೋಜನ್ ಬೇಸ್ ಪೇರ್ಸ್ ಇರುತ್ತೆ, ಅಡಿನೈನ್, ಗ್ವಾನೈನ್, ಸೈಟೋಸಿನ್, ಥೈಮಿನ್ಸ್. ಸೊ ಅದು ಸ್ಪೆಸಿಫಿಕ್ ಪಾಯಿಂಟಲ್ಲಿ ಅದಕ್ಕೆ ಗೊತ್ತಿರುತ್ತೆ, ಈ ಕೊಲಾಯ್ದು ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಂತ ಅದು ಗೊತ್ತಿರುತ್ತೆ. ಸೊ ಅದೇ ಸ್ಪೆಸಿಫಿಕ್ ಪಾಯಿಂಟಲ್ಲಿ ಕಟ್ ಮಾಡುತ್ತೆ ಅದು. ಸೊ ಅದೇ ಹೇಳ್ತಾರೆ ಇಲ್ಲಿ, ಅಟ್ ದ ಸ್ಪೆಸಿಫಿಕ್ ಪಾಯಿಂಟ್ ಇಂಟು ಫ್ರ್ಯಾಗ್ಮೆಂಟ್ಸ್. ದಿಸ್ ಬಿಲಾಂಗ್ಸ್ ಟು ಕ್ಲಾಸ್ ಎನ್ಸೈಮ್ಸ್ ಕಾಲ್ಡ್ ನ್ಯೂಕ್ಲಿಯೇಸಸ್. ಸೊ ಇದು ಒಂದು ಎನ್ಸೈಮ್ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ, ಅದು ಗ್ರೂಪ್ ಹೆಸರೇನು ನ್ಯೂಕ್ಲಿಯೇಸಸ್ ಅಂತ ಹೇಳ್ತಾರೆ. ಸೊ ಈ ಕೊಲಾಯ್ದು ಎಕ್ಸಾಂಪಲ್ ತೊಗೊಂಡ್ರೆ, ಈ ಕೊಲಾಯಲ್ಲಿ DNA ಇದೆ. ಓಕೆ, ಇದು ಏನು ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಇಲ್ಲಿ ಈ ಕೊಲಾಯ್ದು ಒಂದು DNA ಮಾಡ್ತಾ ಇದ್ದೀನಿ. ಓಕೆ, ಈ ಕೊಲಾಯ್ DNA. ಸೊ ಇದು ಒಂದು ಈ ಕೊಲಾಯ್ DNA ಇದೆ. ಓಕೆ, ಸೊ ಇದರಲ್ಲಿ ಅವ್ರ ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ GAATTC. ಓಕೆ, GAATTC ಅಂತ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಓಕೆ, ಇದೇ ಸೀಕ್ವೆನ್ಸ್ ಇಲ್ಲೂ ಇರುತ್ತೆ. ಓಕೆ, ಜಸ್ಟ್ ಫಾರ್ ಒನ್ ಫ್ರಾಗ್ಮೆಂಟ್ ಬಂದರೆ ಹೇಳಿದ್ದಾರೆ, ಸೇಮ್ ಸೀಕ್ವೆನ್ಸ್ ಇಲ್ಲೂ ಇರುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಕೆಳಗಡೆ, ಇದು CTTAAG ಕೊಟ್ಟಿದ್ದಾರೆ. ಓಕೆ, ಇದು ಎರಡು DNA, ಇದು ಒಂದು DNA ಇದೆ. ಓಕೆ, ಇದು ಒಂದು DNA ಇದೆ.
ಸೊ ಡಿ ಎನ್ ಈ ಕೊಲೆ ಡಿ ಎನ್ ಎ ಮೇಲೆ ಇದು ಸೀಕ್ವೆನ್ಸ್ ಇದೆ. ಸೊ ನಾನೇನು ಹೇಳಿದೆ ಮಾಲಿಕ್ಯುಲರ್ ಸೀಸರ್ಸ್ ಅಂತ. ಮಾಲಿಕ್ಯುಲರ್ ಸೀಸರ್ ಸ್ಪೆಸಿಫಿಕ್ ಸೈಟಲ್ಲಿ ಕಟ್ ಮಾಡುತ್ತೆ. ಈ ಕೊಲೆ ಮಾಲಿಕ್ಯುಲರ್ ಸೀಸರ್ ಯಾವ ಸೈಟಲ್ಲಿ ಕಟ್ ಮಾಡುತ್ತೆ ನೋಡಿ, ನಾನು ಅದು ರೆಡ್ ಕಲರಿಂದ ಯೂಸ್ ಮಾಡ್ತೀನಿ. ಸೊ ಸ್ಪೆಸಿಫಿಕ್ ಈ ಕೊಲೆದೇನು ಇಲ್ಲಿ ನೋಡಿ, ಜಿ ಕೆಳಗಡೆ, ಸೊ ಇಲ್ಲಿ ಎರಡರ ಮಧ್ಯೆ ಜಿ ಮತ್ತು ಎ ಮಧ್ಯೆ ಕಟ್ ಮಾಡ್ತಾ ಇದೆ. ಸೊ ನಾನೇನು ಹೇಳ್ಬೋದು ಇಲ್ಲಿ ನೋಡಿ, ಜಿ ಮತ್ತು ಇದು ಮತ್ತು ಇದ್ರ ಮಧ್ಯೆಯಲ್ಲಿ ಕಟ್ ಮಾಡ್ತಾ ಇದೆ. ಹೀಗೆ ಕಟ್ ಮಾಡಿ ಇದು ಒಂದು ಫುಲ್ ಸಪ್ರೇಟ್ ಮಾಡ್ತಾ ಇದೆ ಲೈಕ್ ದಿಸ್. ಓಕೆ, ಹಿಂಗೆ ಸಪ್ರೇಟ್ ಮಾಡ್ತಾ ಇದೆ. ಸೊ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿಬೋದು, ಇಲ್ಲಿ ಜಿ ಇದೆ, ಇದ್ರದ್ದು ಅಪೋಸಿಟ್ ಸ್ಟ್ಯಾಂಡಲ್ಲಿ ಏನಿದೆ CTTA. ಓಕೆ, ಮತ್ತು ಇಲ್ಲಿ ಏನಿದೆ ಇದ್ರ ಮೇಲಿಂದ ಸ್ಟ್ರ್ಯಾಂಡ್ AATTC, ಆಮೇಲೆ ಕೆಳಗಿಂದ ಸ್ಟ್ರ್ಯಾಂಡಿಂದ ಜಿ. ಓಕೆ, ಸೊ ಇದಕ್ಕೆ ನಾನು ಹಿಂಗೆ ಕಟ್ ಮಾಡಿದ್ದೀನಿ. ಇದು ಕಟ್ ಮಾಡೋದಕ್ಕೆ ಮಾಲಿಕ್ಯುಲರ್ ಸೀಸರ್ಸ್. ಸೊ ಇದು ಸ್ಪೆಸಿಫಿಕ್ ಸೈಟಲ್ಲಿ ಕಟ್ ಮಾಡಿದ್ದೀನಿ. ಇಲ್ಲೂ ಜಿ ಮತ್ತು ಎ ಮಧ್ಯೆ ಕಟ್ ಮಾಡಿದ್ದೀನಿ, ಆ್ಯಂಡ್ ಇಲ್ಲೂ ಜಿ ಮತ್ತು ಎ ಮಧ್ಯೆ ಕಟ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲೆಲ್ಲ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಓಕೆ, ಹೈಡ್ರೋಜನ್ ಬಾಂಡ್ಸ್ ಆ್ಯಂಡ್ ಫಾಸ್ಫೋಡೈಎಸ್ಟರ್ ಬಾಂಡ್ಸ್ ಇರುತ್ತೆ. ಓಕೆ, ಫಾಸ್ಫೋಡೈಎಸ್ಟರ್ ಬಾಂಡ್ಸ್, ಹೈಡ್ರೋಜನ್ ಬಾಂಡ್ಸ್. ಸೊ ಇಲ್ಲಿ ನೋಡಿ ಕ್ಲೀವೇಜ್. ಸೊ ಕ್ಲೀವೇಜ್ ಅಂದರೆ ಅದ್ರದ್ದು ಸಪ್ರೇಟ್ ಮಾಡೋದು. ಓಕೆ, ಕ್ಲೀವೇಜ್ ಅಂದರೆ ಬ್ರೇಕ್ ಡೌನ್ ಸಪ್ರೇಟ್ ಮಾಡೋದು. ಆಮೇಲೆ ಸ್ಟಿಕ್ಕಿ ಎಂಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಒಂದು ಇಲ್ಲಿ ನೋಡಿ ಸ್ಟಿಕ್ಕಿ ಎಂಡ್ಸ್ ಪ್ರೊಡ್ಯೂಸ್ ಆಗಿದೆ ಇಲ್ಲಿ. ಓಕೆ, ಸ್ಟಿಕ್ಕಿ ಎಂಡ್ಸ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ ಹಿಂಗೆ ಸ್ಟಿಕ್ಕಿ ಎಂಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೇಮ್ ಡೈಗ್ರಾಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು 5 ಪ್ರೈಮು, ಇದು 5 ಪ್ರೈಮ್ ಟು 3 ಪ್ರೈಮ್, 5 ಪ್ರೈಮ್ ಟು 3 ಪ್ರೈಮ್. ಓಕೆ, 5 ಪ್ರೈಮ್ ಟು 3 ಪ್ರೈಮ್. DNA 2 ಅಪೋಸಿಟ್ ಸ್ಟ್ರ್ಯಾಂಡ್ಸಲ್ಲಿ ಇರುತ್ತೆ. ಇದನ್ನು ನಾನು ನಿಮ್ಗೆ ಆಲ್ರೆಡಿ ಮಾಲಿಕ್ಯುಲರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, PU ಬೋರ್ಡ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ನಾನು ಕೊಡ್ತೀನಿ ಇವತ್ತು. PU ಬೋರ್ಡ್ ಅದರ ಒನ್ಸ್ ನೋಡಿ, ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ನಾನು ಇದ್ರ ಬಗ್ಗೆ ಡೀಪಾಗಿ ಹೇಳಿದ್ದೀನಿ. ಸೊ ಒನ್ಸ್ ಅದು ವಿಡಿಯೋ ನೋಡಿ. ಓಕೆ, ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತೆ ಇದು. ಸೊ ನೆಕ್ಸ್ಟ್ ನೋಡಿ, ಇನ್ 1963. ಓಕೆ, 1963 ಇದು ಇಯರ್ಸ್ಗಳು ಭಾಳ ತುಂಬ ಇಂಪಾರ್ಟೆಂಟ್. ನೀಟ್ಗಾಗಿ ಮತ್ತು KCETಗಾಗಿಯೂ ಇಂಪಾರ್ಟೆಂಟ್ ಇದೆ. ಓಕೆ, ಇಯರ್ಸ್ ಆ್ಯಂಡ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಒಂದು ಅನಾಲಿಟಿಕ್ಸ್ ಅಂತ ತರ್ತೀನಿ. ಓಕೆ, ಹಿಂಗೆ ಗ್ರಾಫ್ಸ್ ತರ್ತಿದ್ದೀನಿ. ಗ್ರಾಫ್ಸಲ್ಲಿ ಯಾವ ಇಯರಲ್ಲಿ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಆ ಗ್ರಾಫ್ಸ್ ಅನಾಲಿಟಿಕ್ಸಲ್ಲಿ. ಆ ಪ್ರಕಾರ ನೀವು ಚಾಪ್ಟರ್ ವೇಟೇಜ್ ಮೇಲೆ ಓದ್ಕೋಬೋದು. ಓಕೆ, ಸೊ ಅದು ಗ್ರಾಫ್ಸ್ ನೆಕ್ಸ್ಟ್ ಪಾರ್ಟಲ್ಲಿದೆ, ಅದು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ. ಸೊ ನೋಡಿ, 1963 2 enzymes responsible for restricting growth of bacteriophage. restricting growth of bacteriophage. bacteriophage ಅಂದರೆ ಒಂದು ಬ್ಯಾಕ್ಟೀರಿಯಾ ಇದೆ. ಓಕೆ, ಸೊ ಇದೊಂದು ಬ್ಯಾಕ್ಟೀರಿಯಾ ಇದೆ. ಸೊ ಅದು ಬ್ಯಾಕ್ಟೀರಿಯಾಗೆ ವೈರಸ್ ಅಟ್ಯಾಕ್ ಮಾಡಿದೆ. ಓಕೆ, ವೈರಸ್ ಅಟ್ಯಾಕ್ ಮಾಡಿದೆ. ಸೊ ಬ್ಯಾಕ್ಟೀರಿಯಾಗೆ ವೈರಸ್ ಅಟ್ಯಾಕ್ ಮಾಡಿದೆ, ಅದಕ್ಕೆ ಬ್ಯಾಕ್ಟೀರಿಯೋಫೇಜ್ ಅಂತಾರೆ. ಓಕೆ, ಬ್ಯಾಕ್ಟೀರಿಯೋಫೇಜ್. ಸೊ ಅದಕ್ಕೆ ಬ್ಯಾಕ್ಟೀರಿಯೋಫೇಜ್ ಅಂತಾರೆ. ರಿಸ್ಟ್ರಿಕ್ಟಿಂಗ್ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಜ್. ಸೊ ಬ್ಯಾಕ್ಟೀರಿಯಾ ವಿತ್ ವೈರಲ್ DNA ಅಂತಾರೆ ಇದಕ್ಕೆ. ನಾರ್ಮಲಿ ಬ್ಯಾಕ್ಟೀರಿಯಾ ವಿತ್ ವೈರಲ್ DNA, ಬ್ಯಾಕ್ಟೀರಿಯಾ ವಿತ್ ವೈರಲ್ DNA, ಬ್ಯಾಕ್ಟೀರಿಯಾ ವಿತ್ ವೈರಲ್ DNA. ಸೊ ಇದೇನು ರಿಸ್ಟ್ರಿಕ್ಟಿಂಗ್ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಜ್ ಇನ್ ಈ ಕೊಲೈ ವೇರ್ ಐಸೋಲೇಟೆಡ್. ಸೊ ಇದು ಸ್ಟಾಪ್ ಮಾಡ್ತಾ ಇತ್ತು. ಓಕೆ, 2 enzymes ಏನು ಮಾಡ್ತಾ ಇದೆ, ಸ್ಟಾಪ್ ಮಾಡ್ತಾ ಇದೆ ಬ್ಯಾಕ್ಟೀರಿಯೋಫೇಜ್ಗೆ. ಈ ಕೊಲೈ ಅಂತ ಒಂದು ಹೋಸ್ಟಲ್ಲಿ ಸ್ಟಾಪ್ ಮಾಡ್ತಾ ಇದೆ. ಸೊ ಅದರಲ್ಲಿ ಎರಡು ಎಂಜೈಮ್ ಅಂತ ಫೈಂಡ್ ಔಟ್ ಆಗಿತ್ತು. ಸೊ ಒಂದು ಎಂಜೈಮ್ ಏನು ಮಾಡ್ತಾ ಇತ್ತು, ಆ್ಯಡ್ ಮಿಥೈಲ್ ಗ್ರೂಪ್ ಟು ದಿ DNA. ಒಂದು ಎಂಜೈಮು DNAಗೆ ಮಿಥೈಲ್ ಗ್ರೂಪ್ ಅಂದರೆ CH3 ಗ್ರೂಪ್ ಆ್ಯಡ್ ಮಾಡ್ತಾ ಇತ್ತು. ಆಮೇಲೆ ಅದರ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಕಟ್ ದ DNA. ಸೊ ಫಸ್ಟ್ ಏನು ಮಾಡ್ತು ನೋಡಿ, ನೆಕ್ಸ್ಟ್ ಸ್ಲೈಡಲ್ಲಿ ಒಂದು ಏನು ಹೇಳಿದ್ರು ಅವರು, 2 enzymes responsible for restricting bacteriophage. ಸೊ ಬ್ಯಾಕ್ಟೀರಿಯೋಫೇಜ್ ಅಂದರೆ ಬ್ಯಾಕ್ಟೀರಿಯಾ ವಿಚ್ ಇನ್ಫೆಕ್ಟ್ಸ್ ದಿ ವೈರಸ್. ಓಕೆ, ಸೊ ವೈರಸ್ ವಿಚ್ ಇನ್ಫೆಕ್ಟ್ಸ್ ದಿಸ್ ಬ್ಯಾಕ್ಟೀರಿಯಾ, ಸಾರಿ. ಸೊ ಅದು ಬ್ಯಾಕ್ಟೀರಿಯೋಫೇಜು ಈ ಕೊಲೆಗೆ ಅಟ್ಯಾಕ್ ಮಾಡ್ತಾ ಇತ್ತು. ಓಕೆ, ಈ ಕೊಲೆಗೆ ಬ್ಯಾಕ್ಟೀರಿಯೋಫೇಜ್ ಅಟ್ಯಾಕ್ ಮಾಡ್ತಾ ಇತ್ತು. ಬ್ಯಾಕ್ಟೀರಿಯೋಫೇಜ್ ನಾರ್ಮಲಿ ಅಟ್ಯಾಕ್ ಮಾಡ್ತಾ ಇತ್ತು. ಬ್ಯಾಕ್ಟೀರಿಯೋಫೇಜ್ ಅಟ್ಯಾಕ್ ಮಾಡ್ತಾ ಇತ್ತು. ಸೊ ಇದು 1963 ಏನು ಐಡೆಂಟಿಫೈ ಮಾಡಿದ್ರು ಅಂದರೆ, 1963 ಇದು ಏನು ಬ್ಯಾಕ್ಟೀರಿಯೋಫೇಜ್ ಮತ್ತು ಈ ಕೊಲೆ ಅಟ್ಯಾಕ್ ನಾರ್ಮಲಿ ಫಸ್ಟಿಂದ ಆಗ್ತಾ ಇತ್ತು. ಸೊ 1963 ಏನು 2 enzymes ಐಡೆಂಟಿಫೈ ಮಾಡಿದ್ರು. ಯಾವ್ದು ಬ್ಯಾಕ್ಟೀರಿಯೋಫೇಜ್ ಮತ್ತು ಈ ಕೊಲೆ ಮಧ್ಯೆ ಏನು ಇದು ಆಗ್ತಾ ಇದೆಯಲ್ಲ, ಇದು ಬ್ಯಾಕ್ಟೀರಿಯೋಫೇಜ್ ಈ ಕೊಲೆ ಅಟ್ಯಾಕ್ ಆಗ್ತಾ ಇದೆ. ಬಟ್ ಇದು ಸ್ಟಾಪ್ ಮಾಡೋಕ್ಕೆ 2 enzymes ಹೆಲ್ಪ್ ಮಾಡ್ತು ಅಂತ ಹೇಳ್ತಾರೆ ಅವರು. 1963 ಸೈಂಟಿಸ್ಟ್ ಡಿಸ್ಕವರ್ ಮಾಡಿದ್ರು. ಈ 2 enzymeಲ್ಲಿ ಫಸ್ಟ್ ಎಂಜೈಮ್ ಏನು ಮಾಡ್ತಾ ಇತ್ತು, DNAಗೆ ಮಿಥೈಲ್ ಗ್ರೂಪ್ ಆ್ಯಡ್ ಮಾಡ್ತಾ ಇತ್ತು. ಮಿಥೈಲ್ ಗ್ರೂಪ್ ಆ್ಯಡ್ ಟು ದಿ DNA.
ಮತ್ತು ಸೆಕೆಂಡ್ ಗ್ರೂಪ್ ಏನು ಸೆಕೆಂಡ್ ಎಂಜೈಮ್ ಏನು ಮಾಡ್ತಾ ಇತ್ತು, ಕಟ್ ದ ಡಿ ಎನ್ ಎ ಕಟ್ ಮಾಡ್ತಾ ಇತ್ತು. ಸೆಕೆಂಡ್ ಗ್ರೂಪ್ ಆಫ್ ಎಂಜೈಮ್. 2 ಗ್ರೂಪ್ ಆಫ್ ಎಂಜೈಮ್ ಫೈಂಡ್ ಮಾಡಿದ್ರು ವಿಚ್ ರಿಸ್ಟ್ರಿಕ್ಟ್ ದಿ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಜ್ ಇನ್ ದಿ ಈಕೋಲೈಯಲ್ಲಿ ಬ್ಯಾಕ್ಟೀರಿಯೋಫೇಜ್ ರಿಸ್ಟ್ರಿಕ್ಟ್ ಮಾಡೋಕ್ಕೆ 2 ಎಂಜೈಮ್ ಐಡೆಂಟಿಫೈ ಮಾಡಿದ್ರು 1963 ಅದು ಒಂದು ಎಂಜೈಮ್ ಏನು ಮಾಡ್ತಾ ಇತ್ತು, ಡಿ ಎನ್ ಎಗೆ ಮಿಥೈಲ್ ಗ್ರೂಪ್ ಆ್ಯಡ್ ಮಾಡ್ತಾ ಇತ್ತು. ಆಮೇಲೆ ಸೆಕೆಂಡ್ ಎಂಜೈಮ್ ಏನು ಮಾಡ್ತಾ ಇತ್ತು, ಕಟ್ ಮಾಡ್ತಾ ಇತ್ತು ಡಿ ಎನ್ ಎಗೆ. ಅದೇ ಹೇಳ್ತಾರೆ ಇಲ್ಲಿ ನೋಡಿ, one enzyme added methyl group to DNA, the other restriction endonuclease. This restriction endonuclease cut the DNA. So more than 900 restriction enzymes have been isolated from over 230 strains of bacteria. ಸೊ ಈಗ ನಮ್ಮದು ಪ್ರೆಸೆಂಟ್ ಎಷ್ಟು ರಿಸ್ಟ್ರಿಕ್ಷನ್ ಎಂಜೈಮ್ಸ್ ಇದೆ ಅಂತ ಹೇಳ್ತಾರೆ ನೋಡಿ. ರಿಸ್ಟ್ರಿಕ್ಷನ್ ಮೋರ್ ದೆನ್ 900 ರಿಸ್ಟ್ರಿಕ್ಷನ್ ಎಂಜೈಮ್ಸ್ ಹ್ಯಾವ್ ಬಿನ್ ಐಸೋಲೇಟೆಡ್ ಫ್ರಮ್ 230 ಸ್ಟ್ರೇನ್ಸ್. 230 ಸ್ಟ್ರೇನ್ಸಿಂದ 900 ರಿಸ್ಟ್ರಿಕ್ಷನ್ ಎಂಜೈಮ್ಸ್. ಇದೂ ಒಂದು ಇಂಪಾರ್ಟೆಂಟ್ ನೀಟ್ ಕ್ವಶನ್ ಮತ್ತು KCET ಕ್ವಶನ್ ನೋಡಿ, ನೀಟ್ ಮತ್ತು KCET ಕ್ವಶನ್. ನೆಕ್ಸ್ಟ್ ಸ್ಲೈಡಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ನೇಮಿಂಗ್ ಆಫ್ ರಿಸ್ಟ್ರಿಕ್ಷನ್ ಎಂಜೈಮ್. ಸೊ ರಿಸ್ಟ್ರಿಕ್ಷನ್ ಎಂಜೈಮ್ಸ್ ತುಂಬ ಇರುತ್ತೆ, ಥೌಸಂಡ್ಸ್ ಆಫ್. ಈಗ 900 ರಿಸ್ಟ್ರಿಕ್ಷನ್ ಎಂಜೈಮ್ ಇದೆ. ಸೊ 900 ಎಲ್ಲದಕ್ಕೂ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹೇಗೆ ಈಗ ಒಂದು ಆರ್ಗ್ಯಾನಿಸಮ್ಗೆ ಮತ್ತು ಒಂದು ಈಗ ನೋಡಿ ಕೋವಿಡ್ಗೆ ಡಿಫ್ರೆಂಟ್ ಸ್ಟ್ರೇನ್ಗೆ ಡಿಫ್ರೆಂಟ್ ಈಗ ನೋಡಿ ಡೆಲ್ಟಾ ವೇರಿಯಂಟ್, ಆಲ್ಫಾ ವೇರಿಯಂಟು, ಒಮ್ರಿಕಾನ್ ವೇರಿಯಂಟ್ ಅಂತ ಡಿಫ್ರೆಂಟ್ ನೇಮಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ರೆಸ್ಟ್ರಿಕ್ಷನ್ ಎಂಜೈಮ್ಗೂ ನೇಮಿಂಗ್ ಮಾಡಿರ್ತಾರೆ. 900ಗೆ ಬೇರೆ ನೇಮ್ ಬೇಕಲ್ಲ. ಸೊ ಆ 900 ವೇರಿಯಂಟ್ಸ್ಗೆ 900 ರೆಸ್ಟ್ರಿಕ್ಷನ್ ಎಂಜೈಮ್ಗೆ ಡಿಫ್ರೆಂಟ್ ನೇಮ್ ಮಾಡಿದ್ದಾರೆ ನೋಡಿ. ಫಸ್ಟ್ ಲೆಟರ್ ಇಂಡಿಕೇಟ್ ಜೀನಸ್. ಸೊ ಏನೇನು ಇಲ್ಲಿ ನೋಡಿ, ಈಕೋಲೈದ ಎಕ್ಸಾಂಪಲ್ ಹೇಳಿದ್ದಾರೆ ಇಲ್ಲಿ. ಫಸ್ಟ್ ಲೆಟರ್ ಏನು ಮಾಡುತ್ತೆ, ಜೀನಸ್ ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಸೆಕೆಂಡ್ ಲೆಟರ್ CO ಏನಿದೆಲ್ಲ ಈಕೋ RIಯಲ್ಲಿ CO ಏನಿದೆ ಅಲ್ಲಿ ಸ್ಪಿಸೀಸ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಸೆಕೆಂಡ್ 2 ಲೆಟರ್ಸ್ ಇಂಡಿಕೇಟ್ಸ್ ದ ಸ್ಪಿಸೀಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಫ್ರಮ್ ವಿಚ್ ದೇ ವೇರ್ ಐಸೋಲೇಟೆಡ್. ಸೊ ಅದು ಎಲ್ಲಿಂದ ಐಸೋಲೇಟ್ ಮಾಡಿದ್ದಾರೆ ಅದು ಸ್ಪಿಸೀಸ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಈಕೋ R1 ಇದರಲ್ಲಿ R ಅಂದರೆ ಸ್ಟ್ರೇನ್. ಓಕೆ, R ಅಂದರೆ ಸ್ಟ್ರೇನ್. ಇದು 1 ಅಂದರೆ ಇದು ರೋಮನ್ ವರ್ಡ್ ಯೂಸ್ ಮಾಡ್ತಾರೆ. ಓಕೆ, ಇದು 1 ಅಂದರೆ ರೋಮನ್ ವರ್ಡ್, ರೋಮನ್ ನಂಬರ್. The order in which enzyme were isolated from the strain of bacteria. So ಇದು order in which enzyme the order in which enzyme was excreted from the strain of bacteria ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಕೋ R1 comes from ಈಕೋ RY13 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಲ್ಲಿ ನೋಡಿ, ರಿಸ್ಟ್ರಿಕ್ಷನ್ ಎಂಜೈಮ್ ಅಲ್ಲಿ 2 ಟೈಪ್ಸ್ ಇದೆ. ರಿಸ್ಟ್ರಿಕ್ಷನ್ ಎಂಜೈಮ್ ಅಲ್ಲಿ 2 ಟೈಪ್ಸ್. ಒಂದು ಎಕ್ಸೋನ್ಯೂಕ್ಲಿಯಸ್ ಅಂತ ಇರುತ್ತೆ, ಎಕ್ಸೋನ್ಯೂಕ್ಲಿಯಸ್, ಮತ್ತು ಇನ್ನೊಂದು ಎಂಡೋನ್ಯೂಕ್ಲಿಯಸ್. ಓಕೆ, ಎಂಡೋನ್ಯೂಕ್ಲಿಯಸ್, ಎಕ್ಸೋನ್ಯೂಕ್ಲಿಯಸ್ ಆ್ಯಂಡ್ ಎಂಡೋನ್ಯೂಕ್ಲಿಯಸ್. ಎಕ್ಸೋನ್ಯೂಕ್ಲಿಯಸ್ ಅಂದರೆ DNA ಏನು ಮಾಡುತ್ತೆ, ಹೊರಗಿಂದ ಕಟ್ ಮಾಡುತ್ತೆ. ಓಕೆ, ಇದು ಒಂದು DNA ಇದೆ, ಔಟರ್ ಎಂಡಿಂದ ಕಟ್ ಮಾಡುತ್ತೆ ಎಕ್ಸೋನ್ಯೂಕ್ಲಿಯಸ್. ಎಂಡೋನ್ಯೂಕ್ಲಿಯಸ್ ಏನು ಮಾಡುತ್ತೆ, ಮಿಡಲಿಂದ ಕಟ್ ಮಾಡುತ್ತೆ. ಓಕೆ, ಸೊ ಹಿಂಗೆ DNA ಮಿಡಲಿಂದ ಕಟ್ ಮಾಡುತ್ತೆ, DNAಗೆ ಮಿಡಲಿಂದ ಕಟ್ ಮಾಡುತ್ತೆ. ಇದಕ್ಕೆ ಎಂಡೋನ್ಯೂಕ್ಲಿಯಸ್ ಅಂತಾರೆ, ಇದಕ್ಕೆ ಎಕ್ಸೋನ್ಯೂಕ್ಲಿಯಸ್ ಅಂತಾರೆ. ಯಾವಾಗ ಹಿಂಗೆ ಔಟರ್ ಸ್ಟ್ಯಾಂಡ್ ಅಂದರೆ ಔಟ್ವರ್ಡ್ಸ್ನಿಂದ ಕಟ್ ಮಾಡುತ್ತೆ. ಇಲ್ಲಿ ನೋಡಿ ಅದೇ ಹೇಳ್ತಾರೆ ಇಲ್ಲಿ. ಸೊ ದೇ ರಿಮೂವ್ ದ ನ್ಯೂಕ್ಲಿಯೋಟೈಡ್ಸ್ ಫ್ರಾಮ್ ದಿ ಎಂಡ್ಸ್ ಆಫ್ ಅ DNA ಲಾಸ್ಟಿಂದ ಒಂದು ಎಂಡಿಂದ ನ್ಯೂಕ್ಲಿಯೋಟೈಡ್ಸ್ ತೆಗಿತಾರೆ. ಓಕೆ, ಸೊ ಬಟ್ ಎಂಡೋನ್ಯೂಕ್ಲಿಯಸ್ ಅಲ್ಲಿ ಏನು ಹೇಳ್ತಾರೆ, ಓಕೆ, ಎಂಡೋನ್ಯೂಕ್ಲಿಯಸ್ ದೇ ಕಟ್ ದಿ ಸ್ಪೆಸಿಫಿಕ್ ಪೊಸಿಷನ್ ವಿದಿನ್ ದ DNAದು DNAಗೆ ಸೆಂಟ್ರಲ್ ಕಟ್ ಮಾಡ್ತಾರೆ. ದೇ ಬೈಂಡ್ಸ್ ಟು ಅ ಸ್ಪೆಸಿಫಿಕ್ ರೆಕಗ್ನೇಷನ್. ಅಂದರೆ ಸ್ಪೆಸಿಫಿಕ್ ರೆಕಗ್ನೇಷನ್ ಹ್ಯಾಂಗ್ ಈಕೋಲೈಗೆ GTTAAC ಇತ್ತಲ್ವಾ. ಸೊ ಅದರಲ್ಲಿ G ಮತ್ತು T ಮಧ್ಯೆ ಕಟ್ ಮಾಡ್ತಾ ಇತ್ತದು. ಸೊ ಹಾಗೆ ದೇ ಬೈಂಡ್ಸ್ ಟು ಸ್ಪೆಸಿಫಿಕ್ ರೆಕಗ್ನೇಷನ್. ಸೊ ಅದ್ರ ಸ್ಪೆಸಿಫಿಕ್ ಪಾಯಿಂಟ್ ಏನು ಅಲ್ಲೇ ಬೈಂಡ್ ಆಗಿ DNA ಕಟ್ ಮಾಡುತ್ತೆ ಆ್ಯಂಡ್ ಕಟ್ ದ 2 ಸ್ಟ್ಯಾಂಡ್ಸ್ ಅಟ್ ಸ್ಪೆಸಿಫಿಕ್ ಪಾಯಿಂಟ್ಸ್. ಸೊ ಇದು ಸೇಮ್ ಎಕ್ಸಾಂಪಲ್ ಈಕೋ R1 ಕೊಟ್ಟಿದ್ದಾರೆ ನೋಡಿ. ಇದು ಒಂದು ವೆಕ್ಟರ್ DNA ಇದೆ. ಓಕೆ, ಸೊ ಇದು ವೆಕ್ಟರ್ DNA ಇದೆ, ಇದು ಫಾರಿನ್ DNA ಇದೆ. ಓಕೆ, ಸೊ ವೆಕ್ಟರ್ DNA ಆ್ಯಂಡ್ ಫಾರಿನ್ DNA ನೋಡಿ. ದ ಎಂಜೈಮ್ ಕಟ್ಸ್ ಬೋತ್ DNA ಸ್ಟ್ರ್ಯಾಂಡ್ಸ್ ಎಟ್ ಸೇಮ್ ಸೈಟ್. ಸೊ ಇದು ಸೇಮ್ ಸೈಟ್, ಇಲ್ಲಿ G ಮತ್ತು A ಮಧ್ಯೆನೇ ಕಟ್ ಮಾಡ್ತಾ ಇದೆ, ಇಲ್ಲಿ G ಮತ್ತು A ಮಧ್ಯೆನೇ ಕಟ್ ಮಾಡ್ತಾ ಇದೆ. ಈಕೋ R1 ಕಟ್ಸ್ ದಿ DNA ಬಿಟ್ವೀನ್ ಬೇಸಸ್ G ಆ್ಯಂಡ್ A ಓನ್ಲಿ ವೆನ್ ದ ಸೀಕ್ವೆನ್ಸ್ GAATTC ಇಸ್ ಪ್ರೆಸೆಂಟ್ ಆನ್ DNA. ಇದು ನೋಡಿ, ಈಕೋ R1 ಏನಿದೆಯಲ್ಲ ಇದು ಜಸ್ಟ್ ಇದು GAATTC ಸೀಕ್ವೆನ್ಸ್ ಇದ್ದರೆ ಕಟ್ ಮಾಡುತ್ತೆ, ಇಲ್ಲಾಂದ್ರೆ ಕಟ್ ಮಾಡಲ್ಲ. ಅದ್ರದ್ದು ಮೇನ್ ರೆಕಗ್ನೇಷನ್ ಪಾಯಿಂಟ್ ಏನು, ಈಕೋ R1 GAATTCನೇ ಮೇನ್ ರೆಕಗ್ನೇಷನ್ ಪಾಯಿಂಟ್. ಸೊ ಅದೇ ಹೇಳ್ತಾರೆ, ಇನ್ ವಿಚ್ ಸೀಕ್ವೆನ್ಸ್ GAATT ಇಸ್ ಪ್ರೆಸೆಂಟ್ ಆನ್ DNA. ಸೊ ಇದು ವೆಕ್ಟರ್ DNA ಇದೆ, ಫಾರಿನ್ DNA. ವೆಕ್ಟರ್ DNA ಅಂದರೆ ಏನಿತ್ತು, ವೆಹಿಕಲ್ ಅಂತ. ಓಕೆ, ಸೊ ಫಸ್ಟ್ ಏನು ಮಾಡ್ತಾ ಇದ್ದಾರೆ, ಫಾರಿನ್ DNA ಅಂದರೆ LNDNA, ನಾವು ಎಲ್ಲಿಂದ ಬೇಕಾಗಿತ್ತು ನಮಗೆ DNA ಅದು ಮತ್ತು ವೆಕ್ಟರ್ ವೆಹಿಕಲ್ಗೆ ಕಂಬೈನ್ ಮಾಡಿ ಅದು ಹೋಸ್ಟೆಲ್ ಟ್ರಾನ್ಸ್ಫರ್ ಮಾಡ್ಬೇಕು ನಾವು. ಓಕೆ, ಫಸ್ಟ್ ಏನು ಮಾಡ್ತಾ ಇದ್ದಾರೆ, LNDNAಗೆ ಮತ್ತು ಫಾರಿನ್ DNA
ಎರಡರಲ್ಲಿ ಇದು ಎರಡು ಡಿ ಎನ್ ಎ ಇದೆ. ಓಕೆ, ಇದ್ರದ್ದು ಡಿ ಎನ್ ಎ ಇದೆ, ಇದ್ರದ್ದು ಡಿ ಎನ್ ಎ ಇದೆ. ಅದು ಡಿ ಎನ್ ಎಲ್ಲಿ ಸೇಮ್ ಸೀಕ್ವೆನ್ಸ್ ಫೈಂಡ್ ಮಾಡುತ್ತೆ. ಫಸ್ಟ್ ಇದು ಎಂಡೋನ್ಯೂಕ್ಲಿಯಸ್ ಏನು ಮಾಡುತ್ತೆ, ಸೇಮ್ ಎರಡದು ಡಿ ಎನ್ ಎಲ್ಲಿ ಸೇಮ್ ಸೀಕ್ವೆನ್ಸ್. ಅದು ಸೀಕ್ವೆನ್ಸ್ ಏನು, GAATTC ಅಂತ ಸೀಕ್ವೆನ್ಸ್. ಸೊ ಇಲ್ಲಿ ನೋಡಿ, ಇದೇ ಸೇಮ್ ಸೀಕ್ವೆನ್ಸ್ GAATTC ಅಂತ ಇಲ್ಲೂ ಫೈಂಡ್ ಮಾಡಿದರೆ, ಇಲ್ಲೂ GAATTC ಅಂತ EcoR1 ಫೈಂಡ್ ಮಾಡಿದೆ. ಇದು ನೋಡಿ EcoR1 ಈಗ ಮಾಲಿಕ್ಯುಲರ್ ಸೀಸರ್ ಆ್ಯಕ್ಟ್ ಮಾಡಬೇಕಲ್ಲ, ಸೊ ಅದು ಏನು ಮಾಡ್ತು, ಕಟ್ ಮಾಡ್ತು. ಸೊ ಇಲ್ಲೂ G ಮತ್ತು A ಮಧ್ಯೆ ಕಟ್ ಮಾಡ್ತು. ಓಕೆ, ಸೊ ಇಲ್ಲೂ ನೋಡಿ ಕೆಳಗಡೆನೂ G ಮತ್ತು A ಮಧ್ಯೆ ಕಟ್ ಮಾಡಿ ಇದು ಒಂದು ಸ್ಟಿಕ್ಕಿ ಎಂಡ್ಸ್. ಸೊ ಸ್ಟಿಕ್ಕಿ ಎಂಡ್ಸ್ ಆಗುತ್ತೆ. ಓಕೆ, ಸ್ಟಿಕ್ಕಿ ಎಂಡ್ಸ್ ಅಂದರೆ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ ಇಲ್ಲಿ. ಓಕೆ, ಹೈಡ್ರೋಜನ್ ಬಾಂಡ್ಸ್ ಸ್ಟಿಕ್ಕಿ ಎಂಡ್ಸ್ ಫಾರ್ಮ್ ಆಯಿತು. ಓಕೆ, ಸೊ ಸ್ಟಿಕ್ಕಿ ಎಂಡ್ಸ್ ಫಾರ್ಮ್ ಆದಮೇಲೆ ನೋಡಿ, ಓಕೆ, ಓಕೆ, ಸೊ ಡಿ ಎನ್ ಎ ಫ್ರಾಗ್ಮೆಂಟ್ ಜಾಯಿನ್ಸ್ ಅಟ್ ಸ್ಟಿಕ್ಕಿ ಎಂಡ್ಸ್. ಸೊ ಇಲ್ಲೇನು ಸ್ಟಿಕ್ಕಿ ಎಂಡ್ಸ್ ಹಿಂಗೆ ಒಂದು ಸ್ಟಿಕ್ಕಿ ಎಂಡ್ಸ್ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಓಕೆ, ಸೊ ಇಲ್ಲೂ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಸೊ ಇವು ಏನು ಮಾಡುತ್ತೆ, ಮತ್ತೆ ಹಿಂಗೆ ಬಂದು ಹಿಂಗೆ ಜಾಯಿನ್ ಆಗುತ್ತೆ. ಓಕೆ, ಜಾಯಿನ್ ಆಗುತ್ತೆ. ಡಿ ಎನ್ ಎ ಫ್ರಾಗ್ಮೆಂಟ್ ಜಾಯಿನ್ ಅಟ್ ಸ್ಟಿಕ್ಕಿ ಎಂಡ್ಸ್. ಸೊ ಇಲ್ಲಿ ನೋಡಿ, ಸೊ ಇದು ವೆಕ್ಟರ್ ಡಿ ಎನ್ ಎ. ಇದು ಒಂದು ಪಾರ್ಟ್ ಏನಾಯಿತು, ಇದು ಎಲ್ ಟೈಪಲ್ಲಿ ಹಿಂಗೆ ಕಟ್ ಮಾಡ್ತು. ಆ್ಯಂಡ್ ಇದು ಕೆಳಗಿಂದ ರೆಡ್ ಕಲರಿಂದ ಮಾಡ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಸೊ ಇದನ್ನು ಇಲ್ಲಿ ಎಲ್ ಟೈಪ್ ಆಯ್ತು. ಓಕೆ, ಎಲ್ ಟೈಪ್ ಆಯ್ತು. ಸಾರಿ, ಇದು ಮೇಲಿಂದ ಆಯ್ತು. ಓಕೆ, ಓಕೆ, ಸೊ ಇದು ಹಿಂಗೆ ಮೇಲಿಂದ G ಮತ್ತು T ಇಂದ ಕಟ್ ಆಯಿತು. ಓಕೆ, ಸೊ ಈ ಪ್ರಕಾರ ಸೊ ಇದು ಇಷ್ಟು ಕಟ್ ಆಯಿತು. ನಾರ್ಮಲಿ ನೋಡಿದ್ರೆ ಒಂದು ಸೆಕೆಂಡ್. ಓಕೆ, ಈ ಥರ ಹಿಂಗೆ ಕಟ್ ಮಾಡ್ತೀವಿ. ಓಕೆ, ಇದು ಇದೆಲ್ಲ G ಮತ್ತು A ಮಧ್ಯೆ ಕಟ್ ಆಯಿತು. G ಮತ್ತು A ಮಧ್ಯೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿಂದ ಹಿಂಗೆ ಕಟ್ ಆಯಿತು. ಸೊ ಅದೇ ತೋರಿಸ್ತಾ ಇದ್ದಾರೆ. ಇದು ಒಂದು ಪಾರ್ಟ್, ಇದು ಒಂದು ಕೆಳಗಿಂದ ಪಾರ್ಟ್. ಸೊ ಇದು ಒಂದು ಕೆಳಗಿಂದ ಪಾರ್ಟ್ ಆ್ಯಂಡ್ ಇದು ಮೇಲಿಂದ ಪಾರ್ಟ್. ಇದು ಎರಡು ಕಂಬೈನ್ ಆಯಿತು. ಸೊ ಇದು ಪಾರ್ಟ್ ಹೋಯಿತು. ಸೊ ಇದು ನೋಡಿ, ಬ್ಲೂ ಕಲರಿಂದ ಇದು ಇದು ಮಾಡ್ತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಇದನ್ನು ರಿಮೂವ್ ಮಾಡಿದೆ ನಾನು. ಸೊ ರಿಮೈನಿಂಗ್ ಪಾರ್ಟ್ಸ್ ಇದು ರಿಮೂವ್ ಮಾಡಾದ್ಮೇಲೆ ರಿಮೈನಿಂಗ್ ಪಾರ್ಟ್ಸ್ ಏನಾಯಿತು, ಜಾಯಿನ್ ಆಯ್ತು. ಇಲ್ಲಿ ಇದು ಜಾಯಿನ್ ಆಯಿತು. ಸೊ ಅದೇನು ಹೇಳ್ತಾರೆ, ಡಿ ಎನ್ ಎ ಫ್ರಾಗ್ಮೆಂಟ್ ಜಾಯಿನ್ ಎಟ್ ಸ್ಟಿಕ್ಕಿ ಎಂಡ್ಸ್. ಸೊ ಇಲ್ಲಿ ನೋಡಿ, ಇದು ವೆಕ್ಟರ್ ಡಿ ಎನ್ ಎ ಇದೆ ಆ್ಯಂಡ್ ಇದು ಏನಿದೆ, ಫಾರಿನ್ ಡಿ ಎನ್ ಎ ಇದೆ. ಸೊ ಇದು ರೀಕಾಂಬಿನೆಂಟ್ ಡಿ ಎನ್ ಎ ಆಯ್ತು ಇಲ್ಲಿ. ಸೊ ವೆಕ್ಟರ್ ಮತ್ತು ಫಾರಿನ್ ಡಿ ಎನ್ ಎಲ್ಲಿ ರೀಕಾಂಬಿನೆಂಟ್ ಡಿ ಎನ್ ಎ ಆಯಿತು ಆಲ್ರೆಡಿ. ಓಕೆ, ಸೊ ಅದೇ ಇದ್ರ ಫಂಕ್ಷನ್ ಎಂಡೋನ್ಯೂಕ್ಲಿಯಸ್ ಫಂಕ್ಷನ್ಸ್ ಅಂತ ಹೇಳ್ತಾರೆ ಅವರು. ಓಕೆ, ಓಕೆ, ಇದು ಇಷ್ಟು ರಿಸ್ಟ್ರಿಕ್ಷನ್ ಎಂಜೈಮ್ ಮುಗಿಸಿ ನೆಕ್ಸ್ಟ್ ಪಾರ್ಟಲ್ಲಿ ಬೇರೆ ನೋಡೋಣ. ಓಕೆ, ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಿಸ್ ಈಸ್ ಹಿಂಡ್ 2 ಅಂತ ಫಸ್ಟ್ ರಿಸ್ಟ್ರಿಕ್ಷನ್. ಇದು 1 ಮಾರ್ಕ್ಸ್ ಕ್ವಶನ್ ನೋಡಿ, 1 ಮಾರ್ಕ್ಸ್ ಕ್ವಶನ್. ಮತ್ತು ನೀಟ್, CET, PU ಬೋರ್ಡ್ಗೆ ಇಂಪಾರ್ಟೆಂಟ್, ನೀಟ್ KCET ಗೆ ಇಂಪಾರ್ಟೆಂಟ್. ಸೊ ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಹಿಂಡ್ 2. So it cuts DNA by recognizing a specific sequence of 6 base pair. Okay, it 6 base pair ಗೆ 6 base pair ರೆಕಗ್ನೈಸ್ ಮಾಡ್ತಾರೆ. ರೆಕಗ್ನೈಸ್ ಮಾಡಿ ಕಟ್ ಮಾಡುತ್ತೆ. ಅದಕ್ಕೆ ಸಮಥಿಂಗ್ ಓಕೆ GTT ಅದು ಒಂದು ಸೀಕ್ವೆನ್ಸ್ ಇದೆ. ಅದು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೀನಿ ನಾನು. 6 ಬೇಸ್ ಪೇರ್ ಸೀಕ್ವೆನ್ಸ್. ಓಕೆ, 1 ಸೆಕೆಂಡ್. ಓಕೆ, ಅದು ಸೀಕ್ವೆನ್ಸ್ ನೆಕ್ಸ್ಟ್ ಪೇಜಲ್ಲೇ ಇದೆ. ಅದು ನೆಕ್ಸ್ಟಲ್ಲಿ ಹೇಳ್ತೀನಿ 6 ಬೇಸ್ ಪೇರ್ ಸೀಕ್ವೆನ್ಸ್ ಏನಂತ. ಸೊ ದಿಸ್ ಈಸ್ ಕಾಲ್ಡ್ ರೆಕಗ್ನೈಸೇಷನ್ ಸೀಕ್ವೆನ್ಸ್. ಸೊ ಅದು ರೆಕಗ್ನೈಸ್ ಮಾಡಿ ಅಲ್ಲೇ ಕಟ್ ಮಾಡುತ್ತೆ ಅಂತ ಹೇಳ್ತಾರೆ. ರಿಸ್ಟ್ರಿಕ್ಷನ್ ಹಿಂಡ್ 2 ಏನು ರೆಕಗ್ನೈಸೇಷನ್ ಸೀಕ್ವೆನ್ಸ್ ಇದೆಯಲ್ಲ, ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಓಕೆ, ಸೊ ಹಿಂಡ್ 2 ನೆಕ್ಸ್ಟ್ ಪಾರ್ಟ್ ಇದು ಒಂದು ನೆನ್ಪಿಟ್ಕೋಬೇಕು. ಓಕೆ, ಸೊ ಇದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ರೆಕಗ್ನೈಸೇಷನ್ ಸೀಕ್ವೆನ್ಸ್ ಇದರಲ್ಲಿ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಇಲ್ಲಿ. ಅದು ನಿಮಗೆ ನೋಡ್ಕೊಂಡು ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ recognizes specific palindromic sequence. ಪ್ಯಾಲೆಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಪ್ಯಾಲೆಂಡ್ರೋಮಿಕ್ ಅಂದರೆ ನೋಡಿ, ಸೊ ನೀವು 1 ಡೈರೆಕ್ಷನ್ 5 ಡೈರೆಕ್ಷನ್ ಆ್ಯಂಡ್ 5 to 3' ಡೈರೆಕ್ಷನಿಂದ ಒಂದು ಓದ್ತಾ ಇದ್ದೀರಿ. ಓಕೆ, ಇದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ GAATTC ಇದು 5 ಡೈರೆಕ್ಷನಿಂದ 3' ಡೈರೆಕ್ಷನಿಂದ ಓದ್ತಾ ಇದ್ದೀರಿ. ಅದೇ ಸೇಮ್ ಲೆಟರ್ಸ್ ಮತ್ತು ಅದೇ ಸೇಮ್ ಅಲ್ಫಾಬೆಟ್ಸ್ ನೀವು 3 ಡೈರೆಕ್ಷನ್ ಇನ್ನೊಂದು 3 ಡೈರೆಕ್ಷನಿಂದ 5 ಡೈರೆಕ್ಷನ್ ಓದ್ರೂ ಸೇಮ್ ಇರುತ್ತೆ. So it is a sequence of base pairs that read the same on 2 strands. 5' to 3' ಇಂದನೂ ಸೇಮ್ ಸೀಕ್ವೆನ್ಸ್ ಇದೆ, ಆ್ಯಂಡ್ 3' to 5' ಇಂದನೂ ಸೇಮ್ ಸೀಕ್ವೆನ್ಸ್ ಇಂದ ಓದ್ಬೋದು ಅಂತ ಹೇಳ್ತಾರೆ.
ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ 5 ಪ್ರೈಮಿಂದ CAA-TTC ಅಂತ ಒಂದು ಸೀಕ್ವೆನ್ಸ್ ಇದೆ. ಅದೇ ಮತ್ತೆ 3 ಪ್ರೈಮಿಂದ ನೋಡಿ CTTAGGC, ಇಲ್ಲಿ ನೋಡಿ CTTAAG. ಸೊ ಸೇಮ್ ಸೀಕ್ವೆನ್ಸು ನೀವು 5 ಪ್ರೈಮಿಂದನೂ ಓದ್ಬೋದು, ಅದೇ ಮೀನಿಂಗ್ ಬರುತ್ತೆ. ಆ್ಯಂಡ್ 3 ಪ್ರೈಮಿಂದ ಓದಿದ್ರೆ ಅದೇ ಮೀನಿಂಗ್ ಬರುತ್ತೆ ಅಂಥ ಸೀಕ್ವೆನ್ಸ್ಗೆ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಅಂತಾರೆ. ಸೊ ಇದು ನೀವು ಆ್ಯಂಬ್ಯುಲೆನ್ಸ್, ಫಾರ್ ಎಕ್ಸಾಂಪಲ್ ಆ್ಯಂಬ್ಯುಲೆನ್ಸು ಒಂದು ಎಕ್ಸಾಂಪಲ್ ಇರ್ಬೋದು, ಆ್ಯಂಬ್ಯುಲೆನ್ಸ್. ಸೊ ನೀವು ಮಿರರ್ ಆ್ಯಂಬ್ಯುಲೆನ್ಸ್ ಮಲಯಾಳಂ, ಸೊ ಮಲಯಾಳಂ ನಿಮ್ಮ NCERT ಇರ್ಬೋದು ಮಲಯಾಳಂ. ನೀವು ಈ ಡೈರೆಕ್ಷನಿಂದ ಓದಿದ್ರು ಅದೇ ಸೇಮ್ ಮೀನಿಂಗ್ ಬರುತ್ತೆ, ಆ್ಯಂಡ್ ಈ ಡೈರೆಕ್ಷನಿಂದ ಓದಿದ್ರು ಅದೇ ಸೇಮ್ ಮೀನಿಂಗ್ ಬರುತ್ತೆ. ಸೊ ಅವಕ್ಕೆ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಅಂತಾರೆ. ಓಕೆ, ಲೆಫ್ಟಿಂದನೂ ಓದಿದ್ರೆ ಸೇಮ್ ಡೈರೆಕ್ಷನ್ ಇರಬೇಕು, ಆ್ಯಂಡ್ ರೈಟಿಂದ ಓದಿದ್ರೆ ಸೇಮ್ ಡೈರೆಕ್ಷನ್, ಇದಕ್ಕೆ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್, ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಂತಾರೆ. ಓಕೆ ನೋಡಿ, ಫಸ್ಟ್ ರಿಸ್ಟ್ರಿಕ್ಷನ್ ಇದು ಆಯಿತು. ಓಕೆ, ರಿಸ್ಟ್ರಿಕ್ಷನ್ enzyme cut the strand a little away from the center of palindromic sites. So this palindromic site ಅಂದರೆ ಇದ್ರದ್ದು palindromic site ಇದು ಇದೆ. ಓಕೆ, ಸೊ GATTC ನೀವು ಯಾವ ಡೈರೆಕ್ಷನ್, ಈ ಡೈರೆಕ್ಷನ್ 5 ಪ್ರೈಮ್ 3 ಪ್ರೈಮ್. ಸೊ ಇದು 5 ಪ್ರೈಮ್, ಇದು 3 ಪ್ರೈಮ್. ಸೊ ಸೇಮ್ ಡೈರೆಕ್ಷನಲ್ಲಿ ಏನೇ ಓದಿದ್ರು ಸೇಮ್ ಇದೆ. ಸೊ ಸ್ವಲ್ಪ ಅದ್ರದ್ದು ಸೆಂಟ್ರಲ್ ಕಟ್ ಮಾಡಲ್ಲ, ಅದು ಸೈಡಲ್ಲಿ ಕಟ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಬಿಟ್ವೀನ್ ದ ಸೇಮ್ 2 ಬೇಸಸ್ ಅದೇ ಹೇಳಿದ್ದಾರೆ, ಸೇಮ್ 2 ಬೇಸಸ್. ಇಲ್ಲಿ ನೋಡಿ G ಮತ್ತು A ಮಧ್ಯೆನೇ ಕಟ್ ಮಾಡಿದೆ, ಇಲ್ಲಿ ಕೆಳಗಡೆನೂ G ಮತ್ತು ಇದು ಈಚೆ ಸೈಡು G ಮತ್ತು A ಮಧ್ಯೆನೇ ಕಟ್ ಮಾಡಿದೆ. ಸೊ ಸೇಮ್ 2 ಬೇಸಸ್ ಅಂತ ಹೇಳ್ತಾರೆ ಆನ್ ಅಪೋಸಿಟ್ ಸ್ಟ್ಯಾಂಡ್ಸ್. ದಿಸ್ ಲೀವ್ಸ್ ಸಿಂಗಲ್ ಸ್ಟ್ಯಾಂಡ್ ಓವರ್ ಹ್ಯಾಂಗಿಂಗ್ ಸ್ಟ್ರೆಚ್ ಅಟ್ ದಿ ಎಂಡ್. ಸೊ ಇಲ್ಲಿ ನೋಡಿ ಕಟ್ ಆದಮೇಲೆ ಇದು ಸಿಂಗಲ್ ಸ್ಟ್ಯಾಂಡ್ ಅಂತ, ಸಿಂಗಲ್ ಸ್ಟ್ಯಾಂಡ್ ಇಲ್ಲಿ ನೋಡಿ ಸಿಂಗಲ್ ಸ್ಟ್ಯಾಂಡ್ ಕಾಣ್ತಾ ಇದೆಯಲ್ಲ ನಮಗೆ, ಇಲ್ಲೂ ಸಿಂಗಲ್ ಸ್ಟ್ಯಾಂಡ್, ಇಲ್ಲೂ ಸಿಂಗಲ್ ಸ್ಟ್ಯಾಂಡ್ ಓವರ್ ಹ್ಯಾಂಗಿಂಗ್ ಸ್ಟ್ರೆಚಸ್ ಆ್ಯಂಡ್ ಎಂಡ್. ಸೊ ಓವರ್ ಹ್ಯಾಂಗಿಂಗ್ ಅಂದರೆ ಇಲ್ಲಿ ಇದು ಒಂದು ಹ್ಯಾಂಗಿಂಗ್ ಅಂತ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅವರು. ಓವರ್ ಹ್ಯಾಂಗಿಂಗ್ ಅಂದರೆ ಹಿಂಗೆ ಓವರ್ ಹ್ಯಾಂಗಿಂಗ್ ಸಿಂಗಲ್ ಓವರ್ ಹ್ಯಾಂಗಿಂಗ್ ಸ್ಟ್ರೆಚಸ್ ಅಂತ ಹೇಳಿದ್ದಾರೆ. ಸೊ ದೇ ಆರ್ ಕಾಲ್ಡ್ ಸ್ಟಿಕ್ಕಿ ಎಂಡ್ಸ್. ಸೊ ಇದಕ್ಕೆ ಹಿಂಗೆ ಸ್ಟಿಕ್ಕಿ ಎಂಡ್ಸ್ ಅಂತಾರೆ. ಓಕೆ, ಸೊ ಇದು ಏನು ಫಾರ್ಮ್ ಆಗಿದೆಯಲ್ಲ, ಇದು ಮತ್ತು ಇದಕ್ಕೆ ಸ್ಟಿಕ್ಕಿ ಎಂಡ್ಸ್ ಅಂತಾರೆ. ಓಕೆ, ಸ್ಟಿಕ್ಕಿ ಎಂಡ್ಸ್ ಅಂತಾರೆ, ಸ್ಟಿಕ್ಕಿ ಎಂಡ್ಸ್. ಓಕೆ, ಸ್ಟಿಕ್ಕಿ ಎಂಡ್ಸ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ದೇರ್ ಕಾಂಪ್ಲಿಮೆಂಟ್ರಿ ಕಟ್ ಕೌಂಟರ್ ಪಾರ್ಟ್ಸ್. ಓಕೆ, ಕಾಂಪ್ಲಿಮೆಂಟ್ರಿ ಕಟ್ ಕೌಂಟರ್ ಪಾರ್ಟ್ಸ್ ಅಂದರೆ ಇದ್ರದ್ದು ವೆಕ್ಟರ್ DNA ಮತ್ತು ಫಾರೆನ್ DNA ಅದು ಎಲ್ಲೆಲ್ಲಿ ಕಟ್ ಮಾಡಿದಾರಲ್ಲ, ಸೊ ಅಲ್ಲಿ ಕೌಂಟರ್ ಪಾರ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಸ್ಟಿಕ್ಕಿ ಎಂಡ್ ಫೆಸಿಲೇಟ್ಸ್ ಆ್ಯಕ್ಷನ್ ಆಫ್ DNA ಲೈಗೇಸ್. ಸೊ ಇದೊಂದು ಇನ್ನೊಂದು ಎಂಜೈಮ್ ಗೊತ್ತಿಲ್ಲ, DNA ಲೈಗೇಸ್ ಅಂತ. DNA ಲೈಗೇಸ್ ಏನು ಮಾಡುತ್ತೆ, ಜಾಯಿನ್ ಮಾಡುತ್ತೆ. ಓಕೆ, ಕಟ್ ಯಾವಾಗ ಮಾಡ್ತಾ ಇತ್ತು, ಮಾಲಿಕ್ಯುಲರ್ ಸೀಸರ್ಸ್ ಕಟ್ ಮಾಡ್ತಾ ಇತ್ತು, ರಿಸ್ಟ್ರಿಕ್ಷನ್ ಎಂಜೈಮ್ಸ್ ಕಟ್ ಮಾಡ್ತಾ ಇತ್ತು DNAಗೆ. ಸೊ ಈಗ DNA ಕಟ್ ಆದಮೇಲೆ ಜಾಯಿನ್ ಮಾಡಬೇಕಲ್ಲ. ಸೊ ಆ್ಯಸ್ ಒಂದು ಪೇಪರ್ ಕಟ್ ಆದಮೇಲೆ ಗ್ಲೂ ಹಚ್ಚಿ ನಾವು ಜಾಯಿನ್ ಮಾಡ್ತಿಲ್ಲ ಅದಕ್ಕೆ. ಸೊ ಹಾಗೆ DNA ಲೈಗೇಸು ಒಂದು ಎಂಜೈಮ್ಸು ಕಟ್ ಮಾಡಿದ ಆದಮೇಲೆ ಅದಕ್ಕೆ ಜಾಯಿನ್ ಮಾಡೋಕ್ಕೆ ಅದೇ ಹೇಳಿದ್ದಾರೆ ನೋಡಿ. ಇಲ್ಲಿ ಈಗ ಹೆಂಗೂ ವೆಕ್ಟರ್ DNA ಮತ್ತು ಫಾರೆನ್ DNA ಅದು ಕಟ್ ಆಗಿದೆ. ಸೊ ಎರಡು ಕಟ್ ಜಾಯಿನ್ ಮಾಡಿ ನನಗೆ ಒಂದು ರೀಕಾಂಬಿನೆಂಟ್ DNA ಮಾಡೋದಿದೆ. ಓಕೆ, ರೀಕಾಂಬಿನೆಂಟ್ DNA ಮಾಡೋದಿದೆ ನನಗೆ, ಎರಡು ಜಾಯಿನ್ ಮಾಡಿ. ಸೊ DNA ಫ್ರಾಗ್ಮೆಂಟ್ ಜಾಯಿನ್ಸ್ ಅಟ್ ಸ್ಟಿಕ್ಕಿ ಎಂಡ್ಸ್ ಬೈ DNA ಲೈಗೇಸ್. ಸೊ ಇದು ಒಂದು ಎಂಜೈಮ್ ಇದೆ DNA ಲೈಗೇಸ್ ಅಂತ. ಸೊ ಇದು DNA ಲೈಗೇಸ್ ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆ, ವೆನ್ ಕಟ್ ಬೈ ದಿ ಸೇಮ್ ರಿಸ್ಟ್ರಿಕ್ಷನ್ ಎಂಜೈಮ್. ಸೊ ಇದು ರಿಸ್ಟ್ರಿಕ್ಷನ್ ಎಂಜೈಮ್ ಯಾವುದಿತ್ತು, EcoR1 ರಿಸ್ಟ್ರಿಕ್ಷನ್. ಸೊ ಎರಡಕ್ಕೆ ನಾವು ಸೇಮ್ ಎಂಜೈಮ್ ಯೂಸ್ ಮಾಡಿದ್ದೀವಿ, EcoR1 ಎರಡದಕ್ಕೆ ಯೂಸ್ ಮಾಡಿದ್ದೀವಿ. ಆ್ಯಂಡ್ ದ DNA ಫ್ರಾಗ್ಮೆಂಟ್ಸ್ ಹ್ಯಾವ್ ಸೇಮ್ ಕೈಂಡ್ ಆಫ್ ಸ್ಟಿಕ್ಕಿ ಎಂಡ್ಸ್. ಈಗ ಸೇಮ್ ಸೀಸರಿಂದ ಕಟ್ ಮಾಡಿದ್ವಿ ಅಂದರೆ ಸೇಮ್ ಟೈಪ್ ಇರ್ಬೋದಲ್ಲ ಎರಡರಲ್ಲಿ. ಸೊ ದೇ ಆರ್ ಜಾಯಿಂಡ್ ಬೈ DNA ಲೈಗೇಸ್. ಸೊ ಎರಡಕ್ಕೆ ಕಟ್ ಮಾಡಿದ್ದು ಸೇಮು, ಅದ್ರ ಸ್ಟಿಕ್ಕಿ ಎಂಡ್ಸು ಸೇಮು. ಸೊ DNA ಲೈಗೇಸು ಸೇಮ್ ಯೂಸ್ ಮಾಡಬೇಕು. ಓಕೆ, ಸೊ ನಾನು ಈಗ ಒಂದು ಕೆಲಸ ಮಾಡಿದ್ದೆ. ಓಕೆ, ಇದು ವೆಕ್ಟರ್ DNAಗೆ ಬೇರೆ ಸೀಸರ್ ಮಾಡಿದ್ದೆ, ಆ್ಯಂಡ್ ಬೇರೆ ರಿಸ್ಟ್ರಿಕ್ಷನ್ ಎಂಜೈಮಿಂದ ಕಟ್ ಮಾಡಿದ್ದೆ, ಆ್ಯಂಡ್ ಫಾರೆನ್ DNAಗೆ ಬೇರೆ ರಿಸ್ಟ್ರಿಕ್ಷನ್ ಎಂಜೈಮಿಂದ ಕಟ್ ಮಾಡಿದ್ದೆ. ಸೊ ಇದ್ರ ಸೀಕ್ವೆನ್ಸ್ ಬೇರೆ ಇರ್ತಿತ್ತು, ಹೌದಲ್ಲ. ಸೊ ಇದು ಫಾರ್ ಎಕ್ಸಾಂಪಲ್ ಇದು A ಮತ್ತು A ನಡು ಕಟ್ ಆಗಿರ್ಬೋದು, ಆ್ಯಂಡ್ ಇದು G ಮತ್ತು A ನಡು ಕಟ್ ಆಗಿರ್ಬೋದು. ಇದು ಕಟ್ ಆದಮೇಲೆ ಜಾಯಿನ್ ಆಗ್ತಾ ಇರಲಿಲ್ಲ. ಓಕೆ, ಸೊ ಜಾಯಿನ್ ಆಗ್ತಾ ಇರಲಿಲ್ಲ. ನಾನೇನು ಮಾಡಿದ್ದೆ, ಸೇಮ್ EcoR1 ಎರಡದಕ್ಕೂ ಸೇಮ್ ರೆಸ್ಟ್ರಿಕ್ಷನ್ ಎಂಜೈಮಿಂದ ಕಟ್ ಮಾಡಿದ್ದೀನಿ. ಸೊ ಅದು ಏನು ಮಾಡ್ತು, ಎರಡರಲ್ಲಿ G ಮತ್ತು A ಮಧ್ಯೆನೇ ಕಟ್ ಮಾಡ್ತು. ಇಲ್ಲೂ G ಮತ್ತು A ಮಧ್ಯೆಲ್ಲೇ ಕಟ್ ಮಾಡಿ ಸ್ಟಿಕ್ಕಿ ಎಂಡ್ಸ್ ಪ್ರೊಡ್ಯೂಸ್ ಮಾಡ್ತು. ಆಮೇಲೆ ಇಲ್ಲೊಂದು ಎಲ್ ಟೈಪ್ ಒಂದು ಸ್ಟಿಕ್ಕಿ ಎಂಡ್ಸ್ ಪ್ರೊಡ್ಯೂಸ್ ಆಯಿತು, ಇಲ್ಲೊಂದು ಉಲ್ಟಾ ಎಲ್ ಪ್ರೊಡ್ಯೂಸ್ ಆಗಿ ಅದು DNA ಲೈಗೇಸಿಂದ ಜಾಯಿನ್ ಮಾಡೋಕ್ಕೆ ನನಗೆ ಈಸಿ ಆಯಿತು. ಬಟ್ ಇಲ್ಲಿ ನೋಡಿ ಇದು ಎಷ್ಟು ಕಷ್ಟ ಆಗ್ತಿತ್ತು, ಇದು ಫೇಲು ಆಗುತ್ತೆ. ಓಕೆ, ಸೊ ಇದರಲ್ಲಿ ನಾವು ಏನೂ ಮಾಡೋಕ್ಕೆ ಬರಲ್ಲ. ಸೊ ಅದೇ ಹೇಳ್ತಾರೆ, ದೇ ಆರ್ ಜಾಯಿನ್ ಬೈ DNA ಫ್ರಾಗ್ಮೆಂಟ್ಸ್. ಸೇಮ್ ರಿಸ್ಟ್ರಿಕ್ಷನ್ ಎಂಜೈಮಿಂದ ಕಟ್ ಮಾಡಬೇಕು, ಆ್ಯಂಡ್ DNA ಲೈಗೇಜಿಂದ ಜಾಯಿನ್ ಮಾಡ್ತಾರೆ. ಓಕೆ, ಸ್ಟಿಕ್ಕಿ ಎಂಡ್ಸ್ ಫ್ರಮ್ ಆನ್ ಹೈಡ್ರೋಜನ್ ಬಾಂಡ್ಸ್ ವಿತ್ ದ ಕಾಂಪ್ಲಿಮೆಂಟ್ರಿ ಕಟ್ DNA ಲೈಗೇಜ್. ಇದು ಸೇಮ್ ಮತ್ತೆ ಸ್ಲೈಡ್ ರಿಪೀಟ್ ಆಗಿದೆ. ದೇ ಆರ್ ಜಾಯಿಂಡ್. ಇಲ್ಲಿ ನೋಡಿ ಇದೆ, ಇದರಲ್ಲಿ ಇದು ಫ್ಲೋಚಾರ್ಟು ನಿಮ್ಮದು ಇದರಲ್ಲಿ ಇರ್ಬೋದು NCERTಯಲ್ಲಿ.
ಇದು ಫಾರಿನ್ ಡಿ ಎನ್ ಎ ಇದೆ. ಓಕೆ, ಸೊ ಇದು ಫಾರಿನ್ ಡಿ ಎನ್ ಎ ಅಂದರೆ ಡಿ ಎನ್ ಎ ನಮಗೆ ಎಲ್ಲಿಂದ ತೊಗೊಂಡಿವಿ ನಾವು. ಓಕೆ, ಡಿ ಎನ್ ಎ ಎನ್ ಡಿ ಎನ್ ಎ ಅಂತೀವಿ ಇದಕ್ಕೆ, ಎನ್ ಡಿ ಎನ್ ಎ. ಸೊ ಇದು ವೆಕ್ಟರ್ ಡಿ ಎನ್ ಎ, ಪ್ಲಾಸ್ಮಿಡ್ ಡಿ ಎನ್ ಎ ಅಂದರೆ ವೆಹಿಕಲ್ ಡಿ ಎನ್ ಎ ಅಂತಾರೆ ಇದಕ್ಕೆ. ಸೊ ಸೇಮ್ ರಿಸ್ಟ್ರಿಕ್ಷನ್ ಎಂಜೈಮ್ ಕಟ್ಟಿಂಗ್ ದ ಬೋತ್ ಫಾರಿನ್ ಡಿ ಎನ್ ಎ ಆ್ಯಂಡ್ ವೆಕ್ಟರ್ ಡಿ ಎನ್ ಎ ಅಟ್ ಸ್ಪೆಸಿಫಿಕ್ ಪಾಯಿಂಟ್. ಸೊ ಅದು ಸ್ಪೆಸಿಫಿಕ್ ಪಾಯಿಂಟ್ ಏನಿತ್ತು, GAA-TTC ಇತ್ತು. ಓಕೆ, GAA-TTC ಆ್ಯಂಡ್ ಇದ್ರದ್ದು CTTA-AG. ಸೊ ಇದು ಸ್ಪೆಸಿಫಿಕ್ ಪಾಯಿಂಟ್ ಇತ್ತು. ಹೌದಲ್ಲ. ಸೊ ಇದು GATTC ಇದು ಸ್ಪೆಸಿಫಿಕ್ ಪಾಯಿಂಟಲ್ಲೇ ಕಟ್ ಮಾಡ್ತದೆ ರೆಸ್ಟ್ರಿಕ್ಷನ್ ಎಂಜೈಮು. ಸೊ ಎರಡರಲ್ಲಿ ಸೇಮ್ ಸೀಕ್ವೆನ್ಸಲ್ಲೇ ಕಟ್ ಮಾಡಿದೆ. ಸೊ ಇಲ್ಲೂ ಸೇಮ್ ಸೀಕ್ವೆನ್ಸ್ ಇದೆ, ಇಲ್ಲೂ ಸೇಮ್ ಸೀಕ್ವೆನ್ಸಲ್ಲಿ ಕಟ್ ಮಾಡಿದೆ. ಸೊ ಕಟ್ ಆದಮೇಲೆ ಇದು ಫ್ರೆಗ್ಮೆಂಟ್ಸ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಇದು ಫ್ರೆಗ್ಮೆಂಟ್ ನಾನು ತೊಗೊಳತ್ತಿದ್ದೀನಿ. ಓಕೆ, ಸೊ ಇದು ತೊಗೊಂಡು ಇದರಲ್ಲಿ ನಾನು ಜಾಯಿನ್ ಮಾಡೋದಿದೆ. ಸೊ ಇದು ವೆಕ್ಟರ್ ಡಿ ಎನ್ ಎ ಅಂದರೆ ವೆಹಿಕಲ್. ಇದು ವೆಹಿಕಲಲ್ಲಿ ಫಾರಿನ್ ಡಿ ಎನ್ ಎ ಅಂದರೆ ನಾನು ಫಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ದೆ, ಬ್ಯಾಟ್ ಡಿ ಎನ್ ಎ. ಸೊ ಬ್ಯಾಟ್ ಡಿ ಎನ್ ಎಗೆ ನನಗೆ ಹೋಸ್ಟಿಗೆ ಹಾಕೋದಲ್ಲ. ಹೋಸ್ಟಿಗೆ ಹಾಕೋಕ್ಕಿಂತ ಮುಂಚೆ ನಾನು ವೆಕ್ಟ್ರಲ್ಲಿ ಫಸ್ಟ್ ಅಂದರೆ ವೆಹಿಕಲಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು. ಸೊ ಬ್ಯಾಟ್ ಡಿ ಎನ್ ಎ ತೊಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ವೆಕ್ಟರ್ ಡಿ ಎನ್ ಎ ಇದೆ ಇದು. ಇದರಲ್ಲಿ ನೋಡಿ ರೀಕಾಂಬಿನೇಷನ್. ಸೊ ಇದು ಎದರಿಂದ ಪಾಸಿಬಲ್ ಆಯಿತು, ಇದು ಫ್ರಾಗ್ಮೆಂಟ್ ಆಫ್ ಡಿ ಎನ್ ಎ ನಾನು ವೆಕ್ಟ್ರಲ್ಲಿ ಹ್ಯಾಂಗೆ ಆಗಿದೆ ಅಂದರೆ, ಇದು ಡಿ ಎನ್ ಎ ಲೈಗೇಜ್ ಇದು ಎಂಜೈಮಿಂದ ಇದು ಜಾಯಿನ್ ಆಯಿತು. ಓಕೆ, ಡಿ ಎನ್ ಎ ಲೈಗೇಜ್ ಅಂತ ಎಂಜೈಮ್ ಇದೆ. ಸೊ ಅದರಲ್ಲಿ ನಾನು ಜಾಯಿನ್ ಮಾಡಿದೆ. ಓಕೆ, ಸೊ ಜಾಯಿನ್ ಫಾರಿನ್ ಡಿ ಎನ್ ಎ ಟು ದಿ ಪ್ಲಾಸ್ಮಿಡ್. ಸೊ ಇದು ಜಾಯಿನ್ ಆದಮೇಲೆ ಇದು ಡಿ ಎನ್ ಎಲ್ಲಿ ಏನಿದೆ, ಈಗ ಒಂದು ವೆಕ್ಟರ್ ಡಿ ಎನ್ ಎ ಇದೆ, ಆಮೇಲೆ ನೆಕ್ಸ್ಟ್ ಫಾರಿನ್ ಡಿ ಎನ್ ಎ ಇದೆ, ವೆಕ್ಟರ್ ಡಿ ಎನ್ ಎ ಎರಡೂ ಇದೆ. ಓಕೆ, ರೀಕಾಂಬಿನೆಂಟ್ ಡಿ ಎನ್ ಎ ಮಾಲಿಕ್ಯೂಲ್. ಸೊ ಇದು ರೀಕಾಂಬಿನೆಂಟ್ ಡಿ ಎನ್ ಎ ಮಾಲಿಕ್ಯೂಲ್ಸ್ ನಾನು ಏನು ಮಾಡಿದೆ, ಇದು ಹೋಸ್ಟ್ ಯಾವುದು ಹೋಸ್ಟ್. ಸೊ ಹೋಸ್ಟ್ ಅಂದರೆ ನಾನು ಏನು ಎಕ್ಸಾಂಪಲ್ ಕೊಟ್ಟಿದ್ದೆ, ಪೀಪಲ್ಸ್ ಹೋಸ್ಟ್ ಅಂತ. ಸೊ ನಂದು ಎಕ್ಸಾಂಪಲ್ ಪ್ರಕಾರ ಬ್ಯಾಟ್ ಒಂದು ಫಾರಿನ್ ಡಿ ಎನ್ ಎ ಇತ್ತು, ಪೀಪಲ್ಸ್ ಒಂದು ಹೋಸ್ಟ್ ಇತ್ತು. ಹೌದಲ್ಲ. ಸೊ ಬ್ಯಾಟ್ ಡಿ ಎನ್ ಎ ನಾನು ಏನು ಮಾಡಿದೆ, ವೆಹಿಕಲ್ ಜೊತೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದೆ. ಟ್ರಾನ್ಸ್ಪೋರ್ಟೇಷನ್ ಸಲುವಾಗಿ ನನಗೆ ಏನು ಯೂಸ್ ಆಯಿತು, ಡಿ ಎನ್ ಎ ಲೈಗೇಜ್ ಯೂಸ್ ಆಯಿತು. ಸೊ ಇದು ಟ್ರಾನ್ಸ್ಪೋರ್ಟ್ ಮಾಡಿದ್ದು ನಾನು ಏನು ಮಾಡಿದೆ, ಹೋಸ್ಟಲ್ಲಿ ಹಾಕಿದೆ. ಓಕೆ, ಇಲ್ಲಿ ಹೋಸ್ಟ್ ಏನು ಯೂಸ್ ಮಾಡಿದ್ದಾರೆ, ಅವರು ಈಕ್ವಲಿ ಯೂಸ್ ಮಾಡಿದ್ದಾರೆ. ನಾನೇನು ಹೇಳಿದೆ ನಿಮಗೆ ಪೀಪಲ್ಸ್ ಹೋಸ್ಟ್ ಅಂತ, ಬಟ್ ಇಲ್ಲಿ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಈಕ್ವಲಿ ಹೋಸ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ವೆಕ್ಟರ್ ಡಿ ಎನ್ ಎ ನಾನು ಈಕ್ವಲಿ ಹೋಸ್ಟಲ್ಲಿ ಮಾಡಿದೆ. ಈಕ್ವಲಿ ಹೋಸ್ಟ್ ಯಾವಾಗ ಡಿವೈಡ್ ಆಗುತ್ತಲ್ವಾ, ಸೊ ಡಿವೈಡ್ ಆದಮೇಲೆ ಇದು ಟ್ರಾನ್ಸ್ಫಾರ್ಮೇಷನ್ ಅದ್ರದ್ದು ಪ್ರೋಜನಿನಿಗೂ ಟ್ರಾನ್ಸ್ಫರ್ ಆಯಿತು. ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಯಿತು. ಓಕೆ, ಫಸ್ಟ್ ನಮ್ಮದು ಟೆಕ್ನಾಲಜಿ ಏನಿತ್ತಂದರೆ, ಓಕೆ ಫಸ್ಟ್ ನಮ್ಮದೇ ಫಾರಿನ್ ಡಿ ಎನ್ ಎ ತೊಗೊಳೋದಿತ್ತು. ಓಕೆ, ಫಾರಿನ್ ಡಿ ಎನ್ ಎ ಅದು ಹೋಸ್ಟಲ್ಲಿ ಹಾಕೋದಿತ್ತು. ಹೋಸ್ಟಲ್ಲಿ ಹಾಕೋಕ್ಕೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನೋಡಿ. ಫಾರಿನ್ ಡಿ ಎನ್ ಎ ತೊಗೊಳೋದಿತ್ತು. ಓಕೆ, ಇದೆಲ್ಲ ಒಂದು ಸಮರಿ ಹೇಳ್ತಾ ಇದ್ದೀನಿ ನಿಮಗೆ. ಫಾರಿನ್ ಡಿ ಎನ್ ಎ ತೊಗೊಳೋದಿತ್ತು. ಓಕೆ, ಫಾರಿನ್ ಡಿ ಎನ್ ಎ ತೊಗೊಂಡು ಹೋಸ್ಟಲ್ಲಿ ಹಾಕೋದಿತ್ತು. ಓಕೆ, ನಾನು ಎಕ್ಸಾಂಪಲ್ ಕೊಟ್ಟಿದ್ದ ಪ್ರಕಾರ ನಾನು ಬ್ಯಾಟ್ ಮತ್ತು ಹ್ಯೂಮನ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಓಕೆ, ಬ್ಯಾಟ್ ಮತ್ತು ಹ್ಯೂಮನ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ನಂದು ಎಕ್ಸಾಂಪಲ್ ಇದು ಕೋವಿಡ್ ಮೇಲೆ ಇತ್ತು. ಬಟ್ ಇದ್ರ ಬುಕ್ಕಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಬುಕ್ಕಲ್ಲಿ ಎಕ್ಸಾಂಪಲ್ ಒಂದು ಫಾರಿನ್ ಡಿ ಎನ್ ಎ ನೇಮ್ ಕೊಟ್ಟಿಲ್ಲ ಅವರು. ಫಾರಿನ್ ಡಿ ಎನ್ ಎ ಜಸ್ಟ್ ಫಾರಿನ್ ಡಿ ಎನ್ ಎ ಅಂತ ಹೇಳಿದ್ದಾರೆ. ಫಾರಿನ್ ಡಿ ಎನ್ ಎ ನಾನು ಬುಕ್ಕಲ್ಲಿಂದ ರೆಡ್ ಕಲರ್ ಮಾಡ್ತಾಯಿದ್ದೀನಿ ನೋಡಿ, ಓಕೆ, ರೆಡ್ ಕಲರ್ ಓಕೆ ಫಾರಿನ್ ಇದು ಸಮರಿ. ಓಕೆ, ಸಮರಿ ಇಷ್ಟೊತ್ತವರೆಗೂ ಏನು ಓದಿದೆ ಅದ್ರ ಸಮರಿ ಇದೆ. ಸೊ ಬುಕ್ NCERTಯಲ್ಲಿ ಏನು ಕೊಟ್ಟಿದ್ದಾರೆ, ಬುಕ್ ಅಂದರೆ NCERT. ಸೊ ಫಾರಿನ್ ಡಿ ಎನ್ ಎ ಅಂತ ಕೊಟ್ಟಿದ್ದಾರೆ, ಜಸ್ಟ್ ಫಾರಿನ್ ಡಿ ಎನ್ ಎ ಹೋಸ್ಟ್ ಇದರಲ್ಲಿ ಹೋಸ್ಟ್ ಏನಿದೆ, ಈಕೋಲೈ ಇದೆ. ಓಕೆ, ಈಕೋಲೈ ಹೋಸ್ಟ್ ಇದೆ. ಅಕಾರ್ಡಿಂಗ್ ಟು NCERT ಹೋದರೆ ಈಕೋಲೈ ಹೋಸ್ಟ್ ಇದೆ. ಇದು ನಂದು ಎಕ್ಸಾಂಪಲ್. ಓಕೆ, ಸೊ ಅವ್ರೇನು ಫಸ್ಟ್ ಇಲ್ಲಿ ನನಗೆ ವೆಹಿಕಲ್ ಬೇಕಾಗಿತ್ತು, ಸೊ ವೆಹಿಕಲ್ ಇಲ್ಲಿ ವೆಹಿಕಲ್ ಏನು ತೊಗೊಂಡ್ರು ಅವರು, ವೆಹಿಕಲ್ ಆ್ಯಸ್ ಪ್ಲಾಸ್ಮಿಡ್ ತೊಗೊಂಡ್ರು. ಓಕೆ, ವೆಹಿಕಲ್ ಅಂತ ಒಂದು ಪ್ಲಾಸ್ಮಿಡ್ ತೊಗೊಂಡ್ರು, ಪ್ಲಾಸ್ಮಿಡ್ಗೆ ವೆಹಿಕಲ್ ಅಂತ ತೊಗೊಂಡ್ರು ಅವರು. ಸೊ ನಾನು ಜಸ್ಟ್ ವೆಹಿಕಲ್ ಹೇಳಿದ್ದೆ. ಸೊ ಬ್ಯಾಟಿಂದ ಹ್ಯೂಮನ್ ಹೋಗೋಕ್ಕೆ ಹ್ಯಾಂಗೆ ನಿಮಗೆ ಡೆಲ್ಲಿಯಿಂದ ಬೆಂಗಳೂರು ಬರೋಕ್ಕೆ ಒಂದು ಟ್ರಾನ್ಸ್ಪೋರ್ಟೇಷನ್ ಮೀಡಿಯಮ್ ಬೇಕಾಗಿತ್ತು, ಅದೇ ಮೀಡಿಯಮ್ ವೆಹಿಕಲ್. ಸೊ ವೆಹಿಕಲ್ ಇಲ್ಲಿ ಪ್ಲಾಸ್ಮಿಡ್ ತೊಗೊಂಡ್ರು. ಓಕೆ, ಸೊ ಇದು ಫಾರಿನ್ ಡಿ ಎನ್ ಎ ತೊಗೊಂಡು ಮತ್ತು ಪ್ಲಾಸ್ಮಿಡ್ ಡಿ ಎನ್ ಎ ಫಾರಿನ್ ಡಿ ಎನ್ ಎ ಪ್ಲಾಸ್ಮಿಡ್ ಡಿ ಎನ್ ಎ ಎರಡೂ ಮಿಕ್ಸ್ ಮಾಡಿದ್ರು. ಓಕೆ, ಮಿಕ್ಸ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಜಾಯಿನ್ ಮಾಡೋಕ್ಕೆ ಒಂದು ಎಂಜೈಮ್ ಬೇಕಾಗಿತ್ತು ನನಗೆ, ಲೈಗೇಜ್ ಅಂತ ಎಂಜೈಮ್ ಯೂಸ್ ಮಾಡಿ ಇವೆರಡೂ ಕಂಬೈನ್ ಮಾಡಿದ್ರು. ಓಕೆ, ಸೊ ಇದು ಒಂದು ಪ್ಲಾಸ್ಮಿಡ್ ಅಂತ ಅಂದ್ಕೊಳ್ಳಿ. ಓಕೆ, ಇದು ಪ್ಲಾಸ್ಮಿಡು ಆ್ಯಂಡ್ ಇದು ಏನಂದರೆ ಫಾರಿನ್ ಡಿ ಎನ್ ಎ. ಓಕೆ, ಫಾರಿನ್ ಡಿ ಎನ್ ಎ, ಇದು ಪ್ಲಾಸ್ಮಿಡ್ ಡಿ ಎನ್ ಎ, ಇದು ಫಾರಿನ್ ಡಿ ಎನ್ ಎ ಎರಡು ಮಿಕ್ಸ್ ಮಾಡಿ ಇದು ರೀಕಾಂಬಿನೆಂಟ್ ಡಿ ಎನ್ ಎ ಅಂತಾರೆ ಇದಕ್ಕೆ, ರೀಕಾಂಬಿನೆಂಟ್ ಡಿ ಎನ್ ಎ. ಓಕೆ,
ರೀಕಾಂಬಿನೆಂಟ್ ಡಿ ಎನ್ ಎ. ಸೊ ರೀಕಾಂಬಿನೆಂಟ್ ಡಿ ಎನ್ ಏನು ಮಾಡಿದ್ರು ಅವ್ರು ಈ ಕೊಲೆಯಲ್ಲಿ ಹಾಕಿದ್ರು. ಓಕೆ, ಈ ಕೊಲೆಯಲ್ಲಿ ಹಾಕಿದ್ರು. ಸೊ ನನ್ನ ಫಸ್ಟ್ ಪ್ರೊಸೆಸಲ್ಲಿ ಏನಿತ್ತು, ಫಸ್ಟ್ ಏನಿತ್ತು, ಡಿ ಎನ್ ಎ ತೊಗೊಂಡು ಡಿಸೈರ್ ಡಿ ಎನ್ ಎ ತೊಗೊಂಡು ಅದು ಹೋಸ್ಟಲ್ಲಿ ಹಾಕಿ ಅದ್ರ ಮೇಂಟೆನೆನ್ಸ್ ಮಾಡಿ ಮತ್ತೆ ಅದು ಫ್ಯೂಚರ್ ಜನ್ರೇಷನ್ಗೆ ಸೆಂಡ್ ಮಾಡೋದಿತ್ತು. ಸೊ ಈ ಕೊಲೆ ಯಾವಾಗ ಡಿವೈಡ್ ಆಗ್ತಾ ಇತ್ತಲ್ಲ, ಸೊ ಯಾವಾಗ ಡಿವೈಡ್ ಆದಮೇಲೆ ಇದು ಫಾರ್ ಎಕ್ಸಾಂಪಲ್ ಇಲ್ಲಿದೆ. ಓಕೆ, ಇದು ಟ್ರಾನ್ಸ್ಫಾರ್ಮೇಷನ್ ಇದು ಏನು ರೀಕಾಂಬಿನೆಂಟ್ ಡಿ ಎನ್ ಎ ಇದೆಯಲ್ಲ, ರೀಕಾಂಬಿನೆಂಟ್ ಡಿ ಎನ್ ಎ ಇಲ್ಲಿದೆ. ಓಕೆ, ಇದು ರೀಕಾಂಬಿನೆಂಟ್ ಡಿ ಎನ್ ಎ ಈ ಕೊಲೆಯಲ್ಲಿದೆ. ಸೊ ಇದೇ ರೀಕಾಂಬಿನೆಂಟ್ ಡಿ ಎನ್ ಎ ಫ್ಯೂಚರ್ ಜನ್ರೇಷನಲ್ಲೂ ಬಂತು. ಓಕೆ, ಫ್ಯೂಚರ್ ಜನ್ರೇಷನಲ್ಲೂ ಬಂತು. ಸೊ ಇದೇ ಫ್ಯೂಚರ್ ಜನ್ರೇಷನ್ ಹ್ಯಾಂಗ್ ರೀಪ್ರೊಡಕ್ಷನ್ ಆಗುತ್ತೆ ಅಲ್ಲ, ಸೊ ಅದೇ ಅದರಲ್ಲೇ ರೀಪ್ರೊಡಕ್ಷನ್ ಪ್ರೊಸೆಸ್ಸಿಂದ ಫ್ಯೂಚರ್ ಜನ್ರೇಷನಲ್ಲೂ ಬಂತು ಅಂತ ಹೇಳ್ತಾರೆ ಅವರು. ಸೊ ಇದೇ ಪ್ರೊಸೆಸ್ಗೆ ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಅಂತಾರೆ. ಇಲ್ಲಿ ನೋಡಿ, ಫಸ್ಟ್ ಅದೇ ಹೇಳಿದ್ದಾರೆ ಇಲ್ಲಿ. ಇದು ಡೈಗ್ರಾಮ್ ಅಂತೂ ಅರ್ಥ ಆಯ್ತು, ಐ ಥಿಂಕ್ ಸೊ. ಇಷ್ಟು ಡೀಪಾಗಿ ಹೇಳಿದ್ದೀನಿ ಅಂದರೆ ನೀವು ಅರ್ಥನೇ ಆಗಲೇಬೇಕು. ನನ್ನ ಎಕ್ಸಾಂಪಲು ಹೇಳಿದ್ದೀನಿ. ಓಕೆ, ನಿಮಗೆ ಈಸಿಯಾಗಿ ಅರ್ಥ ಆಗೋಕ್ಕೆ. ಇದು ಒಂದು ಕಾಂಪ್ಲಿಕೇಟೆಡ್ ಚಾಪ್ಟರ್ಸ್. ಎನ್ ಸಿ ಆರ್ ಟಿಯಲ್ಲಿ ಲೈನ್ ವೈಸ್ ಒಂದೊಂದು ಲೈನಲ್ಲಿ ಒಂದೊಂದು ವರ್ಡ್, ಒಂದೊಂದು ಸೆಂಟೆನ್ಸ್, ಒಂದು ವರ್ಡಲ್ಲೇ ಒಂದು ಸೆಂಟೆನ್ಸ್ ಹೇಳಿದ್ದಾರೆ. ಓಕೆ, ಅದು ನಾನು ಡಿಕೋಡ್ ಮಾಡ್ತಾ ಇದ್ದೀನಿ ನಿಮಗೆ ಅಷ್ಟೇ. ಸೊ ಇಲ್ಲಿ ನೋಡಿ, ಸೇಮ್ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್, ಇದು ಹೋಸ್ಟಲ್ಲಿ ಟ್ರಾನ್ಸ್ಫರ್ ಮಾಡಿ ಏನು ಮಾಡ್ತು, ಕ್ಲೋನಿಂಗ್ ಹೋಸ್ಟ್ ಆಯಿತು. ಓಕೆ, ಕ್ಲೋನಿಂಗ್ ಹೋಸ್ಟ್ ಆದಮೇಲೆ ಇದು ಪ್ರೋಜನಿಯಲ್ಲಿ ಟ್ರಾನ್ಸ್ಫರ್ ಆಯಿತು. ಓಕೆ, ಸೊ ಇದು ವಿಡಿಯೋಲಿ ಇಷ್ಟೇ ಮಾಡೋಣ. ಓಕೆ, ಸೊ ನೆಕ್ಸ್ಟಲ್ಲಿ ನಾವು ಏನು ಮಾಡೋಣ, ನೆಕ್ಸ್ಟಲ್ಲಿ ಏನಿದೆ ನೋಡಿ, ಕ್ಲೋನಿಂಗ್ ವೆಕ್ಟರ್ಸ್. ಸೊ ಕ್ಲೋನಿಂಗ್ ವೆಕ್ಟರ್ಸ್ ಪ್ರಾಪರ್ಟೀಸ್ ಏನು, ಕ್ಲೋನಿಂಗ್ ವೆಕ್ಟರ್ಸ್ ಅಂದರೆ ಏನು ಅಂದರೆ ವೆಹಿಕಲ್ಸ್. ಕ್ಲೋನಿಂಗ್ ವೆಕ್ಟರ್ಸ್ ಅಂದರೆ ವೆಹಿಕಲ್ಸ್. ಸೊ ಇದು ವೆಹಿಕಲ್ಸ್ ಪ್ರಾಪರ್ಟೀಸ್ ಏನು ಅಂತ ಎಲ್ಲ ಇದರಲ್ಲಿದೆ ನೆಕ್ಸ್ಟಲ್ಲಿ. ಓಕೆ, ಸೊ ಇದು ಕ್ಲೋನಿಂಗ್ ವೆಕ್ಟರ್ಸ್ ಆದಮೇಲೆ ನೆಕ್ಸ್ಟ್ ಕ್ಲೋನಿಂಗ್ ವೆಕ್ಟರ್ಸ್, ಇದು PBR 322 ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಇದೆ ನೋಡಿ. ಇದು ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಇದೆ, ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್. ಸೊ ನೆಕ್ಸ್ಟ್ ಇದ್ರದ್ದು ಏನೇನು ಫೀಚರ್ಸ್, ಅದ್ರದ್ದು ಫಂಕ್ಷನ್ಸ್ ಏನೇನು, ಆದಮೇಲೆ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂದರೆ ಏನು, ಮತ್ತು ನೆಕ್ಸ್ಟ್ ಕ್ಲೋನಿಂಗ್ ಸೈಟ್ಸ್ ಅಂದರೆ ಏನು. ಓಕೆ, ಐ ಥಿಂಕ್ ಇಷ್ಟಾದಮೇಲೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಈ ಫಸ್ಟ್ ಏನೇನಾಯ್ತು ಈಗ, ಫಾರಿನ್ ಡಿ ಎನ್ ಎ ನಾನೇನು ಮಾಡಿದೆ, ಫಾರಿನ್ ಡಿ ಎನ್ ಎ ಕ್ಲೋನಿಂಗ್ ವೆಕ್ಟರ್ಸ್, ಥ್ರೂ ಕ್ಲೋನಿಂಗ್ ವೆಕ್ಟರ್ಸ್ ಅಂದರೆ ವೆಹಿಕಲ್ಸ್. ಥ್ರೂ ಕ್ಲೋನಿಂಗ್ ವೆಕ್ಟರ್ಸ್ ನನಗೆ ಹೋಸ್ಟಲ್ಲಿ ಟ್ರಾನ್ಸ್ಫರ್ ಮಾಡೋದಿತ್ತು. ಸೊ ಫಸ್ಟ್ ಇದು ಫಾರಿನ್ ಡಿ ಎನ್ ಎ ಮತ್ತು ಇದರಲ್ಲಿ ಮಾಡೋಕ್ಕೆ ನಾನು ರೀಕಾಂಬಿನೆಂಟ್ ಟೆಕ್ನಾಲಜಿ ಯೂಸ್ ಮಾಡಿದೆ. ಓಕೆ, ರೀಕಾಂಬಿನೆಂಟ್ ಟೆಕ್ನಾಲಜಿಯಲ್ಲಿ ಫಸ್ಟ್ 2 ಎಂಜೈಮ್ಸ್ ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಅಂತ ಯೂಸ್ ಮಾಡಿದೆ. ಆಮೇಲೆ DNA ಲೈಗೇಸ್ ಅಂತ ಯೂಸ್ ಮಾಡಿದೆ. ಓಕೆ, DNA ಲೈಗೇಸಸ್ ಜಾಯ್ನಿಂಗ್ ಸಲಕ್ಕೆ, ಇದು ಕಟ್ಟಿಂಗ್ ಸಲಕ್ಕೆ. ಸೊ ಇದು ಏನು ಆಯ್ತಲ್ಲ, ಇಷ್ಟೊಂದು ಮುಗೀತು ನಮ್ದು. ಓಕೆ, ಸೊ ಇದು ಕ್ಲೋನಿಂಗ್ ವೆಕ್ಟರಿಂದ ಹೋಸ್ಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಪ್ರೊಸೆಸಸ್ ಇರುತ್ತೆ. ಓಕೆ, ಡೈರೆಕ್ಟಾಗಿ ನಾವು ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ, ಅದ್ರದ್ದು ಏನು ಪ್ರೊಸೆಸಸ್ ಇದೆ ಅಂತ ನೋಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಅದರಲ್ಲಿ ಲೈಕ್ ಜೀನ್ ಗನ್ ಮೆಥಡ್, ಮತ್ತು ಗನ್ ಶೂಟ್ ಮೆಥಡ್, ಮತ್ತು ಐಸ್ ಕ್ಯೂಬ್ ಮೆಥಡ್. ಸೊ ಎಲ್ಲ ಹ್ಯಾಂಗೆ ಇದು ರೀಕಾಂಬಿನೆಂಟ್ ಏನು ಡಿ ಎನ್ ಎ ಇದೆಯಲ್ಲ, ಈಗ ರೀಕಾಂಬಿನೆಂಟ್ ಡಿ ಎನ್ ಎ ಹೋಸ್ಟಿಗೆ ಹ್ಯಾಂಗೆ ಟ್ರಾನ್ಸ್ಫರ್ ಮಾಡಬೇಕಂತ ಪ್ರೊಸೆಸಸ್ ಇದೆ. ಅದು ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋಲಿ ನಾವು ಓದ್ಕೊಳ್ಳೋಣ. ಓಕೆ, ಐ ಹೋಪ್ ನಿಮಗೆ ಇಷ್ಟೆಲ್ಲ ಕ್ಲಿಯರ್ ಆಯಿತು. ಏನೇ ಕ್ಲಿಯರ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಈಗ ಒಂದು NCERT ಓದ್ಕೊಳ್ಳಿ ನೀವು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಏನೇ ಕ್ಲಿಯರ್ ಆಗಲಿಲ್ಲ ಅಂದರೆ ಹೇಳಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಐ ಥಿಂಕ್ ಟುಮಾರೋ ಇರ್ಬೋದು, ಇಲ್ಲ ಡೇ ಆಫ್ಟರ್ ಟುಮಾರೋ ಇರ್ಬೋದು. ಓಕೆ, ನೆಕ್ಸ್ಟ್ ಐ ಥಿಂಕ್ ಟುಮಾರೋ P ಬ್ಲಾಕ್ ಮಾಡೋಣ. ಓಕೆ, ಟುಮಾರೋ P ಬ್ಲಾಕ್ ಮಾಡೋಣ. P ಬ್ಲಾಕ್ ನಾಳೆ 15th ಎಲಿಮೆಂಟ್ಸ್ ಮುಗಿಸ್ತೀನಿ. 15th ಎಲಿಮೆಂಟ್ಸ್ ಮುಗಿಸಾದ್ಮೇಲೆ 16 ಸ್ಟಾರ್ಟ್ ಮಾಡೋಣ. ಓಕೆ, 16th. ಸೊ ಓಕೆ, ಐ ಥಿಂಕ್ ನಂದು ನಿಮಗೆ ಎಲ್ಲರಿಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಬಯಾಲಜಿ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಓಕೆ, ಸೊ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದು ತುಂಬ ಲಿಂಕ್ ಎಲ್ಲಿದೆ ಇದರಲ್ಲಿ ಅಂದರೆ 9th ಚಾಪ್ಟರ್ ನಿಮ್ದು ಎಂದು ಬಯೋಮಾಲಿಕ್ಯೂಲ್ಸ್ ಇದೆಯಲ್ಲ 11th ಕ್ಲಾಸಲ್ಲಿ, ಅದರಲ್ಲಿ ಲಿಂಕ್ ಇದೆ. ಜೆನೆಟಿಕ್ಸಲ್ಲಿ ಲಿಂಕ್ ಇದೆ. ಇದೆಲ್ಲ ಚಾಪ್ಟರ್ಸ್ ಆಲ್ರೆಡಿ ನಿಮಗೆ ಮಿಡ್ ಟರ್ಮ್ಸಲ್ಲಿ ಆಗಿದೆ. ಸೊ ನಾನು ಹೇಳ್ತಾ ಇಲ್ಲ. ಸೊ ಇದು ಬಟ್ ನಾನು ನಾರ್ಮಲ್ ಕ್ಲಾಸಸಲ್ಲಿ ತೊಗೊಂಡ್ರೆ ಫಸ್ಟ್ ಏನು ಮಾಡ್ತಾರೆ, ಬಯೋಮಾಲಿಕ್ಯೂಲ್ಸ್ ಹೇಳ್ತಾರೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಸೆಲ್ಸ್ ಹೇಳ್ತಾರೆ, ಸೆಲ್ಸ್ ಬಗ್ಗೆ ಹೇಳ್ತಾರೆ, ಸೆಲ್ ಸೈಕಲ್ ಅಂದರೆ ಹೇಳ್ತಾರೆ, ಅಂತ ಹೇಳ್ತಾರೆ. ಆಮೇಲೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಹೇಳ್ತಾರೆ. ಬಯೋಮಾಲಿಕ್ಯೂಲ್ಸ್ ಆದಮೇಲೆ ನಾರ್ಮಲಿ ಜೆನೆಟಿಕ್ಸ್ ಬರ್ತಾರೆ. ಓಕೆ, ಬಯೋಮಾಲಿಕ್ಯೂಲ್ಸ್ ಆದಮೇಲೆ ಬರ್ತಾರೆ ಜೆನೆಟಿಕ್ಸ್. ಸೊ ಜೆನೆಟಿಕ್ಸ್ ಆದಮೇಲೆ ಬಯೋಟೆಕ್ನಾಲಜಿ ಬರ್ತಾರೆ. ಓಕೆ, ಬಯೋಟೆಕ್ನಾಲಜಿ ಇವೆಲ್ಲ ಕನೆಕ್ಟೆಡ್ ಚಾಪ್ಟರ್ಸ್ ಇದೆ. ನಾನು ನಾರ್ಮಲಾಗಿ ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಓಕೆ, ಕಷ್ಟ ಆಗುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಟಾಪಿಕ್ಸ್ ಡೌಟ್ ಬಂದರೆ ಅದು ಏನು ಮಾಡಿ, ನೀವು ಕಮೆಂಟ್ ಬಾಕ್ಸಲ್ಲಿ ಅದು ಟಾಪಿಕ್ ಬಗ್ಗೆ ಹೇಳಿ.
ಸೊ ನಾನು ಅದ್ರ ಮೇಲೆ ಶಾರ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಶಾರ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿಯಲ್ಲಿ ನಿಮ್ಮ ಸಿಲೆಬಸ್ಸು ಕಂಪ್ಲೀಟ್ ಆಗುತ್ತೆ, ನಿಮಗೆ ಡೌಟ್ಸು ಕ್ಲಿಯರ್ ಆಗುತ್ತೆ. ಓಕೆ, ಅದೇ ವಿಡಿಯೋ ಮೇಲೆ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಹೇಳಿ, ಶಾರ್ಟ್ ವೀಡಿಯೋ ಮಾಡೋಣ ಅದ್ರ ಮೇಲೆ. ಓಕೆ, ಶಾರ್ಟ್ ವೀಡಿಯೋ, ಲಾಂಗ್ ವೀಡಿಯೋಸಿಂದ ಆಗಲ್ಲ. ಓಕೆ, ಶಾರ್ಟ್ ವೀಡಿಯೋಸಿಂದ ಮಾಡೋಣ. ಅದರ ಶಾರ್ಟ್ ವೀಡಿಯೋಸ್ ಮಾಡಿ ಅದು ಅದ್ರ ಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಇದು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಇದು ಲೆಕ್ಚರ್. ನೆಕ್ಸ್ಟ್ ಪಾರ್ಟಲ್ಲಿ ಬಯೋಟೆಕ್ನಾಲಜಿ ಪ್ರೊಸೆಸಸ್ ಮುಗುತ್ತೆ, ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ ಅದು ಆದಮೇಲೆ. ಓಕೆ, ಸೊ ಥ್ಯಾಂಕ್ ಯು ಎವ್ರಿ ಒನ್. ಓಕೆ, ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರಿ ಬಟ್ ಲೈಕ್ ಮಾಡ್ತಾ ಇಲ್ಲ ವಿಡಿಯೋಗೆ, ಲೈಕ್ ಮಾಡಿ ಎಲ್ಲರೂ. ಓಕೆ, ಲೈಕ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಸಿಗುತ್ತೆ, ಚೆನ್ನಾಗಿ ಮತ್ತೆ ಚೆನ್ನಾಗಿ ಪ್ರಿಪೇರ್ ಮಾಡಿ ಬರ್ತೀವಿ ನಾವು. ಓಕೆ, ಲೈಕ್ ಮಾಡಿ, ವೀಡಿಯೋಸ್ಗೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.